ಅದರಲ್ಲಿ ಇದರಲ್ಲಿ ಲೈವ್ ಆಗ್ತಿರುತ್ತೆ. ಆ ಕಡೆ ಕೂತ್ಕೊಂತಾರೆ ರೈಟ್ ಆ ಕಡೆ ಆಗ್ತದೆ.
ಏಕಶ್ಲೋಕಿ ರಾಮಾಯಣ ಹೇಳ್ಬಿಡ್ತಾರೆ. ಈ ಕಡೆ ನೀವು ಸಾಕಿ. आधौ राम तपोवनादिगमनं हत्वा मृगं काञ्चनं वैदेहीहरणं जटायुमरणं सुग्रीवसम्भाषणं वैदेहीहरणं जटायुमरणं सुग्रीवसम्भाषणं वालीनिग्रहणं चतुर्थ समुद्रहरणं लङ्कापुरीहरणं पश्चात् रावणकुम्भकर्णहरणम् एतद्धि रामायणम्. ರಾಜೇಶ್, ಇವಳು ನನ್ನ ಮೊಮ್ಮಗಳು, ಚಿಕ್ಕವಳ ಮಗಳು. ಹಂಗೆ ರಾಜೇಶ್. ಆನ್ವಿ. ವೆರಿ ನೈಸ್, ಗುಡ್.
ಕಾಂಬೆನು ಎನ್ನ ಸರಳುವ ತಂದೆ ಉದವಿಯ ಜಾಣನ ಎಂದು ಕಾಂಬೆನು ಎನ್ನ ಸರಳುವ ತಂದೆ ಉದವಿಯ ಜಾಣನ ಮಂದಹಾಸ ಪ್ರವೀಣನ ಇಂದಿರಾ ಭೂರಮಣನ ಎಂದು ಕಾಂಬೆನು ಎನ್ನ ಸರಳುವ ತಂದೆ ಉದವಿಯ ಜಾಣನ ದೇವಕಿಯ ಜಟಗಳಲ್ಲಿ ಬಂಧನ ಆವ ಪಳ್ಳಲಿ ಚಿಂತನ ಆವ ಕಂಸನ ಕುಂದನ ಸಾವನೆಲ್ಲವೂ ಕುಂದನ ಎಂದು ಕಾಂಬೆನು ಎನ್ನ ಸಲಹುವ ತಂದೆ ಉದಕಿಯ ಜಾಣನ ಪೂರ್ಣ ಪ್ರಜ್ಞಲಿ ಒಲಿದು ಬಾರದೆ ಮಣ್ಣಿನೊಳು ಪ್ರಕಟಿಸಿದನ ಪವಾಡಗೆ ಪ್ರಭನಾದನ ಸದನ ವೆಂಕಟಕೃಷ್ಣನ ಎಂದು ಕಾಂಬೆನು ಎನ್ನ ಸಲಹುವ ತಂದೆ ಉದಕಿಯ ಜಾಣನ ಮಹಾಸ ಪ್ರವೀಣನ ಇಂದಿರಾ ಭೂರಮಣನ ಎಂದು ಕಾಂಬೆನು ಎನ್ನ ಸಲಹುವ ತಂದೆ ಉದಕಿಯ ಜಾಣನ ಪ್ರವೀಣ್ ಆ ಕಡೆ ವಿಂಡೋ ಓಪನ್ ಮಾಡಿ ಇನ್ನೊಂದು ಮಾಡಿ ಈಗ ದರ್ಶನ ಕುತೂಹಲ ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿ ಜಾಣ ಆಯಿತು ಒಂದು ಹಾಡಿಸ್ತೀರಾ ಮುಕ್ತಾಯ ಮಾಡಿ ವರ್ಷದಲ್ಲಿ ಮತ್ಸ್ಯಾವತಾರದಲ್ಲಿ ಉಳಿದವೆನಲ್ಲಿ ದೂರ್ಮನಿಗೆ ಧರೆಯನ್ನು ಧರಿಸಿದ ವರಹಾವತಾರಕ್ಕೆ ತಳನ ಕಾಯ್ದ ನರಸಿಂಹಗೆ ಮಂಗಳಂ ಜಯ ಮಂಗಳಂ ಭೂಮಿಯ ದಾನವ ಬೇಡವಗೆ ಮಹಾಚಕ್ರಿಯ ಬಗೆ ರಾಮಚಂದ್ರನೆಂಬೋ ಸ್ವಾಮಿಗೆ ಸ್ವಾಮಿಯ ರಥ ಗೋಪಾಲ ಕೃಷ್ಣಗೆ ಮಂಗಳಂ ಜಯ ಮಂಗಳಂ ಮೆತ್ತಗೆ ನಿಂತಿದ್ದ ಮುದ್ದನಿಗೆ ಮುಖಮಹಯ ನಾದನಿಗೆ ಆತವತಾರದಿ ಭಕ್ತರ ಸಲಹಿದ ಋಷಿಯುರತರ ವಿಠಲನಿಗೆ ಮಂಗಳಂ ಜಯ ಮಂಗಳಂ ಇವತ್ತು ವೆಲ್ಕಮ್ ಸ್ಪೀಚ್ ಬೈ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಭ್ರಮಂ ಸಂಗರಹಿತಂ ಅಜಡಂ ಯುಗಂ ಸದಾ ಆನಂದತೀರ್ಥಮುದಂ ಭಜೆ ತಾಪತ್ರಯಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಕಲ್ಪವೃಕ್ಷಾಯ ನಮಃ ಆಪಾದಮೂಲಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ वेद विज्ञानमनोरथम अज्ञान तिम्रच्छेदम भक्ति संप्रदायिनम विज्ञान विमलं शांतम व्याख्यान गुरुमुखे हरे श्रीनिवास भक्तों ನಾವು ಸೇರಿದ್ದೀವಿ
ಬ್ರಾಹ್ಮಣರೆಲ್ಲ ಒಂದು ಕಡೆ ಸೇರಿ ಬಂದಿದ್ದೀನಿ. ಇವತ್ತು ವಿಶೇಷವಾಗಿ ವಿಜಯದಾಸರು ನಮ್ಮಲ್ಲಿ ಇಲ್ಲಿ ಬಂದಿದ್ದಾರೆ. ಅಷ್ಟು ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಇದು ಅನಂತಾಲಯ. ಇಲ್ಲಿ ಈ ಅನಂತಾಲಯದಲ್ಲಿ ವಿದ್ಯಾ ಸಿಂಧು ಮಾಧವ ತೀರ್ಥರು ಇಲ್ಲಿ ಬಂದಿದ್ದರು. ಶ್ರೀನಿವಾಸ ಕಲ್ಯಾಣ ಅವರಿಗೆ ಪ್ರವಚನ ಆಗಿದೆ ಮತ್ತು ಹರಿವಂಶದ ಪ್ರವಚನ ಆಗಿದೆ ಇಲ್ಲಿ ಆಗಿದೆ. ಮತ್ತು ಕಾಮನ್ ಹೋಮಗಳು ಆಗಿದೆ ಇಲ್ಲಿ. ಸೊ ವಿಶೇಷವಾಗಿ ಡಾಕ್ಟರ್ ಇದು ನಮಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ರಿಜಿಸ್ಟರ್ ಅಂತ ಮಾಡಿಬಿಟ್ಟು ಇಲ್ಲಿ ಮಂತ್ಲಿ ಒಂದು ಸೆಮಿನಾರ್ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನಮ್ಮ ಆಧ್ಯಾತ್ಮಿಕ ಇದನ್ನು ಪ್ರವಚನಗಳನ್ನು ಇಲ್ಲಿ ಇಡಿಸಿದ್ದಾರೆ. ಈ ಸಲ ಬೆಂಗಳೂರಿನಿಂದ ನಮ್ಮ ಯಲಹಂಕದಿಂದ ಪಂಡಿತವರನ್ನಾದ ವಿಜಯ ವಿಕ್ರಮ ದಾಸರು ಬಂದಿದ್ದಾರೆ. ಅವರು ಯಾವಾಗಲೂ ವಿಜಯವಾಗಿರ್ತಾರೆ, ವಿಕ್ರಮ ಆಗಿದ್ದಾರೆ ಅಂತ ದಾಸರು ಬಂದಿದ್ದಾರೆ. ಅವರು ಯಲಹಂಕದಲ್ಲಿ ಪುರಂದರ ಮಂದಿರ ಅಂತಿದೆ. ಆ ಪುರಂದರ ಮಂದಿರ ವಿಜಯ ಮಂದಿರ ಅಂತಿದೆ. ಆ ವಿಜಯ ಮಂದಿರದಲ್ಲಿ ಪುರಂದಾಸರು ವಿಜಯದಾಸರ ಒಂದು ಬೃಂದಾವನ ಇದೆ. ಅದರ ಹಿನ್ನೆಲೆ ಏನಂದರೆ ಇವರ ತೀರ್ಥರೂಪರು ಗೋಪಾಲದಾಸರು ಅವರಿಗೆ ಅದು ಸಂದೇಹವಾಗಿದೆ. ಹೇಗೆ ಅಂತಂದರೆ ಈ ವಿಜಯದಾಸ ಕಿತ್ತೂರಲ್ಲಿ ಅವರು ಕಟ್ಟೆ ಮಾಡಬೇಕಾದ್ರೆ ಆ ಮಣ್ಣನ್ನು ಅಂದರೆ ಆ ಮೃತ್ತಿಕೆಯನ್ನು ಎಲ್ಲ ಚಿಪ್ಪಗಿರಿಯಲ್ಲಿ ಕಟ್ಟೆ ಮಾಡಬೇಕಾದ್ರೆ ಆವಾಗ ಆ ಚಿಪ್ಪಗಿರಿಯಲ್ಲಿ ಶಿಷ್ಯರು ಮತ್ತು ಪ್ರತಿ ಶಿಷ್ಯರು ಬಂದು ಎಲ್ಲ ಆ ಮಣ್ಣನ್ನು ಮೃತ್ತಿಗೆಯಲ್ಲಿ ತಗೊಂಡು ಮಾಡ್ತಾರೆ. ಆವಾಗ ಒಬ್ಬರು ಬೃಂದಾವನನ್ನು ಹಿತ್ತಾಳೆ ಬೃಂದಾವನ ತೊಗೊಂಡು ಬಂದು ಅದ್ರ ಮೇಲೆ ವಿಜಯದಾಸರು ಅಂತ ಬರೆದಿದ್ದಾರೆ. ಅದು ಭಾಗಣ್ಣದಾಸರು ಅಲ್ಲಿದ್ದರು. ಆ ಭಾಗಣ್ಣದಾಸರು ಆ ಮೃತ್ತಿಕೆಯನ್ನು ಅದರಲ್ಲಿ ಹಾಕಿದ್ದಾರೆ. ಆ ಮೃತ್ತಿಕೆಯನ್ನು ಹಾಕಿದ್ದು ಭಾಗಣ್ಣದಾಸರು ಅದನ್ನು 10-12 ವರ್ಷ ಅದನ್ನು ಅವರು ಪೂಜೆ ಮಾಡಿದ್ದಾರೆ. ಅವರಿಗೆ ಸಂತಾನ ವಿದ್ಯಾರ್ಥಿ ಜಗನ್ನಾಥದಾಸರಿಗೆ ಅದನ್ನು ಕೊಟ್ಟಿದ್ದಾರೆ. ಜಗನ್ನಾಥದಾಸರು ಪೂಜೆ ಮಾಡಿದ ಮೇಲೆ ವೆಂಕಟದಾಸರು ಅಂತಿದ್ದಾರೆ, ಅವರು ಪೂಜೆ ಮಾಡ್ತಾರೆ. ಹಾಗೆ ಅದು ಇಲ್ಲಿ ನಮ್ಮ ಶ್ರೀಪಾದರ ಮಠಕ್ಕೆ ಬರುತ್ತೆ. ಅಸ್ಸಾಂ ಇಲ್ಲಿ ಬಹಳ ವರ್ಷ ಪೂಜೆ ಆದಮೇಲೆ ಈ ತೀರ್ಥರೂಪರಾದ ಗೋಪಾಲದಾಸರಿಗೆ ಸತ್ಯನಿಧಿ ತೀರ್ಥರು ಅದನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅದನ್ನು ಅವರು ಯಲಹಂಕದಲ್ಲಿ ವಿಜಯ ಮಂದಿರ ಅಂತ ಮಾಡಿ ಅದು ಪ್ರತಿಷ್ಠಾಪನೆ ಮಾಡ್ಕೊಂಡು ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಂಥ ಶ್ರೀ ಹರಿದಾಸ ರತ್ನ ಅಂತ ಬಿರುದನ್ನು ನಮ್ಮ ತಂಬಿಹಳ್ಳಿ ಸ್ವಾಮಿ ವೀರ ಮಾಧವ ತೀರ್ಥರು ಕೊಟ್ಟಿದ್ದಾರೆ. ಅವರು ಕೀರ್ತನೆ ಹೇಳ್ತಾರೆ ಅತಿ ದುಂದುಗುರು. ಮತ್ತು ಅಲ್ಲಿ ಇದಕ್ಕೆ ಹೋದಾಗ ಸಂಗಾಪುರಕ್ಕೆ ಹೋದಾಗ ಅಲ್ಲಿ ಏನು ಇರಲಿಲ್ಲಂತೆ, ಎಲ್ಲ ಬರಡಾಗಿತ್ತಂತೆ, ಯಾವುದೂ ಏನು ಇರಲಿಲ್ಲಂತೆ. ಏನಿದು ನಮ್ಮ ಗೋಪಾಲದಾಸರು ಇಲ್ಲಿ ತಪಸ್ ಮಾಡಿದ್ದಾರೆ, ನಮ್ಮ ಗಾಯತ್ರಿ ಜಪ ತಪಸ್ ಮಾಡ್ತಿರ್ತಾರೆ. ಅಲ್ಲಿ ಏನಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಆಲಮರ ಇತ್ತಂತ ಆಲಮರ ಅಲ್ಲಿ ನೆಟ್ಟಿದ್ದಾರೆ. ಅದು ಶ್ರೀಪಾದನ. ಆಮೇಲೆ ಅಲ್ಲಿ ಕೃಷ್ಣ ಇದ್ದಾನಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಆ ಕೃಷ್ಣ ಇದ್ದಾನಂತೇಳಿ ಇವರಿಗೆ ನೋಡಿ ಕೃಷ್ಣ ಅಲ್ಲ, ಅದು ಗದಾಧರ. ಆಮೇಲೆ ಗೊತ್ತಾಗಿದೆ. ಗೊತ್ತಾದ್ಮೇಲೆ ವಿಷ್ಣುಪಾದರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಹೋಗಿ ನೋಡ್ಬೋದು. ಆಮೇಲೆ ಅಲ್ಲೊಂದು ಗದ್ವಾಲದಲ್ಲಿ ವೆಂಕಟದಾಸನ ಮನೆಯಲ್ಲಿ ತಂಬೂರಿ ಇತ್ತಂತೆ. ಆ ತಂಬೂರಿ ಒಳ್ಳು ಹೋಗಿ ತಂಬೂರಿ ನಮ್ಮ ಬಾಗಣದಾಸ ತಂಬೂರಿ ಒಳ್ಳು ಹೋಗಿತ್ತು. ಅದನ್ನು ತೊಗೊಂಡು ಬಂದು 8 ವರ್ಷ ಮುಂದೆ ಮಾಡಿ ಅಲ್ಲಿ ಹೋಗಿ ಇಟ್ಟಿದ್ದಾರೆ. ಮತ್ತು ಇವರು ಕೀರ್ತಿ ಶಿಷ್ಯರು ಇವರು ಸಾಣೂರು ಭೀಮಠದ 14 ವರ್ಷ ಅಲ್ಲಿ ಶಾಸ್ತ್ರ ಪಾಠ ಮಾಡಿ ವಿಧಾನ ಮಾಡಿದ್ದಾರೆ. ಹಾಗೆ ಇವರು 12 ಗೋವಿಂದಾಚಾರ್ಯರು ಮತ್ತು ಸತ್ಯಕಾಮರ ಒಂದು ಪ್ರಭಾವಕ್ಕೊಳಗಾಗಿ ಅವ್ರ ಜೊತೆ ಮಾರ್ಗದರ್ಶನ ಪಡೆದಿದ್ದಾರೆ ಅಂತ ಇವರು. ಇಂಥ ಚನ್ನಪಟ್ಟಣದಲ್ಲಿ ಕೂಡ ಇವರು ಮಂದಿರ ಚನ್ನಪಟ್ಟಣದಲ್ಲಿ ಕುಂದಾಪುರ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ಶ್ರೀನಿವಾಸ ದೇವರು ಪ್ರಾಣದೇವರು. ಆಮೇಲೆ ಲಕ್ಷ್ಮೀಶ ತೀರ್ಥರಿಂದ ಪ್ರತಿಷ್ಠೆಯಾದ ಪುರಂದರದಾಸರು ವಿಜಯದಾಸರ ಪ್ರತೀಕ ಪುರಂದರದಾಸರು ಗೋಪಾಲ ಮಾಡಿ ವ್ಯಾಸರಾಜರಿಗೆ ಕಟ್ಟಿಸಿ ದಾನ ಮಾಡಿದ ಮಠ ಕುಂದಾಪುರ ವ್ಯಾಸರಾಜರು ಸೇರಿದ್ದು ಇವತ್ತು ಅಲ್ಲಿದೆ. ಅಲ್ಲೂ ನಾವು ವ್ಯವಸ್ಥಾಪಕರಾಗಿ ಶ್ರೀನಿವಾಸ ದೇವರ ಸೇವೆ ಮಾಡ್ತಾ ಇದ್ದೀವಿ. ಅವ್ರು ತಗೋತಾ ಇದ್ದಾರೆ. ಸ್ವಾಮಿಗಳು ಕೊಟ್ಟಿದ್ದಾರೆ. ಈಗಿನ ಪ್ರಸ್ತುತ ಪೀಠಾಧೀಶರು ಲಕ್ಷ್ಮೀ ತೀರ್ಥರು ನಮಗೆ ಅಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಿಂದೆ ನಮ್ಮ ತಂದೆಯವರು 73 84ವರೆಗೂ ಅಲ್ಲಿ ಸೇವೆ ಮಾಡಿದ್ರು. ಅದು ಇತ್ತೀಚೆಗೆ 2018ರಿಂದ ನಮಗೆ ಅದು ಕಂಟಿನ್ಯೂ ಆಗಿದೆ. ಅಲ್ಲೂ ನೀವೆಲ್ಲ ಭಗವದ್ ಭಕ್ತರೆಲ್ಲ ಬನ್ನಿ ಒಂದ್ಸಲ ಎಲ್ಲ
KGF ಮಾಧ್ವ ವೃಂದ ಒಂದಿನ ಅಲ್ಲಿ ಬರಬೇಕು ಚನ್ನಪಟ್ಟಣಕ್ಕೆ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಹೀಗೆ ಇಲ್ಲಿ ಬಂದು ಇವತ್ತು ವಿಜಯದಾಸರು ಬಂದಿದ್ದಾರೆ. ಅವರು ವಿಜಯದಾಸರ ಮಹಿಮೆಯನ್ನು ಇವತ್ತು ನಮಗೆ ಪ್ರವಚನ ಮಾಡಿ ಹೇಳ್ತಾ ಇದ್ದಾರೆ. ಇಟ್ಕೋಬೇಕಾ? ನಿಮಗೆ ಕೈಯಲ್ಲೇ ಇಟ್ಕೊಂಡು ಹೇಳೋದು ಕಷ್ಟ. ಸರಿ. ಅಲ್ಲಿ ಇಟ್ಬಿಡಿ. ಅಲ್ಲ ಅಲ್ಲಿ ಇಟ್ಬಿಡಿ, ಅಲ್ಲಿ ಆನ್ ಅಲ್ಲಿ ಇಟ್ಬಿಡ್ತಾರೆ. ಈಗ ನಮಗೆ ವಿಜಯದಾಸರ ಮಹಿಮೆಯನ್ನು ಪ್ರವಚನ ರೂಪವಾಗಿ ಹೇಳ್ತಾ ಇದ್ದಾರೆ. ಅವರಿಗೆ ಅಲ್ಲ ಇಲ್ಲ ಅದಿಲ್ಲ ಅದು ಇಲ್ಲ ಗೊತ್ತಾಗಲ್ಲ. ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಇದನ್ನು ಚೇರ್ ಈ ಕಡೆ ತರ್ಕೊಂಡು ಈ ಕಡೆ ಚೇರ್ ಅಲ್ಲ ಅಲ್ಲ ಇದಾಗಿದೆ. ಓ ಇಲ್ಲಿಗೆ. ಅಲ್ಲಿ ಇಟ್ಬಿಟ್ರೆ ಹಾಂ ಸರಿ ಸರಿ ಆಗಲಿ. ಎಷ್ಟು ಧ್ವನಿ ವಂದನೆ ಮಾಡುತ್ತೋ ಮಾಡಿ. ಧ್ವನಿ ವರ್ಧಕಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. अस्यन् विशेषात् भजतः भवौघात् यस्यन् युगादीश्च विशिष्ट आसा सोऽयं हरिः व्यासपदाभिधेयः सम्प्रीयता सत्यवती सुतो मे अभ्रमं भङ्गरहितं भजडं विमलं सदा आनन्दतीर्थं भजे तापत्रयापहं भवति यदनुभावात् येडमूको विवाकिः जगमतिरविचन्द्रं जायते नाट्यमूलिः सकलवचनचेतो देवता भारती सा मम वचसि निधत्ता सन्निधिं मानसे च अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं ವಿಜಯಾಖ್ಯಗುರುಂ ಭಜೆ. ಒಳ್ಳೆಯ ಉದ್ದೇಶಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಡಾಕ್ಟರ್ ಮನೆಯಲ್ಲಿ ಆ ಕಡೆ ಧನ್ವಂತರಿ, ಈ ಕಡೆ ಅನಂತಶೈಲ, ಎರಡು ಭಗವಂತ ರೂಪಗಳ ವ್ಯಾಪಾರ ನಿತ್ಯ ನಡೀತಾ ಇರುತ್ತೆ. ವಿಶೇಷವಾಗಿ ಎರಡೂ ಕೂಡ ಬೇಕು. ಧನ್ವಂತರಿಯ ಅನುಗ್ರಹ ಬೇಕು. ಶರೀರ ಮಾಧ್ಯಮಗಳು ಧರ್ಮ ಸಾಧನ. ಏನೇ ಸಾಧನೆ ಮಾಡಬೇಕಾದ್ರೂ ಕಾಳಿದಾಸ ಹೇಳ್ತಾನೆ, ಶರೀರ ಮಾಧ್ಯಮಗಳು ಧರ್ಮ ಸಾಧನ. ಧರ್ಮ ಸಾಧನೆಗೆ ಮುಖ್ಯವಾದದ್ದು ಅಂದರೆ ಶರೀರ. ಆರೋಗ್ಯವಂತಕ್ಕಲು ಭಾಗ್ಯವಂತಹ. ಮೊದಲು ಏನೇ ಸಾಧನೆ ಮಾಡಬೇಕಾದ್ರೂ ಕೂಡ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಇವು ಮೂರು ನಾರಾಯಣನ ಭಜಕರಾದವರ ಸಾಧನೆಗೆ ಪೂರಕವೋ ಅಂತಾರೆ. ನಾರಾಯಣನ ಭಜಕರಾದವರ ಸಾಧನೆಗೆ ಪೂರಕ ಯಾವುದು ಅಂದರೆ ಆರೋಗ್ಯ ಮೊದಲು, ಆಮೇಲೆ ಆಯುಷ್ಯ, ಐಶ್ವರ್ಯವೂ ಬೇಕು. ಯಾರಾನ ಮನೆಗೆ ಬ್ರಾಹ್ಮಣರು ಬಂದರು ಯಥೇಚ್ಛ ದಕ್ಷಿಣ ಕೋಣ ಅಂತಂದರೆ ಸ್ವಲ್ಪ ಜೋಖಾರಿಯಾಗೋದ್ರೆ ಮಾಡೋದು. ಆದ್ದರಿಂದ ಮೂರೂ ಬೇಕು. ಶರೀರ ಧನಂ ಹಿ ಧರ್ಮೈಕ ಫಲಂ ಅಂತ ಹೇಳ್ತಾರೆ. ಹಣಕ್ಕೆ ನಾವು ಸಂಪಾದನೆ ಮಾಡಿದ ಹಣಕ್ಕೆ ಫಲ ಏನು ಅಂತಂದರೆ ಧರ್ಮವೇ. ಆದ್ದರಿಂದ ಧನಂ ಹಿ ಧರ್ಮೈಕ ಫಲಂ, ಅದು ಧರ್ಮ ಕಾರ್ಯದಲ್ಲಿ ವಿನಿಯೋಗ ಆದರೆ ಅದು ನಿಜವಾದ ಧನ ಅಂತ ಆಗ್ತದೆ ಅಂತ ಹೇಳಿದ್ದಾರೆ. ಕೇಳಿಸೋದಲ್ಲ ಸಾಕು ಅಲ್ವಾ? ಹೀಗೆಲ್ಲ ವಿಚಾರ ಇದೆ. ಆದ್ದರಿಂದ ಸರಿಯಾದ ಅನಂತ ಶಯನ ಅಂತ ಈ ಒಂದು ಭವನಕ್ಕೆ ಹೆಸರಿಟ್ಟಿದ್ದು ಅದು ಎಲ್ಲ ಯತಿಗಳು, ಈ ಜ್ಞಾನಕಾರಿಗಳು ಬೇಕಾಷ್ಟು ನಡೆದಿರೋದರಿಂದ ಅದು ಅನಂತ ಶಯನಿಗೆ ವಿಶೇಷವಾಗಿ ಅದು ಪ್ರೀತಿಕರ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ವಿಜಯದಾಸಾರ್ಯರ ಬಗ್ಗೆ 1 ಗಂಟೆ ಅಥವಾ 1.5 ಗಂಟೆ ಹೊತ್ತು ಪ್ರವಚನವನ್ನು ಮಾಡುವ ಸಂಕಲ್ಪ. ಹೆಸರೇ ವಿಜಯದಾಸರು. ನಮಗೆ ಬೇಕಾಗಿರೋದೇ ಜೀವನದಲ್ಲಿ ವಿಜಯ. ಎಲ್ಲ ಅಪಜಯಗಳು ನಮಗಿದ್ದೇ ಇದೆ. ಪ್ರಾರಂಭದಿಂದ ನಮಗೆ ಅಪಜಯದ ಪರಿಚಯ ಇದೆ.
ದುಃಖದ ಪರಿಚಯ ಇದೆ, ಅದೆಲ್ಲ ಇದೆ. ಆದರೆ ವಿಜಯದ ಪರಿಚಯ ನಮಗೆ ಆಗಬೇಕಾದರೆ ಇಂಥ ಮಹಾನುಭಾವರಾದ ವಿಜಯದಾಸರ ಪರಮಾನುಗ್ರಹವನ್ನು ನಾವು ಪಡಿಬೇಕು. ಭಾಗವತದಲ್ಲಿ ಹೇಳಬೇಕಾದ್ರೆ ನಾವುಗಳೆಲ್ಲ ಬರೋದು ನಮ್ಮ ಉದ್ಧಾರಕ್ಕೆ. ಈ ವಿಜಯದಾಸರು, ಪುರಂದರದಾಸರು, ಗೋಪಾಲದಾಸರು, ರಾಘವೇಂದ್ರ ಸ್ವಾಮಿಗಳೆಲ್ಲ ಅವತಾರ ಮಾಡೋದು ಬೇರೆಯವ್ರನ್ನ ಉದ್ಧಾರ ಮಾಡೋಕ್ಕೆ, ನಮ್ಮಂಥವ್ರನ್ನೆಲ್ಲ ಉದ್ಧಾರ ಮಾಡೋಕ್ಕೆ. ಸಂಸಾರೇ ಅಕ್ಷಯಸಾಗರೇ ಪ್ರಕೃತಿತಃ ಅಗಾಧೇ ಸದಾ ಸುಸ್ತರೆ ಸರ್ವಾವಧ್ಯ ಜಲಗ್ರಹೈ ಅನುಪಮೈ ಕಾಮಾದಿ ಭಂಗಾಫಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಜ ಭಯ ಸ್ತೋಮಾದಿ ಭೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಮಗ್ನರೂಪಂ ಸದಾ. ಸಂಸಾರದಲ್ಲಿ ಮುಳುಗಿರತಕ್ಕಂತಹ ನಮ್ಮವರನ್ನು ಉದ್ಧಾರ ಮಾಡೋದಕ್ಕೆ ದೊಡ್ಡವರು ಅವತಾರ ಮಾಡ್ತಾರೆ ಅಂತ. ಅದನ್ನು ಭಾಗವತದಲ್ಲಿ ಹೇಳುವಾಗ ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೈವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಅಂತ ಹೇಳ್ತಾರೆ. ಜನಾರ್ದನಸ್ಯ ಭವ್ಯಾನಿ ಭೂತಾನಿ, ಆ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾದಂತಹ ಆ ಜೀವರುಗಳು ದೊಡ್ಡವರು. ಒಳ್ಳೆ ವಿಶೇಷವಾಗಿ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂತಾರೆ ಕೃಷ್ಣ. ಪ್ರಿಯೋ ಹಿ ಜ್ಞಾನಿನಃ, ಜ್ಞಾನಿಗೆ ನಾನು ಪ್ರಿಯ, ನನಗೆ ಜ್ಞಾನಿ ಪ್ರಿಯ. ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಅದರಿಂದ ಆ ಜ್ಞಾನಿಗಳಿಗೆ ಪರಮಾತ್ಮ ಬಿಟ್ಟು ಬೇರೆ ಬೇಕಾಗಿರಲ್ಲ. ಜ್ಞಾನಿಗಳಿಗೆ ಪರಮಾತ್ಮನಿಗೆ ಜ್ಞಾನಿಗಳು ಬಿಟ್ಟು ಬೇರೆ ಬೇಕಾಗಿಲ್ಲ. ಪಾಂಡವರನ್ನು ಯಾಕೆ ಅವನು ಕೃಷ್ಣ ಅಷ್ಟು ಹಚ್ಕೊಂಡಿದ್ದ ಅಂದರೆ, ಆ ಪಾಂಡವರು ಹಾಗೆ ಭಕ್ತಿ ಮಾಡ್ತಾ ಇದ್ದರು ಸರ್ವ ಪ್ರಕಾರದಿಂದಲೂ ಕೂಡ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅಂತ ಹೇಳಿದ ಹಾಗೆ ಸ್ವಾಮಿತ್ವೇನ ಸುಹೃತ್ವೇನ ಬಂಧುತ್ವೇನ ಚ ಪಾಂಡವಾಹ ಗತಿತ್ವೇನ ಸಖಿತ್ವೇನ ತಮೇವ ಶರಣಂ ಯೇಯೋ ಅಂತಾರೆ ಪಂಡಿತಾಚಾರ್ಯರು ಮಣಿಮಂಜರಿಯಲ್ಲಿ. ಕೃಷ್ಣನನ್ನು ಪಾಂಡವರು ಹೇಗೆ ನಂಬಿದ್ದರು ಅಂದರೆ ಸ್ವಾಮಿತ್ವೇನ ಸುಹೃತ್ವೇನ, ಅವನೇ ಸುಹೃತ್ತು, ಸ್ವಾಮಿತ್ವೇನ ಸುಹೃತ್ವೇನ ಬಂಧುತ್ವೇನ ಚ ಪಾಂಡವಾಹ, ನಮಗೆ ಬಂಧುಗಳು ಬೇರೆ, ಸುಹೃತ್ತು ಬೇರೆ, ಇದು ಬೇರೆ, ಪರಮಾತ್ಮ ಬೇರೆ. ಜ್ಞಾನಿಗಳಿಗೆ ಅವರ ಭಕ್ತರಿಗೆ ಎಲ್ಲರೂ ಅವನೇ. ಎಲ್ಲರೂ ಅವನೇ ಅಂದರೆ ಎಲ್ಲರಲ್ಲಿಯೂ ಭಗವಂತನನ್ನು ಚಿಂತನೆ ಮಾಡ್ತಾರೆ. ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರೋ ರಂಗ ಅಂತ. ಹೆಂಡತಿ ಮಕ್ಕಳು ಕೂಡ ಭಗವಂತನ ಭಕ್ತರು ಅಂತ ಪ್ರೀತಿ ಮಾಡುವವರಲ್ಲಿ ಅಂತಾರೆ ಶಾಸ್ತ್ರ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್, ದಾರಾನ್ ಹೆಂಡತಿ, ಸುತಾನ್ ಮಕ್ಕಳು, ಪ್ರಿಯಾನ್ ಪ್ರಿಯರಾದವರು, ಇವ್ರನ್ನೆಲ್ಲ ಪ್ರಿಯರಾದ ಬೇರೆ ವಸ್ತುಗಳು, ಪ್ರಾಣ ಅಂದರೆ ಇಂದ್ರಿಯಗಳು, ನಮ್ಮ ದೇಹ ಎಲ್ಲವೂ ಭಗವಂತನ ಅಧೀನ. ಆದ್ದರಿಂದ ಭಗವಂತನ ಅನುಗ್ರಹ ಪಡೆಯೋದಕ್ಕೆ ಇವೆಲ್ಲ ನಮಗೆ ಉಪಯೋಗ ಆದರೆ ಅದು ಸಾರ್ಥಕ. ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕೆ ಸತಿಯ ಅನುಕೂಲ ಬೇಕು, ಸುತನಲ್ಲಿ ಗುಣವಿರಬೇಕು, ಮತಿವಂತನಾಗಬೇಕು, ಮಧ್ವಮತವ ಭಜಿಸಲೇಬೇಕು, ಆಮೇಲೆ ಭಕ್ತಿ ಬೇಕು, ವಿರಕ್ತಿ ಬೇಕು. ಯಾರಿಗೆ? ಮುಕ್ತಿಯ ಬಯಸುವಗೆ ಅಂತಾರೆ. ಅದರಿಂದ ಮೋಕ್ಷ ಆಗಬೇಕು ಅಂತಿದ್ದರೆ ಎಲ್ಲವೂ ನಮಗೆ ಅನುಕೂಲವಾಗಿರಬೇಕು. ಅನುಕೂಲವಾಗಿದ್ದಾಗ ಅದರಲ್ಲಿಯೂ ಕೂಡ ಗೃಹಸ್ಥಾಶ್ರಮಿಗೆ ಮೊದಲು ಸತಿಯ ಅನುಕೂಲ, ಆಮೇಲೆ ಸುತನಲ್ಲಿ ಗುಣವಿರಬೇಕು. ಒಳ್ಳೆ ಗುಣವಂತ ಮಗ ಬಿಟ್ಬಿಟ್ರೆ ಇನ್ನೇನು ಅಂತಾರೆ. ಸಂಸ್ಕೃತದ ಸುಭಾಷಿತದಲ್ಲಿ ಒಬ್ಬ ಹೇಳ್ತಾನೆ ಕವಿ, ಯದಿ ರಾಮ ಯದಿ ಚ ರಮ ಪುತ್ರ ವಿನಯಗುಣೋಪೇತಃ ಪುತ್ರೇ ಚ ತನಯೋತ್ಪತ್ತಿ ಸುರವರ ನಗರೇ ಕಿಮಾಧಿಕ್ಯಂ ಅಂತ ಒಬ್ಬ ಕವಿ ಹೇಳ್ತಾನೆ. ಆದ್ದರಿಂದ ಯದಿ ರಾಮ ಯದಿ ಚ ರಮ, ರಾಮ ಅಂದರೆ ಹೆಂಡತಿ, ಅವಳು ರಮ ಲಕ್ಷ್ಮಿಯಂತೆ ವಿಶೇಷವಾಗಿದ್ದು ಬಿಟ್ರೆ ಅನುಗುಣವಾಗಿ. ಯದಿ ರಾಮ ಯದಿ ಚ ರಮ ಪುತ್ರೋ ವಿನಯ ಗುಣೋಪೇತಃ, ವಿನಯವಂತ ವಿನಯಶಾಲಿಯಾದ ಮಗ ಇದು ಬಿಟ್ರೆ, ಆ ಮಗನಲ್ಲಿಯೂ ಇನ್ನೊಬ್ಬ ವಂಶೋದ್ಧಾರಕನಾದ ಗಂಡು ಮಗನೂ ಜನಿಸಿಬಿಟ್ರೆ ಸುರವರ ನಗರೇ ಕಿಮಾಧಿಕ್ಯಂ. ಕರೆ ಸುರವರ ಅಂತಂದರೆ ಇಂದ್ರದೇವರು, ಸ್ವರ್ಗದಲ್ಲಿ ಕಿಮಾಧಿಕ್ಯಂ, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಅಂತಾರಲ್ಲ ಹಾಗೆ ಸ್ವರ್ಗನೇ ಅನಾವಶ್ಯಕ ಅಂತಾರೆ. ಇದು ರಿವರ್ಸ್ ಆಗಿಬಿಟ್ರೆ ಯದಿ ರಮ ಯದಿ ಚ ನ ರಮ, ನಾನು ಮುಂದೆ ಇದೆಯಲ್ಲ ಸುರವರ ನಗರೇ ಇದೆಯಲ್ಲ, ಹೇ ಸುರವರ ಎಲೆ ಇಂದ್ರದೇವರೇ ನಾ ಅನ್ನೋದು ಈಗ ನೀವು ಇದಕ್ಕೆಲ್ಲ ಹಂಚ್ಕೊಂಡ್ಬಿಟ್ಟು ಯದಿ ರಾಮ ಯದಿ ಚ ನ ರಮ ಪುತ್ರ ನ ವಿನಯ ಗುಣೋಪೇತಃ, ಆಮೇಲೆ ಪುತ್ರೇ ಚ ನ ತನಯೋತ್ಪತ್ತಿ. ಅಯ್ಯೋ ಮದುವೆಯಾಗಿ 10 ವರ್ಷ ಆಯ್ತು ಸರ್, ಯಾಕೋ ನಮ್ಮ ಸಂತಾನನೇ ಆಗಲಿಲ್ಲ ನಮ್ಮ ಮಗನಿಗೆ ಅಂತ ಈ ತರಹ ವಂಶೋದ್ಧಾರಕ ಇಲ್ಲ ಅಂತ ಅದೊಂದು ಕೊರಗೆ ಹತ್ತಿಬಿಡುತ್ತೆ ಪಾಪ ವಯಸ್ಸಾದವ್ರಿಗೆ. ಪುತ್ರೇ ಚ ತನಯೋತ್ಪತ್ತಿ ಅದು ಆಗಲಿಲ್ಲ ಅಂತಂದರೆ ಹೇ ಸುರವರ ಗರೆ ಕಿಮಾಧಿಕ್ಯಂ. ಗರ ಅಂದರೆ ಸಂಸ್ಕೃತದಲ್ಲಿ ವಿಷ ಅಂತ ಅರ್ಥ. ವಿಷ ಏನದು ಎಂತಲ್ಲ ಇದೇ ಸಾಕು ಅಂತ.
ಅದೆಲ್ಲ ಇದ್ದರೆ ಸುರವರ ನಗರೇ ಕಿಮಾಧಿಕ್ಯಂ ಅಂತ ಚಮತ್ಕಾರವಾಗಿ ಒಂದು ಶ್ಲೋಕ ಮಾಡಿ ಅದನ್ನೆಲ್ಲ ಹೇಳ್ತಾನೆ. ಹಾಗೆ ನಮಗೆ ಜೀವನದಲ್ಲಿ ನಾವು ಅನೇಕ ಬವಣೆಗಳನ್ನು ಪಡ್ತಾ ಇದ್ದಾಗ ನಮಗೆ ಸರಿಯಾದ ದಾರಿಯಲ್ಲಿ ಈ ಸಂಸಾರದ ಬಿಡುಗದ ದಾರಿ ಮೋಕ್ಷ, ಆ ಮೋಕ್ಷದ ದಾರಿಗೆ ನಮ್ಮನ್ನು ನಡೆಸುವವರು ಜ್ಞಾನಿಗಳು ಆ ಭಗವಂತನ ವಿಶೇಷವಾದ ಅನುಗ್ರಹದಿಂದ ಹುಟ್ಟುತ್ತಾರೆ ಅಂತ. ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ. ನಮಗೆ ದುಃಖ ಇದೆ ಅಂದರೆ ನಾವು ಧರ್ಮ ಬಿಟ್ಟಿದ್ದೀವಿ ಅಂತಲೇ ಅರ್ಥ. ನಾವು ಧರ್ಮ ಮಾರ್ಗವನ್ನು ಯಾವಾಗ ಬಿಡ್ತೀವೋ ಅದು ದುಃಖ. ಧರ್ಮ ಬಿಡೋದು ಅಂದ್ರೇನು? ಜನಸ್ಯ ಕೃಷ್ಣಾತ್ ವಿಮುಖಸ್ಯ, ಭಗವಂತನಿಂದ ನಾವು ವಿಮುಖರಾಗೋದು ಅಂದರೆ ಭಗವಂತನಿಗೆ ಬೆನ್ನು ಹಾಕೋದು. ಭಗವಂತನ ಕಡೆ ಮುಖ ಹಾಕಬೇಕು ನಾವು. ಭಗವಂತನಿಗೆ ಬೆನ್ನು ಹಾಕೋದು ಅಂದರೆ ವಿಮುಖರಾಗೋದು. ಭಗವಂತನನ್ನು ನಾವು ಯಾವಾಗ ಮರಿತೀವಿ, ನಮಗೆ ಸೃಷ್ಟಿಗೆ ತಂದು ಏನು ಕಾರಣ ಯದುಪತಿಯನ್ನೇ ಮರೆತಿರಿ, ಧನಧಾನ್ಯ ಸತಿ ಸುತರು ನಿತ್ಯವೇ ಅಂತ ಹೇಳ್ತಾರಲ್ಲ. ಏನು ಕಾರಣ ಯದುಪತಿಯನ್ನೇ ಮರೆತಿರಿ, ಎಲ್ಲೋ ಬಿದ್ದಿದ್ದವ್ರನ್ನ ಸೃಷ್ಟಿಗೆ ತಂದು ನಮಗಿಂಥ ದೇಹ ಇಂದ್ರಿಯಗಳು ಸಾಧನೆಗೆ ಬೇಕಾದ ಎಲ್ಲ ನಮಗೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅದರಿಂದ ವಿಶಿಷ್ಟವಾದ ದೇಹ ಇವೆಲ್ಲವನ್ನೂ ಕೊಟ್ಟ ಭಗವಂತನಿಗೆ ಒಂದು 3 ಅರ್ಘ್ಯ ಕೊಡೋಲ್ಲ ನಾವು. ಸಂಧ್ಯಾ ವಂದನೆ ಅಂದರೆ ಅದೇ ತಾನೇ ಒಂದು ಕೃತಜ್ಞತೆ, ಥ್ಯಾಂಕ್ಸ್ ಹೇಳೋದಷ್ಟೇ. ಸಂಧ್ಯಾ ವಂದನೆ ಅಂದರೆ 3 ಕಾಲದಲ್ಲಿಯೂ ಕೂಡ ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದಂತಹ ನಮ್ಮ ಶಾಸ್ತ್ರದಲ್ಲೇ ಹೇಳ್ತಾರೆ, ಎಲ್ಲದಕ್ಕೂ ಪ್ರಾಯಶ್ಚಿತ್ತ ಉಂಟಂತೆ. ಮಾಡಿದ ಉಪಕಾರವನ್ನು ಮರೆತವನಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ. ಕೃತಘ್ನೇ ನಾಸ್ತಿ ನಿಷ್ಕೃತಿ ಅಂತ ಹೇಳ್ಬಿಟ್ಟು, ಆದ್ದರಿಂದ ಕೃತಘ್ನತೆಗೆ ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ. ಆದ್ದರಿಂದ ಯಾರಿಂದ ನಾವು ಸಣ್ಣ ಉಪಕಾರವನ್ನು ಪಡೆದರೂ ಕೂಡ ಅವರನ್ನು ನೆನೆಸಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನಾವು ದುಃಖದಲ್ಲಿ ನಮಗೆ ದುಃಖ ಬರೋದು ಯಾತಕ್ಕೆ ಅಂದರೆ ಧರ್ಮವನ್ನು ಬೀಳುತ್ತೆ. ಧರ್ಮದಲ್ಲಿದ್ದವ್ರಿಗೆ ದುಃಖ ಬರೋಲ್ಲ. ಧರ್ಮ ಮಾಡ್ತಾ ಇದ್ದೀವಿ ಅಂತ ನಾವು ತಿಳ್ಕೊಂಬಿಟ್ಟಿರ್ತೀವಿ ಅಷ್ಟೇ. ಏನು ಸರ್ ಬೆಳಗ್ಗೆ ಎದ್ದು 4:15 ಹೇಳ್ತೀನಿ, ಸ್ನಾನ ಮಾಡ್ತೀನಿ, ಸಂಧ್ಯಾನ ಮಾಡ್ತೀನಿ ಎಲ್ಲ, ಆದರೆ ಏನೋ ಮನೆಯಲ್ಲಿ ಪ್ರಾಬ್ಲಮ್ಮು ಅಂದರೆ ಏನೋ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಎದ್ದುಬಿಟ್ಟಿದ್ದೀವಿ ಅಷ್ಟೇ, ಮಾಡಿಬಿಟ್ಟಿದ್ದೀವಿ, ಆದರೆ ಹೇಗೆ ಮಾಡಬೇಕೋ ಹಾಗೆ ಮಾಡಿಲ್ಲ. ಅದಕ್ಕೆ ಗುರುಗಳ ಉಪದೇಶ ಬೇಕು. ಗುರು ಇಲ್ಲ ನಮಗೆ, ನಾವೇ ಗುರು ನಮಗೆ. ಕಠೋಪನಿಷತ್ತೇ ಹೇಳ್ತಾರೆ, ಅವಿದ್ಯಾಯಾಮ್ ಅಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ದಂದ್ರಮ್ಯಮಾನಾಃ ಪರ್ಯಂತ್ಯ ಮೂಢಾಃ ಅಂಧೇನೈವ ನೀಯಮಾನಾಃ ಯಥಾಂಧಾಃ. ಆದ್ದರಿಂದ ನಾವು ನಮಗೆ ನಾವೇ ತಿಳುವಳಿಕೆ ಸ್ವಯಂ ಗುರು. ಆದ್ದರಿಂದ ನಮಗೆ ನಾವು ಯಾರನ್ನೋ ಫಾಲೋ ಮಾಡ್ತಾ ಇದ್ದೀವಲ್ಲ ಅವನು ಕುರುಡ. ಅಂಧೇನೈವ ನೀಯಮಾನಾಃ ಯಥಾಂಧಾಃ ಅಂತ. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಕುರುಡು ನಾಯಕನ ಬೆನ್ನು ಹತ್ತಿದ ಕುರುಡರು ಅಂತ. ನಮ್ಮನ್ನು ಯಾರೋ ಲೀಡ್ ಮಾಡ್ತಾ ಇದ್ದಾರೆ, ಬನ್ನಿ ಇಲ್ಲ ನಿಮಗೆ ಮೋಕ್ಷ ಕರ್ಕೊಂಡೋಗ್ತೀನಿ, ನಾನು ಹೇಳ್ದಂಗೆ ಕೇಳಿಲ್ಲ ಅಂತ. ನಮಗೆ ಸಾಕ್ಷಾತ್ಕಾರ ಆಗಿದೆಯೇ? ಸ್ವಯಂ ಅನುತ್ತೀರ್ಣ ಕಃ ಪರಾಂತಾರೇತಿ ಅಂತ ಶಾಸ್ತ್ರದಲ್ಲಿ. ನಾವೇ ಸಂಸಾರ ಸಮುದ್ರದಲ್ಲಿ ಮುಳುಗ್ತಾ ಇದ್ದೀವಿ. ಆಚಾರ್ಯ ನಮ್ಗೆ ಇದು ಮಾಡಿ ಬಂದ್ಬಿಡಿ, ನಾಳೆ ಎಲ್ಲ ಮಾಡ್ತೀನಿ, ನಿಮಗೆ ಮೋಕ್ಷಕ್ಕೆ ಏನು ಬೇಕೋ ಕೊಟ್ಬಿಡ್ತೀನಿ ನಿಮಗೆ. ಆಚಾರ್ಯ ನಿಮಗೆ ಮೋಕ್ಷ ಆಗಿದೆಯಾ ಅಂತ ಕೇಳಿದ್ರೆ ಆ ಪ್ರಶ್ನೆ ಗೋವಿಂದ ಇಲ್ಲ. ಆದ್ದರಿಂದ ನಾವೇ ಸ್ವಯಂ ಅನುತ್ತೀರ್ಣ ಕಃ ಪರಾಂತಾರೇತಿ ಅಂತ. ನಾವೇ ಸಂಸಾರ ಸಮುದ್ರದಲ್ಲಿ ಮುಳುಗುತ್ತಾ ಇದ್ದಾಗ ಇನ್ನೊಬ್ಬರನ್ನ ನಾವು ಎತ್ತಿ ಬನ್ನಿ ನಾನೆಲ್ಲ ನಿಮಗೆ ಪರಿಹಾರ ಮಾಡಿಬಿಡ್ತೀನಿ ಅಂದರೆ ಹಾಗೆ ಹೇಳಬಾರ್ದು. ಆದ್ದರಿಂದ ಎಲ್ಲ ದೊಡ್ಡವರಿದ್ದಾರೆ ಅಂತ. ನಮ್ಮ ತಂದೆಯವರು ಆ ವಿಜಯ ಮಂದಿರದಲ್ಲಿದ್ದಾಗ ಯಾರೋ ಭಕ್ತರುಗಳು ಬರೋರು, ದಾಸರೇ ಅಂತ. ದಾಸರೇ ನಮಗೆ ಹೇಳ್ಬೇಡಪ್ಪ, ನಾವು ದಾಸರೇನೇ, ನಾವು ವಿಜಯದಾಸರೇ. ಬಂದರೆ ಬಾಗಿಲು ತೆಗಿತೀರಪ್ಪ, ನೀವು ವಿಜಯದಾಸರಿಗೆ ನಮಸ್ಕಾರ ಹಾಕಿ, ಅವ್ರು ಏನು ಕೊಡ್ತಾರೋ ಅವ್ರು ನೀವು ತೊಗೊಂಡೋಗಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತ ಇದ್ದರು. ನಾನು ನಂಬ್ಕೊಂಡು ಬರಬೇಡಿ. ವಿಜಯದಾಸರು ಇದ್ದಾರೆ, ಸನ್ನಿಧಾನ ಇದೆ, ಅವರಿಗೆ ನಮಸ್ಕಾರ ಹಾಕಿ ಯಥಾಶಕ್ತಿ ಭಕ್ತಿ ಮಾಡಿ, ಅವ್ರು ಏನು ಕೊಡ್ತಾರೋ ಅದು ನಿಮ್ಮದು, ನಮಗೇನು ಅದಕ್ಕೇನು ಟ್ಯಾಕ್ಸ್ ಕೊಡಬೇಡಿ ಅಂತ. ಆ ತರಹ ಯಾರು ದೊಡ್ಡವರು ತೋರಿಸ್ಕೊಡ್ಬೇಕು. ನಾವು ಜವಾಬ್ದಾರಿ ಹಾಕೋಬಾರ್ದು. ನಮಗೇನು ಆ ಕೆಪಾಸಿಟಿ ಇದ್ದರೆ ಮಾಡ್ಬೋದು. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ. ದುಃಖ ಇದೆ ಅಂದರೆ ಸರಿಯಾದ ಧರ್ಮಾಚರಣೆ ಇಲ್ಲ ಅಂತ ಅರ್ಥ. ಧರ್ಮಾಚರಣೆ ಇಲ್ಲ ಅಂದ್ರೆ ಏನು ಅಂದರೆ ನಾರಾಯಣನಿಗೆ ಧರ್ಮ ಅಂತ ಹೆಸರು. ಧಾರಣಾತ್ ಧರ್ಮ ಇತ್ಯಾಹು. ಜಗತ್ತಿನ ಧಾರಕ ಶಕ್ತಿಯಾದಂತಹ ನಾರಾಯಣನಿಗೆ ಧರ್ಮ ಅಂತ ಹೆಸರು. ಅವನನ್ನು ಮರೆಯೋದು. ನಮಗೆ ಸೃಷ್ಟಿಗೆ ತಂದು ಇಷ್ಟೆಲ್ಲ ಉಪಕಾರ ಮಾಡಿದ ಭಗವಂತನ ಸ್ಮರಣೆ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತಿಚಿತು ಸರ್ವೇ ವಿಧಿ ನಿಷೇಧಾಸ್ಯೋ ಏತೆಯೋರೇವ ಕಿಂಕರಾಹ ಅಂತ ಆಚಾರ್ಯರು ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದಕ್ಕೆ ಒಂದೇ ಶ್ಲೋಕದಲ್ಲಿ ಹೇಳ್ಬಿಟ್ರು. ಲಿಸ್ಟ್ ಕೊಡಲಿಲ್ಲ ಅವರು. ಸಂಧ್ಯಾವಂದನೆ ಮಾಡೋದು ಧರ್ಮವೂ ಆಗ್ಬೋದು ಅಧರ್ಮವೂ. ಏನು ಆಚಾರ್ಯ ಹಿಂಗೆ ಹೇಳ್ತಾರೆ, ಸಂಧ್ಯಾನ ಮಾಡೋದು ಧರ್ಮವೂ ಆಗ್ಬೋದು ಅಧರ್ಮವೂ ಆಗ್ಬೋದು ಅಂದರೆ ಕೇಶವಾಯ ಸ್ವಾಹ ಔಟಾಗೋದು ನಾ ಸಚಿನ್ ಅಂದರೆ ಅದು ಧರ್ಮನೇ. ಹೋಯ್ತು. ಏನಪ್ಪ ಇದು RCB ಅಂತಂದರೆ
ಅವ್ರು ಯಾರು ಹೇಳ್ತಾ ಇದ್ರು ಆರ್ ಸಿ ಬಿ ಅಂದರೆ ಆರಿಸಿ ಬಿಡಿ ಅಂತ, ಟಿವಿ ಆರಿಸಿ ಬಿಡಿ ಅವ್ರು ಆಡ್ತಾ ಇದ್ದಾಗ ಅಂತ. ಆ ತರಹ ಎಲ್ಲೋ ಗಮನ ಇದ್ದು ನಾವು ಇದನ್ನು ಮಾಡಿದ್ರೆ ಸಂಧ್ಯಾವನೆ ಅಂತ ಹೇಳ್ತಾರೆ. ಆದ್ದರಿಂದ ಒಂದು ಕ್ರಿಯೆ ಅನ್ನೋದು ಪುಣ್ಯಪ್ರದವೂ ಹೌದು ಪಾಪಪ್ರದವು. ಕ್ರಿಯೆಗೆ ಹಿಂದೆ ಉದ್ದೇಶ ಏನಿದೆ ಅನ್ನೋದ್ರ ಮೇಲೆ. ಇವಾಗ ಚಾಕು ಒಳ್ಳೆಯದು ಕೆಟ್ಟದ್ದು ಅಂದರೆ ನಾವು ತಕ್ಷಣ ಉತ್ತರ ಹೇಳಬಾರ್ದು, ಯಾರ ಕೈಲಿದೆ ಅನ್ನೋದ್ರ ಮೇಲೆ. ಆಪರೇಷನ್ ಥಿಯೇಟ್ರಲ್ಲಿ ಡಾಕ್ಟರ್ ಕೈಲಿ ಚಾಕು ಇದ್ದರೆ ಒಬ್ಬ ಮನುಷ್ಯನನ್ನು ಪೇಷಂಟನ್ನು ಬದುಕಿಸೋದಕ್ಕೆ ಅನುಕೂಲ ಆಗುತ್ತೆ. ಒಬ್ಬನನ್ನು ಮರ್ಡರ್ ಮಾಡೋನ ಕೈಲಿ ಚಾಕು ಇದ್ದರೆ ಒಬ್ಬ ಮನುಷ್ಯ ಸಾಯಿಸೋದಕ್ಕೂ ಅದೇ ಅಸ್ತ್ರ, ಅದೇ ಒಂದು ಸಾಧನ ಆಗುತ್ತೆ, ಉಳಿಸೋದಕ್ಕೂ ಸಾಧನ ಆಗುತ್ತೆ. ಆದ್ದರಿಂದ ಯಾವ ವಸ್ತುವು ಮೂಲತಃ ಕೆಟ್ಟದ್ದು ಅಂತಿಲ್ಲ, ಯಾವ ವಸ್ತುವು ಕೂಡ ಮೂಲತಃ ಒರಿಜಿನಲ್ ಆಗಿದೆ ಅಂತ. ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ. ಅಮಂತ್ರಂ ಅಕ್ಷರಂ ನಾಸ್ತಿ, ಮಂತ್ರವಲ್ಲದ ಅಕ್ಷರ ಇಲ್ಲ ಅಂತಾರೆ ನಮ್ಮಲ್ಲಿ. ಪ್ರತಿಯೊಂದು ಈಗ ಮಂತ್ರಕ್ಕೆ ಬೇರೆ ಇದೆಯಾ? ಆದ್ದರಿಂದ ಅಕ್ಷರಗಳು ಅದೇ ತಾನು ನಾವು ಓದಿದ್ದ ಆಲ್ಫಾಬೆಟ್ಟಲ್ಲಿರೋ ಅಕ್ಷರವೇ ಮಂತ್ರದಲ್ಲೂ ಇರೋದು, ಬೇರೆ ಯಾವುದೂ ಇಲ್ಲ. ಓಂ ಕ್ಲೀಂ ಕೃಷ್ಣಾಯ ನಮಃ ಅಂದರೆ ಅದೇ ನಾವು ಓದಿದ್ದೆ, ಬೇರೆ ಅಕ್ಷರ ದೇವಲೋಕದಿಂದ ಬಂತಾಗೋ. ಆದ್ದರಿಂದ ಅಮಂತ್ರಂ ಅಕ್ಷರಂ ನಾಸ್ತಿ ಮೂಲಂ ಅನೌಷಧಂ. ಮೆಡಿಸಿನಲ್ ವ್ಯಾಲ್ಯೂ ಇಲ್ಲದೇ ಇರತಕ್ಕಂತಹ ಸಸ್ಯಗಳೇ ಇಲ್ಲ ಅಂತಾರೆ. ಅಯೋಗ್ಯ ಪುರುಷವ ನಾಸ್ತಿ, ಅಯೋಗ್ಯನಾದ ಮನುಷ್ಯ ಇಲ್ಲ, ಆದರೆ ಹತ್ತಿಕೊಳ್ಳೋನಿಲ್ಲ ಅಷ್ಟೇ ಅಂತಾರೆ. ಇದನ್ನೆಲ್ಲ ಹೇಗೆ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಂತ. ಆದ್ದರಿಂದ ಧರ್ಮವನ್ನು ಬಿಟ್ಟಿದ್ದೇವೆ ಅಂದರೆ ದುಃಖ, ಅದು ಪರಮಾತ್ಮನನ್ನು ಮರೆಯೋದು. ಆದ್ದರಿಂದ ಅದಕ್ಕೆ ಹೇಳ್ತಾರೆ ಸ್ಮರ್ತವ್ಯ ಸತತಂ ವಿಷ್ಣು. ತುಂಬ ವಿಧಿ ನಿಷೇಧ ಅಂತ ಹೇಳಿದ್ದಾರೆ. ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಇದೆಯಲ್ಲ ಶಾಸ್ತ್ರದಲ್ಲಿ, ಇಂಥದ್ದು ಮಾಡು ಇಂಥದ್ದು ಮಾಡಬೇಡ ಅಂತಾರೆ. ದಿವಾನ ಸುಪ್ಯಾತ್, ಹಗಲು ಮಲ್ಕೋಬಾರ್ದು ಅಂತ ಹೇಳ್ತಾರೆ. ಏನೋ ನಕಲಾಂಡುಂ ಭಕ್ಷಯೀತ ನಪಲಾಂಡುಂ ಭಕ್ಷಯೀತ ಅಂತೆಲ್ಲ ನಿಷೇಧಗಳೆಲ್ಲ ಬೇಕಾದಷ್ಟಿದೆ. ವಿಧಿನೂ ಇದೆ, ಅಹರಹ ಸಂಧ್ಯಾಮುಪಾಸೀತ ಅಂತ. ಇದೆಲ್ಲವೂ ಕೂಡ ವಿಧಿಗಳ ರಾಜ ಯಾವುದು ಅಂದರೆ ಭಗವಂತನ ಸ್ಮರಣೆ. ಭಗವಂತನನ್ನು ನೆನಪಿಟ್ಕೊಳ್ಳೋದೇ ದೊಡ್ಡ ವಿಧಿಗಳ ರಾಜ. ವಿಹಿತ ಕರ್ಮಗಳಲ್ಲಿ ದೊಡ್ಡದು, ನಿಷಿದ್ಧ ಕರ್ಮಗಳಲ್ಲಿ ಯಾವುದು ದೊಡ್ಡದು ಅಂತಂದರೆ ಭಗವಂತನನ್ನು ಮರೆಯೋದು. ಯಾವ ಕೆಲಸ ಮಾಡ್ತಾ ಇದ್ದಾಗ ನಮಗೆ ಭಗವಂತನ ನೆನಪಿರುತ್ತೋ ಅದೆಲ್ಲ ಸತ್ಕರ್ಮ ಅನ್ನೋದು. ನೀವು ಸತ್ಕರ್ಮ ದುಷ್ಕರ್ಮ ಅನ್ನೋದಕ್ಕೆ ಡೆಫಿನೇಷನ್ ಏನು ಅಂದರೆ ಮಧ್ವಾಚಾರ್ಯರು ಹೇಳ್ತಾರೆ, ಯಾವ ಕೆಲಸ ಮಾಡ್ತಾ ಇದ್ದಾಗ ಯಾವ ಕ್ರಿಯೆ ಯಾವ ಕರ್ಮ ನಿಮಗೆ ಭಗವಂತನ ನೆನಪನ್ನು ಕೊಡುತ್ತೋ ಅದೆಲ್ಲವೂ ಸತ್ಕರ್ಮ. ಯಾವ ಕರ್ಮ ಭಗವಂತನ ನೆನಪನ್ನು ಅಳಿಸಿ ಹಾಕತ್ತೋ, ಭಗವಂತನ ವಿಸ್ಮರಣೆಯನ್ನು ಕೊಡತಕ್ಕಂತಹ ಎಲ್ಲ ಕರ್ಮಗಳು ಕೂಡ ದುಷ್ಕರ್ಮ, ನಿಷಿದ್ಧ ಕರ್ಮ. ತಿಳ್ಕೊಂಬಿಡಿ, ನೀವು ಏನೇ ಮಾಡ್ತಾ ಇದ್ದಾಗಲೂ ನಿಮ್ಮ ಮನಸ್ಸು ಎಲ್ಲೋ ಇದ್ದರೆ. ಅವರು ಯಾರೋ ಒಬ್ಬರು ಪುರಂದರದಾಸರು ಗೋಪಾಳಕ್ಕೆ ಹೋಗ್ತಾಯಿದ್ರು ನಿತ್ಯ. ಆವಾಗ ಅವರು ಗೋಪಾಳಕ್ಕೆ ಹೋಗ್ತಾ ಇದ್ದಾಗ ಒಬ್ಬರು ದೇವ್ರ ಪೂಜೆ ಮಾಡ್ತಾಯಿದ್ರು. ಮಾವ ಸೊಸೆ ಮಹಾಜ್ಞಾನಿ. ಅವ್ರು ಹೇಳಿದಂತೆ ನಿಮ್ಮ ಮಾವ ಇದ್ದಾರೇನಮ್ಮ ಅಂತ. ಇಲ್ಲ, ಅವ್ರು ಚಪ್ಪಲಿ ಅಂಗಡಿ ಹೋಗಿದ್ದಾರೆ. ಮಾವ ಎದ್ಕೊಂಡ್ಬಿಟ್ಟಾಗಲೇ ಏನು ಬುದ್ಧಿಗಿದ್ದು ಇದೆಯಲ್ಲಮ್ಮ, ನಾನು ಒಳಗಡೆ ಕೂತ್ಕೊಂಡು ಸಹಸ್ರ ಶೀರ್ಷ ಪುರುಷ ಸಹಸ್ರಪಾತ್ ಅಂತ ಶಂಖದಲ್ಲಿ ಇದನ್ನು ಹಾಕಿ ಸಾಲಿಗ್ರಾಮ ಪೂಜೆ ಮಾಡ್ತಾ ಇದ್ದೀನಿ, ಚಪ್ಪಲಿ ಅಂಗಡಿ ಹೋಗಿದ್ದಾರೆ ಅಂತ ಹೇಳಿದ ಅಂತ. ಅಲ್ಲ ಮಾವ, ನೀವು ದೈಹಿಕವಾಗಿದ್ದಿರಿ, ಮಾನಸಿಕವಾಗಿ ಅಯ್ಯೋ ಚಪ್ಪಲಿ ಕೊಟ್ಟಿದ್ದೀರಿ ರಿಪೇರಿಗೆ, ಅವನು 10 ಗಂಟೆಗೆ ಬಾತ್ ಹೇಳ್ತಾ, ಇನ್ನೂ ಇದು ಪುರುಷ ಸೂಕ್ತ ಹೇಳ್ತಾ ಇದ್ದೀರಿ, ಇದು ಅಭಿಷೇಕ ಆಗ್ತಾ ಇದೆ, 10 ಗಂಟೆ ಆಗೋಯ್ತು ಅಂತ ಮಾನಸಿಕವಾಗಿ ನೀವು ಅಲ್ಲಿದ್ದಿರಿ. ಅದನ್ನು ಹೇಳಿದೆ, ನೀವು ದುಡ್ಡು ಸೊಸೆ ಅಂತ ಜ್ಞಾನಿ. ಪುರಂದರದಾಸರು ಕರೆಕ್ಟಾಗಿ ಹೇಳಿದಾರಲ್ಲ ಅಂತ. ಆದ್ದರಿಂದ ನಮಗೆ ಮೆಂಟಲ್ ಇನ್ವಾಲ್ವ್ಮೆಂಟ್ ಮುಖ್ಯ. ನಾವಿಲ್ಲಿ ಕೂತಿದ್ದೀವಿ, ನಾವೆಲ್ಲ ಇದು ಮಾಡ್ತಾ ಇದ್ದೇವೆ, ಕೇಳ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಮನಸ್ಸಲ್ಲಿ ನಾವು ಎಷ್ಟು ಒಳಗಡೆ ಹಾಕೋತೀವಿ. ಆದ್ದರಿಂದ ಇದನ್ನೆಲ್ಲ ಧರ್ಮಾಧರ್ಮಗಳ ಬಗ್ಗೆ, ಕರ್ಮ ಸತ್ಕರ್ಮ ದುಷ್ಕರ್ಮ ಇದ್ರ ಬಗ್ಗೆ ಎಲ್ಲ ಬಹಳ ಅದ್ಭುತವಾದ ಚಿಂತನೆಯನ್ನು ನಮ್ಮ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಅದು ಎಲ್ಲ ಸಂಸ್ಕೃತದಲ್ಲಿದೆ. ನಮಗೆ ಸಂಸ್ಕೃತ ಬರೋಲ್ಲ. ಮೊದಲನೇ ಕ್ವಾಲಿಫಿಕೇಷನ್ ಏನು ಅಂದರೆ ಇಂಡಿಯಾದವ್ರಿಗೆ ಸಂಸ್ಕೃತ ಬರೋಲ್ಲ. ಈ ನೆಲದ ಭಾಷೆ ಸಂಸ್ಕೃತ, ಅದು ಬ್ರಾಹ್ಮಣರಿಗಂತೂ ಮಸ್ಟ್. ಅದು ಸಂಸ್ಕೃತ ಬರಲೇಬೇಕು. ಹಿಂದೆ ಇಲ್ಲ, ನಮ್ಮ ತಾತ ಅವ್ರ ಕಾಲದಲ್ಲೆಲ್ಲ ಸಂಸ್ಕೃತ ಬೆಳಗ್ಗೆ ಸ್ನಾನ ಆಗೋದ್ರೆ ಮಾಡಿ ಅವರು ಭೋಜನ ಮಾಡಿ ಉತ್ತರ ತೀರ್ಥ ತಗೊಂಡ ಮೇಲೆ ಬೇರೆ ಭಾಷೆ, ಅಲ್ಲಿವರೆಗೂ ಸಂಸ್ಕೃತದಲ್ಲೇ ಅಂತ. ನೈವೇದ್ಯ ಆನೆಯಿತು ಅಂತ ಹೆಂಡತಿ ಹೇಳು ತಗೊಂಬ ಅಂತ. ಪರಿವೇಶಯ ಘೃತಂ ಪರಿವೇಶಯ, ತುಪ್ಪ ಹಾಕು, ತೆಲಪು ಸಂಸ್ಕೃತದಲ್ಲೇ ಮಾತು. ಆ ತರಹ ಇವಾಗ ಆದ್ದರಿಂದ ಆ ಸಂಸ್ಕೃತ ಭಾಷೆಯನ್ನು ಕಲಿ ಎಲ್ಲ ಭಾಷೆ. ಈ ತಮಿಳ್ನಾಡು ಟ್ರಾನ್ಸ್ಫರ್ ಆದರೆ ತಮಿಳು ಕಲಿತೀವಿ, ಸಂಸ್ಕೃತ ಕಲಿಯಲ್ಲ. ಸಂಸ್ಕೃತ ಕಲಿದೆ ಹೋದರೆ ನಮಗೆ ಯಾವ ಇದು ನಮ್ಮ ಗ್ರಂಥಗಳು ಸರಿಯಾಗಿ ಅರ್ಥವಾಗುವುದಿಲ್ಲ. ಅವ್ಯಾಕರಣಮಧೀತಂ ಭಿನ್ನದ್ರೋಣ್ಯ ತರಂಗಿಣಿ ತರಣಂ ಭೇಷಜಂ ಅಪತ್ಯ ಸಹಿತಂ ತ್ರಯಮಿದಂ ಅಕೃತಂ ವರಂ ನಕೃತಂ ಅಂತ. ವ್ಯಾಕರಣಶಾಸ್ತ್ರ ಓದೋದೇ ವೇದಾಂತ ಓದೋದು. ಭಿನ್ನದ್ರೋಣ್ಯ ತರಂಗಿಣಿ ತರಣಂ, ಒಡೆದ ದೋಣಿಯಲ್ಲಿ ನದಿ ದಾಟೋದು. ಪಥ್ಯ ಮಾಡದೆ ಮೆಡಿಸನ್ ತಗೊಳ್ಳೋದು.
ಇದು 3 ಮಾಡುವುದಕ್ಕಿಂತ ಮಾಡದೇ ಇರುವುದು ಒಳ್ಳೆಯದು. ಇದೆಲ್ಲ ಎಷ್ಟು ಹೇಳಿದ್ರು ಹಾಕ್ತಾರೆ. ಆದ್ದರಿಂದ ಸ್ಮರ್ತವ್ಯ ಸತತಂ ವಿಷ್ಣು, ಭಗವಂತನ, ಈಗ ದೊಡ್ಡವರ ವಿಜಯದಾಸರ ಚರಿತ್ರೆ ಇವಾಗ ಕೇಳ್ತೀವಿ ಅಂದರೆ ಭಗವಂತನ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅವರು. ಭಗವಂತನ ನೆನಪು, ಭಗವಂತನ ಭಕ್ತರ ಚರಿತ್ರೆ ಬೇರೆ ಇಲ್ಲ, ಭಗವಂತನ ಚರಿತ್ರೆ ಬೇರೆ ಇಲ್ಲ. ಅದಕ್ಕೋಸ್ಕರವಾಗಿ ಹೇಳೋದು. ಅಂತಹ ಈಗ ನಮಗೆ ಮನುಷ್ಯನ ಸ್ವಭಾವವನ್ನು ವಿಷ್ಣು ಪುರಾಣದಲ್ಲಿ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ, ಮನುಷ್ಯನಿಗೆ ಸುಖ ಬೇಕು, ಆದರೆ ಸತ್ಕರ್ಮ ಅನುಷ್ಠಾನ ಮಾಡೋದಕ್ಕೆ ಅವನು ಮನಸ್ಸು ಮಾಡೋಲ್ಲ. ಮನುಷ್ಯನಿಗೆ ನಮಗೆ ದುಃಖ ಬೇಡೇ ಬೇಡ, ಆದರೆ ತಿಳಿದು ನಾವು ಅಧರ್ಮವನ್ನು ಮಾಡ್ತೀವಿ, ಅಸತ್ಕರ್ಮವನ್ನು ಮಾಡ್ತೀವಿ. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ ನಾ ಪಾಪ ಫಲಮಿಚ್ಛಂತಿ ಪಾಪಂ ಕುರುವಂತಿ ಯತ್ನತಃ ಅಂತ ವೇದವ್ಯಾಸರು ವಿಷ್ಣು ಪುರಾಣದಲ್ಲಿ ಪುಣ್ಯದ ಫಲ ಬೇಕು ನಮಗೆ. ಪುಣ್ಯದ ಫಲ ಏನೋ ಸುಖ, ಪಾಪದ ಫಲ ಏನೋ ದುಃಖ. ಏನೋ ರೋಗ ಬಂದಿದೆ ನಮಗೆ ಬಲವಾದದ್ದು ಅಂತಿದ್ರೆ ಅದಕ್ಕೆ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ತಚ್ಛಾಂತಿ ಔಷಧೈ ದಾನೈ ಜಪೋ ಸದಾರ್ಚನೈ ಅಂತ ಹೇಳ್ತಾರೆ ತಂತ್ರಸಾರ ಸಂಗ್ರಹದಲ್ಲಿ. ಜನ್ಮಾಂತರ ಕೃತಂ ಪಾಪಂ, ಜನ್ಮಾಂತರದಲ್ಲಿ ಮಾಡುವ ನಾವು ಪಾಪದಿಂದಲೇ ನಮಗೆ ಪ್ರಬಲವಾದ ರೋಗಗಳು ಬರೋದು. ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡೋದು ಅವಾಗಲೇ, ಎಲ್ಲರನ್ನೂ ಕರೆಸ್ಬಿಡಿ ಅಂತ ಹೇಳ್ತಾರೆ. ಆದ್ದರಿಂದ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ತಚ್ಛಾಂತಿ ಔಷಧೈ, ಔಷಧಗಳು ಅಥವಾ ಅದರಲ್ಲೂ ಆಗಿದ ಜಪ ಹೋಮ ದೇವತಾರ್ಚನೆ ಇವುಗಳಿಂದ ನಾವು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂಥದ್ದೆಲ್ಲ. ಆದ್ದರಿಂದ ದುಃಖಕ್ಕೆ ಕಾರಣ ಅಂದರೆ ಪಾಪ, ಸುಖಕ್ಕೆ ಕಾರಣ ಅಂದರೆ ಪುಣ್ಯ. ಆ ಪುಣ್ಯ ಅಂದರೆ ಏನು? ಕಣ್ಣಿಗೆ ಕಾಣೋ ಪದಾರ್ಥ ಅಲ್ಲ. ಯಾವುದೇ ಒಂದು ಸತ್ಕರ್ಮವನ್ನು ಅನುಷ್ಠಾನ ಮಾಡೋದಾಗ ಬರತಕ್ಕಂಥದ್ದು ಪುಣ್ಯ. ಶಾಸ್ತ್ರಕ್ಕೆ ವಿರುದ್ಧವಾದ ಕರ್ಮವನ್ನು ಅನುಷ್ಠಾನ ಮಾಡಿದಾಗ ಬರೋದು ಪಾಪ. ಇವುಗಳೇ ನಮಗೆ ಸುಖ ದುಃಖಕ್ಕೆ ಕಾರಣ. ನಾವೇನು ಮಾಡ್ತೀವಿ? ಪುಣ್ಯದ ಫಲ ಬೇಕು ನಮಗೆ, ಸುಖ ಬೇಕು, ಆದರೆ ಪುಣ್ಯಂ ನೇಚ್ಛಂತಿ ಮಾನವಾಹ, ಪುಣ್ಯಕರ್ಮ ಮಾಡೋದಕ್ಕೆ ನಮಗೆ ಮನಸ್ಸು ಬರೋಲ್ಲ, ನಾವು ಮಾಡ್ತಾ ಇಲ್ಲ. ನಾ ಪಾಪ ಫಲ ಮೆಚ್ಚಂತಿ, ಪಾಪದ ಫಲ ದುಃಖ, ಅದನ್ನು ನಾವು ಬಯಸ್ತೇವೆ. ಆದರೆ ಪಾಪಂ ಕುರುವಂತಿ ಯತ್ನತಃ, ಇದು ಪಾಪ, ಇದು ಈ ಕರ್ಮವನ್ನು ಮಾಡಿದ್ರೆ ಪಾಪ ಬರುತ್ತೆ ಅಂತ ಗೊತ್ತಿದ್ದರೂ ಕೂಡ ಮಾಡ್ತೇವೆ. ಇದೊಂದು ಸಲ ಮಾಡಿ ಸರ್ ಏನಾಗಲ್ಲ, ಇದು ಕಲಿಯುಗ, ಇದು ಅದೆಲ್ಲ ನಿಮ್ಮ ತಾತನ ಕಾಲ ಥರ ನೋಡಿಕೊಂಡ್ರೆ ಅಂದರೆ ನೋಡಿಕೊಂಡ್ರೆ ನೀವು ಏನು ರೀ ಅದು ತಾತನ ಯಾವ ಎಲ್ಲ ಕಾಲದಲ್ಲೂ ಸತ್ಯನೇ, ಪುಣ್ಯನೇ, ಪಾಪನೇ, ಹಂಗೆ ಮಾಡಿದ್ರೆ ಅದು ಬರೋದು. ತಾತನ ಕಾಲದಲ್ಲಿ ಬೇರೆ ಸತ್ಯಂ ವದ, ಅದು ಯಾವ ತಾತನ ಕಾಲದಲ್ಲಿ ಸರ್ ಇವಾಗ ಅಸತ್ಯಂ ವದ ಚೇಂಜ್ ಮಾಡಬೇಕು ಅಂದರೆ ಆಗಲ್ಲ. ಸನಾತನ ಧರ್ಮ ವೇದದಲ್ಲಿ ಇರೋದನ್ನು ಬದಲಾವಣೆ ಮಾಡೋಕ್ಕಲ್ಲ, ಸನಾತನ ಧರ್ಮ ಅಂತ ಹೆಸರು. ಶ್ರುತಿ ಸ್ಮೃತಿಯಲ್ಲಿರೋದು ಬೇಕಾದ್ರೆ ಅಮೆಂಡ್ಮೆಂಟ್ ಮಾಡ್ಕೋಬೋದು. ಒಂದು ಮುಖ್ಯ ಧರ್ಮಕ್ಕೋಸ್ಕರ ಕೆಲವು ಧರ್ಮಗಳನ್ನು ಸಡಿಲ ಮಾಡ್ಕೋಬೋದು. ಈಗ ವೃದ್ಧೌಚ ಮಾತಾ ಪಿತರು ಸಾಧ್ವಿ ಭಾರ್ಯ ಸತ ಶಿಶು ಅಪ್ಯಕಾರ್ಯ ಶತಂಕೃತ ಭರ್ತವ್ಯ ಮಧುರಬ್ರವೀತ್ ಅಂತ ಮನುಸ್ಮೃತಿಯಲ್ಲಿ ವೃದ್ಧರಾದ ತಂದೆ ತಾಯಿಗಳು, ವೃದ್ಧೌಚ ಮಾತಾ ಪಿತರು, ಸಾಧ್ವಿ ಭಾರ್ಯ ಒಳ್ಳೆಯ ಹೆಂಡತಿ, ಆಮೇಲೆ ಪ್ರತಿವ್ರತೆಯಾದ ಹೆಂಡತಿ, ಸುತ ಶಿಶು ಅಪ್ರಾಪ್ತ ವಯಸ್ಸಿನಲ್ಲಿ ಇರ್ತಕ್ಕಂತಹ ಮಕ್ಕಳನ್ನು ಪರಿಪೋಷಣೆ ಮಾಡೋದು ಗೃಹಸ್ಥನಿಗೆ ಬಹಳ ಮುಖ್ಯ. ಅದಕ್ಕೋಸ್ಕರ ಅಕಾರ್ಯ ಶತಂಕೃತ್ವ, 100 ಅಕಾರ್ಯವನ್ನಾದರೂ ಮಾಡಿ ಈ ಧರ್ಮವನ್ನು ಮಾಡುವಂತಾರೆ. ಪ್ರಮಾಣ ಸಿಕ್ಬಿಡ್ತು ನಮಗೆ ಲಂಚ ತಗೊಳ್ಳೋಕ್ಕೆ ಅಂತ. ಹಾಗಲ್ಲ, 100 ಅಕಾರ್ಯವನ್ನಾದರೂ ಮಾಡು ಅಂದರೆ ಈ ಧರ್ಮ ಮುಖ್ಯ ಅಂತ ತಾತ್ಪರ್ಯವೇ ಹೊರತು ಬೇರೆದು ಮಾಡುವಂತಲ್ಲ. ಆಗ ಸ್ವಲ್ಪ ಸಡಿಲಿಸ್ಕೊಂಡು, ಈಗೆಲ್ಲ ಮೊದಲು ಬ್ರಾಹ್ಮಣ ಕೆಲಸಕ್ಕೆ ಹೋಗೋದು ಅಂದರೆ ಕೆಲಸಕ್ಕೆ ಹೋಗ್ತಾನೆ ಅವ್ರ ಮಗ ಅಂತ, ನೌಕರಿಗೆ ಹೋಗ್ತಾನವ, ಎಲ್ಲ ಬಿಟ್ಟಾನ ಧರ್ಮ ಅಂತ ಇದ್ರು. ನೌಕರಿ ಹಿಡ್ದಾನೆ, ಏನಿದು ಪಾಠ ಪ್ರವಚನ ಮಾಡ್ಕೊಂಡು ಇರಬೇಕು ಅಂತ ಇದ್ದರು. ಈಗ ಆಗಲ್ವಲ್ಲ. ಅದಕ್ಕೋಸ್ಕರ ಕೆಲವೆಲ್ಲ ಮುಖ್ಯವಾದ ಧರ್ಮವನ್ನು ಪರಿಪಾಲನೆ ಮಾಡೋಕ್ಕೆ ವೃದ್ಧರಾದ ತಂದೆ ತಾಯಿಗಳು ಸಾಕಬೇಕು, ಇದು ಮಾಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸ ಇದೆಲ್ಲ ಇದು ಬರುತ್ತೆ. ಅದಕ್ಕೆ ಸ್ವಲ್ಪ ಸಡಿಲಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಲೌಕಿಕ ಮಾಡಿಕೊಂಡ್ರೆ ದೇವ್ರಿಗೆ ಕ್ಷಮಿಸ್ತಾನೆ. ಎಲ್ಲ ಮಾಡ್ಕೊಂಡ್ರೆ ಆಗೋಲ್ಲ. ಹೀಗೆ ಕೆಲವೆಲ್ಲ ಹೇಳಿದ್ದಾರೆ ಸೂಕ್ಷ್ಮದ, ಅದೆಲ್ಲ ಸ್ಮೃತಿಗಳಲ್ಲಿ. ಆದರೆ ಶ್ರುತಿ ಮಾತ್ರ, ವೇದದಲ್ಲಿ ಹೇಳಿದ್ದು ಮಾತ್ರ ನಾವು ಅಮೆಂಡ್ಮೆಂಟ್ ಮಾಡೋಕ್ಕೆ ಸಂಕೋಚ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಸತ್ಯಂವದ ಅಂದರೆ ಯಾವ ಕಾಲಕ್ಕೂ ಸತ್ಯಂವದ, ಧರ್ಮಂಚರ ಇವೆಲ್ಲ ಇದು ಅಮೆಂಡ್ಮೆಂಟ್ ಮಾಡೋಕ್ಕೆ ಆಗೋದು. ಆದ್ದರಿಂದ ಅದಕ್ಕೋಸ್ಕರ ಭಗವಂತನ ಸಂದೇಶಗಳನ್ನು ತಿಳಿಸೋಕ್ಕೋಸ್ಕರವಾಗಿ ಆಚಾರ್ಯರ ಗ್ರಂಥಗಳಲ್ಲಿ, ವೇದವ್ಯಾಸರ ಗ್ರಂಥಗಳಲ್ಲಿರುವ ಸಂದೇಶವನ್ನು ನಮ್ಮ ಆಡು ಭಾಷೆಯಲ್ಲಿ ತಿಳಿಸೋಕ್ಕೋಸ್ಕರವಾಗಿ ವಿಜಯದಾಸರು, ಪುರಂದರದಾಸರು ಇವರೆಲ್ಲ ವಿಶೇಷವಾಗಿ ಅವತಾರ ಮಾಡಿ ಪ್ರಾಕೃತ ಭಾಷೆಯಳು ನೀ ಕೃತಿ ಪೇಳಿ ಅಪ್ರಾಕೃತ ಹರಿಯಿಂದ ಸ್ವೀಕೃತನಾದ್ಯೋ ದಾಸರಾಯ ಅಂತ ಪುರಂದರದಾಸರನ್ನು ಪ್ರಾಕೃತ ಭಾಷೆಯಲ್ಲಿ ಕೃತಿಗಳನ್ನು ರಚನೆ ಮಾಡಿ ವಿಶೇಷವಾಗಿ ನಮಗೆ ಅದರ ಮೂಲಕ ನಮಗೆ ಒಳ್ಳೆಯ ತತ್ವಜ್ಞಾನವನ್ನು ಕೊಟ್ಟಂಥವರು ನಮಗೆ ವಿಶೇಷವಾಗಿ ನಮಗೆ ವಿಜಯದಾಸಾರ್ಯರೋ ಅಂತಹ ಆ ಒಂದು ವಿಜಯ
ದಾಸರ ಒಂದು ಚರಿತ್ರೆಯನ್ನು ನೋಡುವಾಗ ಭೌತಿಕವಾಗಿ ಒಬ್ಬ ಮನುಷ್ಯ ಅಂದಮೇಲೆಲ್ಲ ಹುಟ್ಟುತ್ತಾನೆ, ಇಂಥ ಕಡೆ ಹುಟ್ಟಿದ್ರು, ಇಲ್ಲಿ ಕೂತಿದ್ರು, ಇದ್ದಿದ್ರು, ಅದು ಸಾಮಾನ್ಯ. ಅವರು ಬೆಳೆದು ಹೇಗೆ ವಿಜಯದಾಸರು ಹೇಗಾದರು ಅಂತ ಯೋಚನೆ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳು ಹೇಗಾದರು, ಅವ್ರಿಗೂ 24 hours ಇದ್ದಿದ್ದು, ಅವ್ರಿಗೂ ಅದಂತೆ ಸಾಮಾನ್ಯವಾಗಿ ಅವರು ದೇವಾಂಶಂಭೂತರು ಅದೆಲ್ಲ ಆಮೇಲೆ. ಆದರೂ ಕೂಡ ಅವರು ಎಷ್ಟು ಪರಿಶ್ರಮ, ಎಷ್ಟು ಅವರ ತನ್ಮಯತೆ. ಆದ್ದರಿಂದ ಅವರು ವಿಜಯದಾಸರನ್ನು ವಿಚಾರ ಮಾಡುವಾಗ ಅವರ ಜೀವನದಲ್ಲಿ ಭೌತಿಕವಾಗಿ ಅವರು ನೋಡಿದ್ರೆ 1450ರಲ್ಲಿ ಶ್ರೀಪಾದರಾಜರಿಂದ ಚಿಕ್ಕಲಪರಿವಿ ಅಂತ ಒಂದು ಸಣ್ಣ ಗ್ರಾಮ, ಆ ಗ್ರಾಮದಲ್ಲಿ ಅಶ್ವತ್ಥ ನರಸಿಂಹ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ ಶ್ರೀಪಾದರಾಜರು. ಅಲ್ಲಿ ವಿಜಯದಾಸರ ಅವತಾರ. ಹಿಂದಿನವರು ಏನೋ ಒಂದು ಪವಿತ್ರವಾದ, ಈಗ ಆಚಾರ್ಯರು ಅವತಾರ ಮಾಡಬೇಕಾದ್ರೆ ಪರಶ್ವದ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಅಂತ ಹೇಳ್ತಾರೆ ಆಚಾರ್ಯರು. ಅಂದರೆ ಮಧ್ವಾಚಾರ್ಯರು ಅಲ್ಲಿ ಉಡುಪಿಯಲ್ಲೇ ಅವತಾರ ಮಾಡಿದ್ರು, ಇಲ್ಲೇ ಬೆಂಗಳೂರಲ್ಲೆಲ್ಲ ಹೊಟ್ಬಾರ್ದಾಗಿತ್ತ, ನಾವು ಒಳ್ಳೆ ಪ್ರಶ್ವಾಸ ಏನೋ ನಾವು ದೊಡ್ಡ ಮಂದಿರ ಮಾಡ್ಬೋದಾಗಿತ್ತಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಪರಶುರಾಮ ದೇವರು ಅಂದರೆ ವಾಯುದೇವರು ಅವರ ಸಾಧನೆಗೆ ಅಂತಂದರೆ ಅವ್ರಿಗಿಂತ ಹಿಂದಿನವರು ಏನೋ ಪ್ರತಿಷ್ಠೆ ಮಾಡಿರ್ಬೇಕಲ್ಲಿ. ಅವ್ರಿಗಿಂತ ಹಿಂದಿನವರು ಅಂದರೆ ಯಾರು? ನಾರಾಯಣನೇ. ಆದ್ದರಿಂದ ಪರಶುರಾಮ ದೇವರಿಂದ ಅಲ್ಲಿ 4 ತೀರ್ಥಗಳು, ಅದರಿಂದ ಪರಶು ತೀರ್ಥ, ಗದಾತೀರ್ಥ, ಬಾಣತೀರ್ಥ, ಧನುಸ್ತೀರ್ಥ ಅಂತ 4 ಇದೆ. ಅಲ್ಲಿ ಮೊದಲು ನೀರು ನೋಡ್ತಾರೆ. ಮೊದಲು ಎಲ್ಲೂ ಹೋಗಬೇಕಾದ್ರೂ ಇಲ್ಲಿ ನೀರಿನ ಸೌಕರ್ಯ ಇದೆ ಅಂತ ನೋಡ್ತೀವಲ್ಲ, ಆ ಥರ ಅವರಿಗೆ ಸಾಧನೆಗೆ ಬೇಕಾದದ್ದೇ ನೀರು. ಸ್ನಾನ ಮೂಲ ಕ್ರಿಯಾ ಸರ್ವಾ, ಸ್ನಾನನೇ ಮೂಲ ಎಲ್ಲ ಕ್ರಿಯೆಗಳಿಗೂ ಕೂಡ. ಪರಶುರಾಮ ದೇವರಿಂದ ನಿರ್ಮಿತವಾದ 4 ತೀರ್ಥಗಳು ಅಲ್ಲಿಂದ ಅಲ್ಲಿ ಮಾಡ್ತಾರೆ. ಆಮೇಲೆ ದುರ್ಗಾದೇವಿ ಅಲ್ಲೇ ಇದ್ದಾಳೆ. ಸುತ ಪ್ರೇಮ್ಣೆ ವಾಸ್ತೇ ನಿತ್ಯಂ ಹರಿಸ್ವಸ ಅಂತ ಹೇಳ್ತಾರೆ. ಹೀಗೆ ಶ್ರೀಪಾದರಾಜರು ಅವರು ದಾಸ ಸಾಹಿತ್ಯಕ್ಕೆ ವಿಶೇಷವಾಗಿ ಅವರು ನರಹರಿ ತೀರ್ಥರು ಕೆಲವು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ವಿಶೇಷವಾಗಿ ರಂಗವಿಠಲ ಅನ್ನುವ ಅಂಕಿತದಿಂದ ಅನೇಕ ಪದಪದ್ಯ ಸುಳಾದಿಗಳನ್ನು ಮಾಡಿದವರು ಶ್ರೀಪಾದರಾಜರು. ಅವರ ಮಾರ್ಗದಲ್ಲೇ ಅವರು ಮುಂದೆ ಬರಬೇಕಲ್ಲ, ವಿಶೇಷವಾಗಿ ಹರಿದಾಸ ಸಾಹಿತ್ಯವನ್ನು ಬೆಳಗಬೇಕು. ಅದಕ್ಕೆ ಅಲ್ಲೇ ವಿಜಯದಾಸರು ಚಿಕ್ಕಲಪರವಿಯಲ್ಲಿ ವಿಶೇಷವಾಗಿ ಅವತಾರವನ್ನು, ಒಂದು ಸಣ್ಣ ಗ್ರಾಮ ವಿಜಯದಾಸರಿಂದ ಪ್ರಸಿದ್ಧಿ ಆಗಬೇಕು. ಕೆಲವು ಎಲ್ಲಿದ್ದೀವಿ ಅನ್ನೋದ್ರ ಮೇಲೆ ನಾವು ಪ್ರಸಿದ್ಧಿ ಆಗ್ತೀವಿ. ನಿಮ್ಮ ಹುಡುಗ ಎಲ್ಲಿದ್ದಾನೆ ಅಂದರೆ, ನಮ್ಮ ಹುಡುಗ ಅಮೇರಿಕಾದಲ್ಲಿದ್ದಾನೆ ಅಂದರೆ ಅಮೇರಿಕಾದಲ್ಲಿ ಇರೋದರಿಂದ ಅವರಿಗೆ ಪ್ರಸಿದ್ಧಿ. ಇವರು ಹಾಗಲ್ಲ, ವಿಜಯದಾಸರು ಅವತಾರ ಮಾಡಿದ್ದರಿಂದ ಚಿಕ್ಕಲಪರವಿ ಪ್ರಸಿದ್ಧಿ ಆಗಬೇಕು. ಆ ತರಹ ಒಬ್ಬ ವ್ಯಕ್ತಿ ಹುಟ್ಟಿದ್ದರಿಂದ ಊರೇ ಪ್ರಸಿದ್ಧಿ. ಇನ್ನು ನಾವು ಅಂಥ ದೊಡ್ಡ ಕಡೆ ಇದ್ದು ಯಾವ ಅಪಾರ್ಟ್ಮೆಂಟ್ ಇಲ್ಲಿದ್ದೀರಿ ಅಂತ ಆ ಹೆಸರು ಹೇಳಿದರೆ ಅಲ್ಲಿದ್ದೀರಾ ಅಂತ, ಆ ಸ್ಥಳದಿಂದ ನಮಗೆ ಮಹತ್ವ. ಕೆಲವರಿಗೆ ವ್ಯಕ್ತಿಯಿಂದ ಸ್ಥಳಕ್ಕೆ ಮಹತ್ವ. ಹಾಗೆ ವಿಜಯದಾಸರು ಚಿಕ್ಕಲಪರವಿಯಲ್ಲಿ ಅವತಾರ ಮಾಡಿದ್ದರಿಂದ ಚಿಕ್ಕಲಪರವಿಯೇ ವಿಶೇಷವಾಗಿ ಇದೆ ಇದಾಗಿತ್ತು. ಮೊದಲೇ ಶ್ರೀಪಾದರಾಜರು ಬಂದಿದ್ದರು, ಅದು ಪವಿತ್ರವಾದ ಭೂಮಿ. ಅಲ್ಲಿ ವಿಜಯದಾಸರು 1450ರಲ್ಲಿ ಶ್ರೀಪಾದರಾಜರು ಅಲ್ಲಿ ಬಂದು ಪ್ರತಿಷ್ಠೆ ಮಾಡಿದ್ದರು. ಆಮೇಲೆ ಕ್ರಿಸ್ತಶಕ 1682ರಲ್ಲಿ ಚಿಕ್ಕಲಪರವಿಯಲ್ಲಿ ಇನ್ನೂ 300 ವರ್ಷ ಆಗಿದೆ. ಇನ್ನೂ ಅವ್ರ ಚರಿತ್ರೆ ಹೇಳ್ತಾ ಕೂತಿದ್ದೀವಿ ನೋಡಿ. ಒಬ್ಬರು ಒಂದು ತಿಂಗಳಿಗೆ ಮರ್ತೋಗ್ತಾರೆ. ಅಂಥದ್ದು ಜ್ಞಾನಿಗಳು ನಾವು ಸತ್ತ ಮೇಲೆ ಎಷ್ಟು ದಿವಸ ನಮ್ಮನ್ನು ನೆನೆಸ್ಕೋತಾರೆ ಅಷ್ಟು ದಿವಸ ನಾವು ಜೀವನ ಮಾಡಿದ್ದೀವಿ ಅಂತ ಅರ್ಥ ಅಂತ ನಮ್ಮ ತಂದೆಯವರು ಹೇಳಿದ್ರು. ಸತ್ತ ಮೇಲೆ ಬದುಕಬೇಕು ಅಂತ. ಸತ್ತ ಮೇಲೆ ಒಬ್ಬ ವ್ಯಕ್ತಿ ಇದ್ದಾಗ ಅವ್ನು ನೆನೆಸ್ಕೊಳ್ಳೋದು, ಅವರಿಂದ ಉಪಕಾರ ಆಗೇ ಆಗುತ್ತೆ, ತಿಂಗಳಿಗೆ ಒಂದಿಷ್ಟು ಪಾಕೆಟ್ ಮನಿ ಕೊಟ್ಟರೆ ನಮಗೆ ಸಂತೋಷ ಪಡ್ತೀವಿ, ಅದೆಲ್ಲ ಬೇರೆ. ಸತ್ತ ಮೇಲೆ ಎಷ್ಟು ದಿವಸ ಒಳ್ಳೆಯ ರೀತಿಯಿಂದ, ಕೆಟ್ಟವ್ರನ್ನೂ ನೆನೆಸ್ಕೋತಾರಲ್ಲ ಹಾಗಲ್ಲ, ಒಳ್ಳೆಯ ರೀತಿಯಿಂದ ಎಂಥ ಮನುಷ್ಯ ಇದ್ದಪ್ಪ, ಎಷ್ಟು ಬದುಕಿರೋವರೆಗೂ 4 ಜನಕ್ಕೆ ಉಪಕಾರ ಮಾಡ್ಕೊಂಡಿದ್ದ ಅಂತ ನಾವು ಸತ್ತ ಮೇಲೂ ಕೂಡ ಎಷ್ಟು ಕಾಲ ನಾವು ಜನರ ಮನಸ್ಸಲ್ಲಿರ್ತೀವೋ ಅಷ್ಟು ಕಾಲ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ಆದ್ದರಿಂದ ಕ್ರಿಸ್ತಶಕ 1682ರಲ್ಲಿ ದಾಸಪ್ಪ ಅಂತ ಹೆಸರಿನಿಂದ ಚಿಕ್ಕಲಪರವಿಯಲ್ಲಿ ಅವತಾರ ಮಾಡಿದ್ರು. ಅವರ ತಂದೆ ತಾಯಿಗಳ ಹೆಸರೇ ಹುಟ್ಟುವಾಗಲೇ ದಾಸಪ್ಪ ಅಂತ ಹೆಸರಿಟ್ಬಿಟ್ರು ನೋಡಿ. ಹೆಸರು ಇಡೋದ್ರಲ್ಲೇ ಗೊತ್ತಾಗುತ್ತೆ ಈಗ ಮುಂದೆ ಏನಾಗ್ತಾನೆ ಅಂತ. ಈಗಂತೂ ಈಗ ಗೂಗಲಲ್ಲಿ ನೋಡ್ಬಿಡ್ತಾರೆ, ಹೆಸರುಗಳು ಇಟ್ಬಿಡ್ತಾರೆ, ಅದೇನು ಅರ್ಥ ಆಮೇಲೆ ಕೇಳ್ತಾರೆ ಆಚಾರ್ಯ ಏನು ಅಂತ. ನಿಶಾ ಅಂತ ಹೆಸರು ಇಟ್ಬಿಟ್ಟು ಆಮೇಲೆ ಆಚಾರ್ಯ. ನಿಶಾ ಅಂದರೆ ಕತ್ತಲೆ ಅಂತ ಅರ್ಥ. ಕತ್ತಲೆ ಅಂತ ಹೆಸರಿಟ್ಬಿಡ್ತಾರೆ, 2 ಅಕ್ಷರ ಇರಬೇಕು ಅಂತ. ರೇವಂತ ಅಂತ ಹೆಸರಿಟ್ಬಿಡ್ತಾರೆ. ಆ ಸಮುದ್ರದ ತೀರದಲ್ಲಿ ಕುದುರೆಯನ್ನು ಮೈಯನ್ನು ಉಜ್ಜೋನು ಅಂತ ಹೆಸರು, ಅದಕ್ಕೆ ರೇವಂತ ಹೆಸರು. ಆಮೇಲೆ ಕೇಳ್ತಾರೆ ನಮ್ಮನ್ನು ಹಿಂಗಪ್ಪ ಹೇಳೋದು ಇದನ್ನು ಅಂತ. ದಿಶಾ ಅಂತ ಹೆಸರು. ದಿಶಾ ಅಂದರೆ ದಿಕ್ಕು ಅಂತ ಇಟ್ಕೊಳ್ಳೋ, ಅಂದರೆ ಯಾರಿಗೋ ಒಬ್ಬರು ದಿಕ್ಕಾಗ್ತಾ ಬಂತೆ ಅಂತ ಅರ್ಥ. ಆದರೂ ನಾವು ಕರೆದೇ ಅದರ ಅರ್ಥ ಏನಾದರೂ, ಇವಾಗ ಅಜಾಮಿಳ ಉಪಾಖ್ಯಾನ ಭಾಗವತದಲ್ಲಿ ನೋಡಿದ್ರೆ ಅವನು ಒಂದೇ ಒಂದು ಒಳ್ಳೆಯ ಕೆಲಸ ಮಾಡಿದ್ದ. ಏನು ಅಂದರೆ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ.
ಬೇರೆ ಏನೋ ಹೆಸರಿಟ್ಬಿಟ್ಟಿದ್ರೆ ಕಟ್ಟಾಗಿರೋದು. ನಾರಾಯಣ ಅಂತ ಹೆಸರಿಟ್ಟ. ಅಂತ್ಯಕಾಲದಲ್ಲಿ ನಾರಾಯಣನ ಕರೀಲಿಲ್ಲ ಅವನು. ಆ ಮಗ ಕೊನೆ ತಂದೆ ತಾಯಿಗಳ ಕೊನೆ ಮಕ್ಕಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಇರುತ್ತೆ. ಕೊನೆಗೆ ಅವ್ರು ಜ್ಞಾಪಕ ಮಾಡ್ತಾರೆ. ಆದ್ದರಿಂದ ನಾರಾಯಣ ಅಂತ ಮಗನ ಹೆಸರು ಕರೆಯುವ ಸಾಂಕೇತಂ ಪಾರಿಹಾಸ್ಯವ ಭಾಗವತದಲ್ಲಿ ಸಾಂಕೇತಿಕವಾಗಿ ಕರೆದರೂ ಕೂಡ ಪುಣ್ಯ ಇದೆ. ಅಂದರೆ ಯೋಗ್ಯ ಜೀವರಾಗಿ ಆಗಿದ್ದು ಅವನ ಬಾಯಲ್ಲಿ ನಾರಾಯಣ ಸ್ಮರಣೆ ಮಾಡಿದ್ರೆ ನಾರಾಯಣೇತಿ ನಾಮೋಸ್ತಿ ನಾರಾಯಣೇತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಮಜ್ಜಂತಿ ತೇಜದದ್ಭುತಂ ಅಂತಾರೆ ಕೃಷ್ಣಾಮೃತ ಮಹಾಣವದಲ್ಲಿ ಆಚಾರ್ಯರು. ನಾರಾಯಣ ಅಂತ ಹೆಸರಿದೆ, ಅದನ್ನು ಕೂಗೋದಕ್ಕೆ ಬೇಕಾದ ನಾಲಿಗೆ ಇದೆ. ನಾಲಿಗೆ ಆರೋಗ್ಯವಾಗಿದೆ ಅಂತ ನಮ್ಗೆ ಗೊತ್ತೇ ಇದೆ. ಯಾಕೆಂದರೆ ಬೆಳಗಿನ ಸಾಯಂಕಾಲದವರೆಗೂ ನಾವು ಹರಟೆ ಹೊಡೆಯೋದ್ರಲ್ಲಿ ನಂಬರ್ 1. ಆದ್ದರಿಂದ ನಾಲಿಗೆ ಆರೋಗ್ಯವಿದೆ ಅನ್ನೋದು ನಮ್ಗೆ ಗೊತ್ತಿದೆ. ನಾರಾಯಣ ಅಂತ ನಾಮ ಇದೆ, ಆದರೂ ಜನಗಳು ನರಕಕ್ಕೆ ಬರ್ತಾ ಇದ್ದಾರಲ್ಲಪ್ಪ, ಇದೇನು ಆಶ್ಚರ್ಯ ಅಂತ ಕೃಷ್ಣಾಮೃತ ಮಹಾಣವದಲ್ಲಿ ಶ್ರೀಮದಾಚಾರ್ಯರು ಉದ್ಗಾರ ತೆಗಿತಾರೆ. ಅವನು ವಿದುರ ನೀತಿ ಇದರಲ್ಲಿ ಮಹಾಭಾರತದಲ್ಲಿ ಅವನು ಯಕ್ಷಪ್ರಶ್ನೆ, ಆ ಯಕ್ಷಪ್ರಶ್ನೆಯಲ್ಲಿ ಕೇಳುವಾಗ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಂತೆ ಯಕ್ಷ. ಯಮನೆ ಧರ್ಮರಾಜನಿಗೆ ಕೇಳಿದ ಪ್ರಶ್ನೆ, ಅತ್ಯಂತ ಜಗತ್ತಿನಲ್ಲಿ ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟರೆ ನಿಮ್ಮ ತಮ್ಮಂದರು ಬದುಕ್ತಾರೆ ಅಂತ ಹೇಳಿದ. ಕೇಳಿಕೊಡ್ತೀನಿ ಇಂದ ಎಲ್ಲ ಪ್ರಶ್ನೆಗಳು ಬೇರೆ ಬೇರೆ ಬೇಕಾಷ್ಟಿದೆ. ಅವನು ಒಂದು ಕೊನೆಯ ಕ್ವಶನ್ ಕೇಳಿದ, ಏನು ಅಂದರೆ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಅಂತ ಕೇಳಿದ. ಅದಕ್ಕೆ ಧರ್ಮರಾಜರು ಕೊಟ್ಟ ಉತ್ತರ ಅವ್ರು ಹೇಳ್ತಾರೆ, ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮಮಂದಿರಂ ಶೇಷಾಹ ಸ್ಥಾವರಮಿಚ್ಚಂತಿ ಕಿಮಾಶ್ಚರ್ಯ ಮತಃಪರಂ ಅಂತ ಧರ್ಮರಾಜ ಉತ್ತರ ಕೊಟ್ಟರಂತೆ. ಅಹನ್ಯಹನಿ ಭೂತಾನಿ, ಪ್ರತಿನಿತ್ಯವೂ ಕೂಡ ನಮ್ಮ ಎದುರಿಗೆ ಶವಯಾತ್ರೆಗಳು ಹೋಗ್ತಾನೆ ಇರುತ್ತೆ, ಸಾಯ್ತಾ ಇರ್ತಾರೆ, ಇದಾಗ್ತಾ ಇರ್ತಾರೆ, ನೋಡ್ತಾನೆ ಇರ್ತೀವಿ. ಆದರೂ ನಾನು ಮಾತ್ರ ಶಾಶ್ವತ ಅಂತ ತಿಳ್ಕೊಂಡು ಪುನಃ ನೀವು ಲೌಕಿಕ ಕಾರ್ಯಗಳಲ್ಲೇ ಪ್ರವೃತ್ತರಾಗ್ತಾರಲ್ಲ ಮನುಷ್ಯರು. ಏನೋ ಅವ್ನು ಸ್ಕೂಟರ್ ತೊಗೊಂಡು ಆಫೀಸ್ಗೆ ಹೋಗ್ತಾ ಇರ್ತಾನೆ, ಯಾರೋ ಹೋಗ್ತಾ ಇರ್ತಾರೆ, ಏನಾಗಿತ್ತು ಸರ್ ಅವ್ರಿಗೆ ಅಂತ, ಏನೋ ಅವ್ರಿಗೇನು ಸ್ವಲ್ಪ ಕ್ಯಾನ್ಸರ್ ಆಗಿದೆ. ಕ್ಯಾನ್ಸರ್ ನಮಗೆಲ್ಲ ಬರುವಂಥದ್ದಲ್ಲ, ಅದನ್ನು ಹೋಗ್ಬಿಟ್ಟ ಹೋಳಿ ಬಿಡಿ ಅಂತ ತೊಟ್ಟೋಗ್ತಾರೆ. ಅಯ್ಯೋ ಪಾಪ ಅವ್ನು ಹೊಟ್ಟೋದ್ನಲ್ಲ, ನಾಳೆ ನಮಗೂ ಒಂದು ದಿವಸ ಏನಾದರೂ ಕೂಡ ನಾವು ಒಂದು ಹೋಗಬೇಕಲ್ಲ, ಇನ್ನಾದರೂ ಧರ್ಮ ಕಾರ್ಯ ತಿಳ್ಕೊ, ನಿನ್ನೊಳಗೆ ನೀನೇ ಅಳೆಕೋ ಹೋದ ಆಯುಷ್ಯ ಗಣಿಸಿಕೋ ಸ್ವಲ್ಪ ಆದರೂ ಜ್ಞಾನ ಮರುಳೆ ಅಂತಾರೆ ನರಹರಿ ತೀರ್ಥರು. ತಿಳ್ಕೊ ನಿನ್ನ ಒಳಗೆ ನೀನೇ, ಬೇರೆಯವರು ಹೇಳಬೇಕಾಗಿಲ್ಲ. ಸರ್ ನಿಮ್ಗಾಗಲೇ 50 ವರ್ಷ ಆಗೋಯ್ತು ಅಂತ ಮನೇಲಿ ಜ್ಞಾಪಿಸ್ತಾ ಇರ್ತಾರೆ ಕೆಲವರು. 60 ಆಯಿತು ಇನ್ನೂ ಸ್ವಲ್ಪ ಗೊತ್ತಾಯ್ತಾರೆ. ಆ ಜ್ಞಾಪಿಸ್ಬಾರ್ದು, ನಮಗೆ ನಾವೇ ತಿಳ್ಕೊಬೇಕು. ತಿಳ್ಕೊ ನಿನ್ನೊಳಗೆ ನೀನೇ ಅಳೆಕೋ ಹೋದ ಆಯುಷ್ಯ ಆಯಿತು ಗಳಿಸಿಕೋ ಸ್ವಲ್ಪ ಆದರೂ ಜ್ಞಾನ ಮರುಳೆ, ಇನ್ನಾದರೂ ಹುಚ್ಚುಚ್ಚಾಗಿರಬೇಡ ಅಂತ ನರಹರಿ ತೀರ್ಥರು ಹೇಳ್ತಾರಲ್ಲ, ಹಾಗೆ ಸ್ವಲ್ಪ ಪರಲೋಕದ ಕಡೆ ಚಿಂತೆಯನ್ನು ಮಾಡು ಅಂತ ಹೇಳ್ತಾರೆ. ಹಾಗೆ ವಿಶೇಷವಾಗಿ ವಿಜಯದಾಸರು ದಾಸರ ಹೆಸರೇ ಇಡಬೇಕಾದ್ರೆ ದಾಸಪ್ಪ ಅಂತ ನೋಡಿ, ಮುಂದೆ ಬರೋ ದಾಸರಿಗೆಲ್ಲ ಅಪ್ಪ ಇವರು ಅಂತಾಗಲೇ ಹೆಸರಿಟ್ಬಿಟ್ರು ವಿಶೇಷವಾಗಿ. ಆದ್ದರಿಂದ ವಿಜಯದಾಸರು ದಾಸಪ್ಪ ಅಂತ ಹೆಸರು. ಅವರು ಶ್ರೀನಿವಾಸಪ್ಪ ಮತ್ತು ಕೂಸಮ್ಮ ಅಂತ ತಂದೆ ತಾಯಿಗಳಲ್ಲಿ ಇವರು ಅವತಾರ ಮಾಡಿದರು. ಮುಂದೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಎಲ್ಲ ಜ್ಞಾನಿಗಳ ಚರಿತ್ರೆ ನೋಡಿದ್ರೂ ಕೂಡ ಅದು ಕಷ್ಟವೇ ಪ್ರಾರಂಭದಲ್ಲಿ, ಆಮೇಲೆಲ್ಲ ಸುಖ ಅವರಿಗೆ. ಇವರು ಕೂಡ ಬೆಷ್ಟಾಗ ಕಷ್ಟಪಟ್ಟು ವ್ಯಾಸಕಾಶಿ ಅಂತಿದೆ, ಅಲ್ಲಿ ಹೋಗಿ ಅವರಿಗೆ ಆ ನರಹರಿ ರೂಪದಲ್ಲಿ, ಪುರಂದರದಾಸರ ರೂಪದಲ್ಲಿ ಸಾಕ್ಷಾತ್ ನರಹರಿ ಇವರಿಗೆ ವಿಜಯ ವಿಠಲ ಅಂತ ಅಂಕಿತ ಕೊಟ್ಟ ಮೇಲೆ ಬದಲಾವಣೆ ಆಯಿತು ವಿಶೇಷವಾಗಿ. ಆದ್ದರಿಂದ ಹಿಂದೆ ಎಲ್ಲ ಹೇಳ್ತಾಯಿದ್ರು, ಯಾವುದೇ ಒಂದು ಸ್ಕೂಲಲ್ಲಿ ಪಾಠಗಳು ಇಡಬೇಕಾದ್ರೆ ಒಂದು ಊರಿನಲ್ಲಿ ಒಬ್ಬ ದರಿದ್ರ ಬ್ರಾಹ್ಮಣನಿದ್ದ ಅಂತ, ಏಕಸ್ಮಿನ್ ಗ್ರಾಮೇ ಕಶ್ಚನ ದರಿದ್ರ ವಿಪ್ರಹ ಆಸೀತಂತೆ ಪಾಠ ಪ್ರಾರಂಭ ಆಗುತ್ತೆ. ಅದು ಭೂಷಣ, ಅದು ಬ್ರಾಹ್ಮಣರಿಗೆ ಅಂತ. ಆ ತರಹ ಪಾಪ ಬಡತನ ಎಲ್ಲ ಅನುಭವಿಸಿ ಆಮೇಲೆ ಅವರು ವಿಶೇಷವಾಗಿ ವ್ಯಾಸಕಾಶಿ ಅಂತ, ಇವತ್ತು ಕಾಶಿಯಿಂದ 5 ಕಿಲೋಮೀಟ್ರ್ ಹೋದರೆ ಬಡಾ ವೇದವ್ಯಾಸ ಅಂತ ತೋರಿಸ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಅದು. ಬಡಾ ವೇದವ್ಯಾಸ ಅಂತ ಕೇಳಬೇಕು. ಅಲ್ಲಿ ಹೋದರೆ ಅಲ್ಲಿ ವೇದವ್ಯಾಸರು ಲಿಂಗರೂಪದಲ್ಲಿ ವೇದವ್ಯಾಸರಿದ್ದಾರೆ. ಅಲ್ಲಿ ಇವರಿಗೆ ವಿಜಯ ವಿಠಲ ಅಂತ ಅಂಕಿತ ವಿಶೇಷವಾಗಿ ಆದ ಮೇಲೆ ನಿಜವಾದ ವಿಜಯದಾಸರಾಗಿ ಅವರು ಅದ್ಭುತವಾಗಿ ಜಗತ್ತಿಗೆ ಬೇಕಾದಷ್ಟು ತಮ್ಮ ಪ್ರತಿಯೊಂದು ದಿವಸವೂ ಕೂಡ 10 ದೇವರಾಮಗಳು ಮಾಡ್ತಿದ್ದರಂತೆ ಎವ್ರಿ ಡೇ. ಅವರು ಇದ್ದಿದ್ದೇ 73 ವರ್ಷ. ಅವರಿದ್ದಿದ್ದು 73 ವರ್ಷದಲ್ಲಿ ಅವರು ತಿರಿಪಾದವನ್ನು 5 ಲಕ್ಷಕ್ಕೆ ಅಂತ ಹೇಳ್ತಾರೆ. ಪುರಂದರದಾಸರು ಒಟ್ಟು 5 ಲಕ್ಷ ಪದಪದ್ಯ ಸುಳಾದಿಗಳನ್ನು ಮಾಡಿದರು. ಆ 5 ಲಕ್ಷ ಮಾಡಬೇಕು ಅಂತ ಅವರ ಸಂಕಲ್ಪ. ಆದರೆ ಆಮೇಲೆ 4,25,000 ಮಾಡಿ 75,000 ಮುಂದೆ ಗುರುಮಂತೋಪತಿ ಅಂತ ಇವರು ಪುರಂದರದಾಸರ ಮಕ್ಕಳಾಗಿ ಅವತಾರ ಮಾಡಿದ್ದರು ವಿಜಯರಾಯರು.
ಮುಂದೆ ವಿಜಯದಾಸರಾಗಿ ಅವತಾರ ಮಾಡಿ 75,000 ಕೃತಿಗಳನ್ನು ರಚನೆ ಮಾಡಿ ವಿಶೇಷವಾಗಿ ನಮಗೆ ತತ್ವಜ್ಞಾನವನ್ನು ಕೊಟ್ಟಿದ್ದಾರೆ. ಅವರ ನೋಡಿ 75,000 ಕೃತಿಗಳು ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಪುರಂದರದಾಸರು 4,25,000 ಕೃತಿಗಳು ಬಹುಮನಿ ಸುಲ್ತಾನರು ಇದರ ವಿಜಯನಗರದ ಮೇಲೆ ದಾಳಿ ಮಾಡಿದಾಗ 3 ದಿನ ಲೈಬ್ರರಿ ಉರಿತು ಅಂತಾರೆ. 3 ದಿವಸ ಉರಿತು ಅಂದರೆ ಎಷ್ಟಿರಬೇಕು ಸಾಹಿತ್ಯ ಎಲ್ಲ ಎಷ್ಟೋ ಹೊಟ್ಟೋಯ್ತು, ಎಷ್ಟೋ ಅಳೆದು ಉಳಿದಿದ್ದು. ಅದನ್ನು ನಾವು ಆ ಕಡೆ ನೋಡ್ತಾ ಇಲ್ಲ. ಇನ್ನು ಪುರಂದರ ವಿಜಯದಾಸರು ಒಂದು 2,500 ಸಿಗ್ಬೋದು ಅಷ್ಟೇ, ಎಲ್ಲ ಕೃತಿಗಳು ಹಾಕಿದ್ರಿ. ಅಷ್ಟೊಂದು ಎಲ್ಲಿ ನಾವು. ಆದ್ದರಿಂದ ಅದರಲ್ಲಿ ಅವರ ತಮ್ಮ ಒಂದೊಂದು ಕೃತಿಯಲ್ಲಿಯೂ ಕೂಡ ವಿಶೇಷವಾಗಿ ನಮಗೆ ಒಳ್ಳೆಯ ಜನ್ಮ ಬಂದಾಗ, ಮಾಧ್ವ ಜನ್ಮ ಬಂದಾಗ, ವೈಷ್ಣವ ಜನ್ಮ ಬಂದಾಗ ಹೇಗೆ ನಾವು ಉದ್ಧಾರ ಆಗಬೇಕು. ಮೊದಲು ನಮಗೆ ದೇವರಲ್ಲಿ ನಾವು ಎಷ್ಟು ಮಹತ್ವ ಕೊಡ್ತಾರೋ ನಮ್ಮಲ್ಲಿ ಗುರುವಿಗೆ ಬಹಳ ಮಹತ್ವ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಖಚಿತಾಖ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂತ. ನಾವು ದೇವರಲ್ಲಿ ಭಕ್ತಿ ಮಾಡ್ತೀವಿ ಅಷ್ಟೇ. ನಾವು ಹೇಗೆ ದೇವರಲ್ಲಿ ಭಕ್ತಿ ಮಾಡ್ತೀವೋ ಆ ದೇವರ ಬಗ್ಗೆ ನಮಗೆ ತಿಳಿಸಿಕೊಡ್ತಕ್ಕಂತಹ, ದೇವರ ಬಗ್ಗೆ ಅರಿವನ್ನು ನಮಗೆ ಕೊಡ್ತಕ್ಕಂತಹ, ದೇವರ ತತ್ವಜ್ಞಾನವನ್ನು ಉಪದೇಶ ಮಾಡ್ತಕ್ಕಂತಹ ಗುರುಗಳಲ್ಲಿಯೂ ನಾವು ಭಕ್ತಿ ಮಾಡಬೇಕು. ಮಾಡಿದರೆ ಮಾತ್ರ ನಮಗೆ ವಿಶೇಷವಾಗಿ ನಮಗೆ ಸತ್ಫಲ ಆಗ್ತಾಗ್ತದೆ. ನಾವು ದೇವರಲ್ಲಿ ಹೇಗೆ ಭಕ್ತಿ ಮಾಡ್ತೇವೋ ಯಥಾಶಕ್ತಿ ಗುರುಗಳಲ್ಲಿಯೂ ಭಕ್ತಿ ಮಾಡಬೇಕು. ತಸ್ಯೈತೆ ಖಚಿತಾ ಅರ್ಥಾ. ಅಂಥವರಿಗೆ ಹರಿಭಕ್ತಿ ಗುರುಭಕ್ತಿ ಬಹಳ ಮುಖ್ಯ. ಮಧ್ವವಿಜಯದಲ್ಲಿ ಹೇಳಬೇಕಾದ್ರೆ ಮುಕುಂದ ಭಕ್ತಿಯೈ ಹರಿ ಗುರುಭಕ್ತಿ ಜಾಯೈ ಅಂತಾರೆ. ಗುರುಭಕ್ತಿಯಿಂದ ಉಂಟಾದ ಮುಕುಂದ ಭಕ್ತಿ ನಮಗೆ ತಾರಕ. ಕೇವಲ ಮುಕುಂದ ಭಕ್ತಿ ತಾರಕವಲ್ಲ. ಅಪ್ಯಚ್ಯುತೋ ಗುರು ದ್ವಾರಾ ಪ್ರಸಾದ ಕೃತ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ದೇವರೇ ಹೇಳ್ಬಿಟ್ಟಿದ್ದಾನೆ. ಅಚ್ಯುತಃ ಅಪಿ ಗುರುದ್ವಾರ ಪ್ರಸಾದ ಕೃತ. ನಾನು ನೇರವಾಗಿ ನಿಮಗೆ ಯಾರಿಗೂ ಅನುಗ್ರಹವನ್ನು ಮಾಡೋದಿಲ್ಲ. ಗುರುದ್ವಾರ ಪ್ರಸಾದ ಕೃತ, ಗುರುಗಳ ಮೂಲಕವೇ ನಾನು ಎಲ್ಲರಿಗೂ ಅನುಗ್ರಹವನ್ನು ಮಾಡತಕ್ಕವನೋ ಅಂತ ನಾರಾಯಣನೇ ಸ್ಟೇಟ್ಮೆಂಟ್ ಇದು. ಆದ್ದರಿಂದ ಒಳ್ಳೆಯ ಗುರುಗಳಲ್ಲಿ ನಾವು ಹೋಗಿ ಅವರ ಮೂಲಕ ದೇವರನ್ನು, ಜ್ಞಾನದ ಅರಿವನ್ನು, ನಮ್ಮಲ್ಲಿ ಶಾಂತಿಪಾಠ ಅಂತೆಲ್ಲ ಹೇಳ್ತಾರೆ, ಶಾಂತಿಪಾಠ ಪುರಸ್ಸರವಾಗಿ ಅಂತ ಅದರ ಕ್ರಮ ಇದೆ. ಅದಕ್ಕೋಸ್ಕರ ಆ ಥರ ಅಧ್ಯಯನ ಮಾಡಿ ಗುರುಗಳ ಅನುಗ್ರಹ ಸಂಪಾದನೆ ಮಾಡಿ ಆಮೇಲೆ ಶಾಸ್ತ್ರವನ್ನು ತಿಳ್ಕೊಂಡು ಅದರ ಮೂಲಕ ದೇವರನ್ನು ಆರಾಧನೆ ಮಾಡಬೇಕು. ದೇವರು ಅಂದ್ರೇನೋ, ಅವನು ಹೇಗೆ ಆರಾಧನೆ ಮಾಡಬೇಕು ಅದಕ್ಕೆಲ್ಲ ಕ್ರಮ ಇಲ್ವೇ? ಇದು ಸುಮ್ಮನೆ ಮಾಡೋಕ್ಕಾಗತ್ತಾ? ಎಷ್ಟೋ ವರ್ಷ MBBS ಮಾಡಿ, MD ಮಾಡಿ, MS ಮಾಡಿ ಆಮೇಲೆ ತಾನೇ ಅವರು ವೈದ್ಯರಾಗಬೇಕಾದ್ರೆ ಸರಿ ನಮ್ಮ ತಂದೆ ಒಳ್ಳೆ ಡಾಕ್ಟ್ರು, ಫೇಮಸ್ ಡಾಕ್ಟ್ರು, ಬನ್ನಿ ನಾಳೆ ಇಂಜೆಕ್ಷನ್ ಕೊಟ್ಬಿಡ್ತೀನಿ ಅಂದರೆ ಹಂಗೆಲ್ಲ ಆಗಲ್ಲ. ಹೆರಿಡಿಟ್ರಿ ಅಲ್ಲ ಅವೆಲ್ಲ. ಅದರಿಂದ ಅವರು ಶ್ರಮ ಪಡಬೇಕು. ವೇದಾಂತನೂ ಅಷ್ಟೇ. ನಮ್ಮ ತಂದೆ ದೊಡ್ಡ ಪಂಡಿತರಾಗಿದ್ದರು, ಆದ್ದರಿಂದ ಅಂದರೆ ಆಗಲ್ಲ. ನಮ್ಮ ವಂಶದಲ್ಲಿ ನಮ್ಮ ತಾತ ಎಂಥವ್ರು ಅಂದರೆ ಅವನು ನಾನೇನೂ ಇಲ್ಲ ಅಂತ ಅವನೇ ಹೇಳ್ಕೊಂಡಾಯ್ತು. ಯಾವಾಗಲೂ ಸಿಕ್ತಾಗೆಲ್ಲ ಅವ್ರ ತಾತನ ವಿಚಾರನೇ ಹೇಳ್ತಾ ಇದ್ದಾರೆ ಅಂದರೆ ಇವ್ನು ನಿಲ್ಲು ಅಂತ ನಾವೇ ಹೇಳ್ಕೊಂಡಂಗಾಯ್ತು. ನಮ್ಮ ಸಾಧನೆ ಏನೂ ಇಲ್ಲ. ನಮ್ಮ ತಾತ ಏನು ಸರ್ ಅರಮನೆಯಲ್ಲಿ ಜ್ಯೋತಿಷ, ನೀನೇನು ಗೊತ್ತಿಲ್ಲ, ನಮ್ಮ ವಿಷಯ ಕೇಳ್ಬಿಡಿ ಸರ್. ನಮ್ಮ ತಾತಂದೆ ಅಂದರೆ ಬರೇ ತಾತ ತಂದೆ ಇಷ್ಟೇ. ಪಿತ್ರಾಖ್ಯಾತಸ್ತು ಮಧ್ಯಮಃ ಅಂತ ಶಾಸ್ತ್ರದಲ್ಲಿ. ತಂದೆಯಿಂದ ಬಂದ ಕೀರ್ತಿ ಮಧ್ಯಮ ಕೀರ್ತಿ ಅಂತ ನಾವು ಗಳಿಸಬೇಕು. ನಾವು ದೊಡ್ಡ ವಂಶಸ್ಥರು, ನಾವು ದೊಡ್ಡ ಟಿಪ್ಪಣಿಕಾರ ವಂಶಸ್ಥರು, ನಮ್ಮದೇನು ಆ ಸಾಧನೆ, ಅದನ್ನು ನಾವು ನೋಡಬೇಕಲ್ಲ. ಅದಕ್ಕೋಸ್ಕರ ಮೊದಲು ನಾವು ಗುರುಗಳ ಪಾದಕ್ಕೆ ಬೆಳಿಬೇಕು. ಒಬ್ಬ ಗುರುವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅವನ ಮೂಲಕ ಸ್ವಾಮಿ ನಮಗೇನು ಮುಂದೆ ಉದ್ಧಾರದ ಗತಿ ಅಂತ ಕೇಳಬೇಕು. ಆಗ ನಮಗೆ ವಿಶೇಷವಾಗಿ ವಿಜಯದಾಸರು ಸುಮ್ಮನೆ ಆದ್ರೆ ಹಠಪಟ್ಟು ಹೋಗಿ ಅವರಿಗೆ ಪುರಂದರದಾಸರ ರೂಪದಲ್ಲಿ ಅಂಕಿತ ಕೊಟ್ಟು ನೀನು ಮುಂದೆ ಹೀಗೆ ಮಾಡಬೇಕು ಅಂತ ಹೇಳಿದ ಮೇಲೆ ಗೋಪಾಲದಾಸರಿಗೆ ವಿಜಯದಾಸರು ಅಂಕಿತ ಕೊಟ್ಟು ಅಂಕಿತವಿಲ್ಲದ ದೇಹ ನಿಷಿದ್ಧ, ಅಂಕಿತವಿಲ್ಲದ ಕಾವ್ಯ ಶೋಭಿಸದು ಅಂತಾರೆ. ತಪ್ತಮುದ್ರಾಂಕನ ಇಲ್ಲದ ದೇಹದಿಂದ ಮಾಡಿದ ಸತ್ಕರ್ಮ ಎಲ್ಲ ನಿಷ್ಫಲ. ಆಮೇಲೆ ಅಂಕಿತವಿಲ್ಲದ ಕಾವ್ಯ ಶೋಭಿಸದು. ದೊಡ್ಡವರಿಂದ ಅಂಕಿತವನ್ನು, ಮುದ್ರಿಕೆಯನ್ನು ತಗೊಂಡು ಆಮೇಲೆ ಕೃತಿಗಳನ್ನು ರಚನೆ ಮಾಡಬೇಕು. ಸುಮ್ಮನೆ ನಾವು ಏನೋ ನಾವೇ ಒಂದು ಪೆನ್ನೇಮ್ ಇಟ್ಕೊಂಡು ನಾವೇ ಕವಿತೆ ಮಾಡಿದ್ರೆ ಪ್ರಯೋಜನವಿಲ್ಲ. ಅಂಕಿತವಿಲ್ಲದ ಕಾವ್ಯ ಶೋಭಿಸದು. ಆಚಾರ್ಯರು ಕೂಡ ಅವರು ಪ್ರತಿಯೊಂದು 12 ಸ್ತೋತ್ರಗಳು ಅಂತ ಮಾಡುವಾಗ ಪೂರ್ಣ ಪ್ರಜ್ಞಾ ವಿಧಾಯುಜ ಆನಂದ ತೀರ್ಥ ಮುನಿನಾ ಅಂತೆಲ್ಲ ಮುದ್ರಿಕೆಗಳನ್ನು ಹಾಕಿ ಕೃತಿಗಳನ್ನು ರಚನೆ ಮಾಡೋದು ಮೊದಲು ತೋರಿಸಿದವರೇ ಆನಂದ ತೀರ್ಥರು. ಆಮೇಲೆ ಎಲ್ಲ ಕೃತಿಗಳಲ್ಲೂ ಅಂಕಿತವನ್ನು ಹಾಕಿ ಆ ಕೃತಿಗಳನ್ನು ರಚನೆ ಮಾಡಿದ್ರು. ಅದರಲ್ಲಿ ನಮ್ಮ ವಿಜಯದಾಸರು ಒಂದೊಂದು ಕೃತಿಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರು ಸಾಕು. ನಮಗೆ ಬೇಕಾದ ಎಲ್ಲ ವಿಷಯಗಳು ತಿಳಿಸಿದೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಗುರುಗಳು ಅಂದರೆ ವಾಯುದೇವರು. ಆ ವಾಯುದೇವರನ್ನೇ ನಾವು ಮುಖ್ಯವಾಗಿ ಗುರುಗಳು ಅಂತ ತಿಳ್ಕೊಂಡು ಅವರ ಪಾದಕ್ಕೆ ಬೀಳಬೇಕು ಅಂತಾರೆ. ಅವರು ಹೇಳ್ತಾರೆ ಒಂದು ಕೃತಿಯಲ್ಲಿ, ಮಧ್ವಮುನಿಯನ್ನ ಹೃತ್ಕುಮದ ಚಂದ್ರ ಅದ್ವೈತ ಮತ
ಅದ್ವೈತ ತಾರಣ್ಯ ದಹನ ಗುಣಸಾಂದ್ರ ಅಂತ ಒಂದು, ಅದ್ವೈತ ಮತಾರಣ್ಯ ದಹನ ಗುಣಸಾಂದ್ರ ಅಂತ ಒಂದು ಕೃತಿ. ಅದೆಲ್ಲ ಹೇಳ್ತಾರೆ, ನೀರು ಚಳಮಳ ಕಾಸಿ ಆರಲಿಟ್ಟು ಹೆಪ್ಪ ನೀರಿನಿಂದಲಿ ಕೊಡಲು ಹೆಪ್ಪದೇನೋ ಅಂತಾರೆ. ನೀರು ಚಳಮಳ ಕಾಸಿ, ನೀರು ಚೆನ್ನಾಗಿ ಕುದಿಸ್ದ ಒಬ್ಬ, ಕುದಿಸ್ಬಿಟ್ಟು ನೀರಿನಿಂದಲೇ ಹೆಪ್ಪಾಕ್ದ. ಬೆಳಗ್ಗೆ ನೋಡ್ದ, ಅದು ಹಾಗೆ ಇತ್ತದು. ಅದರಿಂದ ನೀರು ಚಳಮಳ ಕಾಸಿ ಆರಲಿಟ್ಟು ಹೆಪ್ಪ ನೀರಿನಿಂದಲೇ ಕೊಡಲು ಹೆಪ್ಪದೇನೋ. ಹಾಗೆ ಎಷ್ಟು ಹೇಗೆ ಅರ್ಥವೋ, ಒಳ್ಳೆ ನೀರನ್ನು ಚೆನ್ನಾಗಿ ಕಾಯಿಸಿ ಆ ಕುದಿಯುವ ನೀರಿನಿಂದಲೇ ಹೆಪ್ಪಾಕಿ ಅದು ಮೊಸರಾಗತ್ತೇನೋ ಅಂತ ನೋಡಿದ್ರೆ ಹೇಗೋ ವ್ಯರ್ಥವೋ, ಹಾಗೆಯೇ ಮಾರುತಿಯ ನಿನ್ನ ಕೃಪೆ ಪಡೆಯದಲೆ ಉಳಿದವರ ಕಾರುಣ್ಯವಾದರೂ ಮೋಕ್ಷ ಸಾಧನವಲ್ಲ. ಇಷ್ಟು ಚೆನ್ನಾಗಿ ಹೇಳ್ತಾರೆ. ಆದ್ದರಿಂದ ವಾಯುದೇವರ ಕೃಪೆ ಪ್ರಥಮೋ ಹನುಮಾನ್ ನಾಮ ದ್ವಿತೀಯ ಭೀಮಯೇವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಆದ್ದರಿಂದ ಇದನ್ನು ತಿಳ್ಕೋಬೇಕು. ಮಾರುತಿಯ ನಿನ್ನ ಕೃಪೆ ಪಡೆಯದಲೆ ಉಳಿದವರ ಕಾರುಣ್ಯವಾದರೂ ಅದು ಮೋಕ್ಷ ಸಾಧನವಲ್ಲ. ಯಾಕೆಂದರೆ ವಿಷ್ಣುರಿಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ವಿಷ್ಣು ಬಿಟ್ಟರೆ ವಾಯುದೇವರು ಇಬ್ಬರೇ ಮೋಕ್ಷ ಕೊಡೋಕ್ಕೆ ಅರ್ಹತೆ ಇರತಕ್ಕಂಥವರು ಅಂತ ಹೇಳಿ ಆಮೇಲೆ ಹೇಳ್ತಾರೆ, ನಮಗೆ ಮಧ್ವಾಚಾರ್ಯರ ಗುರುಗಳಾಗಿ ದೊರಕಿದ್ದಾರೆ, ನಮ್ಮ ಪುಣ್ಯ ಅಂತಹ ಬೇಕಾದಷ್ಟು ತತ್ವಜ್ಞಾನವನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ತಿಳ್ಕೊಳ್ಳೋದೇ ಹೋದರೆ ಪ್ರಯೋಜನ. ಅದಕ್ಕೆ ಹೇಳ್ತಾರೆ, ಮಧ್ವತವ ಪಂದದವನ ಭಕುತಿ ಯಾತಕ್ಕೆ. ಭಕುತಿ ಅಂತ ಆಗಬೇಕಾದ್ರೆ ಭಕ್ತಿ ಅಂದ್ರೇನು? ಸುಮ್ಮನೆ ಕೆಣ್ಣೆ ಕಟ್ಕೊಳ್ಳೋದು ಭಕ್ತಿ ಅಲ್ಲ. ಮಹಾತ್ಮಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹ ಭಕ್ತಿರೀತಿ ಪ್ರೋಕ್ತ ದಯಾ ಮುಕ್ತಿರ್ನ ಚಾನ್ಯಥ. ಒಂದು ವಸ್ತುವಿನ ಅರಿವು ಬರಬೇಕಾದ್ರೆ, ಆ ಅರಿವಿನ ಒಂದು ವಸ್ತುವಿನಲ್ಲಿ ಭಕ್ತಿ ಬರಬೇಕಾದ್ರೆ ಆ ವಸ್ತುವಿನ ಅರಿವು ಬೇಡವೆ, ಜ್ಞಾನ ಬೇಡವೆ? ಜ್ಞಾನ ಇಲ್ಲದ ಭಕ್ತಿ ಹೇಗೆ ಬರುತ್ತೆ? ಭಗವಂತ ಹೋಗೋದು ಎಲ್ಲಿ ಏನು ದೇವಸ್ಥಾನ ಸಿಕ್ಕಿದ್ರು ಡಬಕ್ಕಂದು ಬಿಡೋದು, ಅದೊಂದು ಬಿಟ್ಟರೆ ಗೊತ್ತೇ ಇಲ್ಲ ಯಾರು ಏನು, ಅಲ್ಲಿ ಯಾರು ಪ್ರತಿಷ್ಠೆ ಮಾಡಿದ್ದಾರೆ, ಏನು ಅಲ್ಲಿ ತಪಸ್ಥಿತಿ, ಆವಾಹನೆ ಇವಹನೆ, ಯಾವ ಆಗಮ ರೀತ್ಯ ಅಲ್ಲಿ ಆವಾಹನೆ ವಿಸರ್ಜನೆ ನಡೆಯುತ್ತೆ, ಪೂಜೆ ಹೇಗೆ ನಡೆಯುತ್ತೆ, ಪಂಚರಾತ್ರ ಆಗಮ ರೀತ್ಯ ನಡೆಯುತ್ತೆ, ಆಮೇಲೆ ತಂತ್ರಸಾರ ಆಗಮ ರೀತಿಯನ್ನು ನೋಡ್ಕೊಳ್ತಾನೆ. ನಾ ಅನಿರ್ಧಾರಿತ ಸ್ವರೂಪಸ್ಯ ಪ್ರಣಾಮಯುಕ್ತ ಅಂತಾರೆ ಸುಧಾದಲ್ಲಿ ಟೀಕಾಪಾದಲ್ಲಿ. ಒಂದು ಪ್ರಣಾಮ, ಒಂದು ನಮಸ್ಕಾರ ಮಾಡಬೇಕಾದ್ರೆ ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ, ಅವರ ನಮಸ್ಕಾರ ಯಾರಿಗೆ ಮಾಡ್ತೀವೋ ಅವರ ಸ್ವರೂಪ ಜ್ಞಾನ ಇಲ್ಲದೆ ಮಾಡಬಾರ್ದು ಅಂತ. ನಾ ನಿರ್ಧಾರಿತ ಸ್ವರೂಪಸ್ಯ ಪ್ರಣಾಮ ಯುಕ್ತ ಅಂತೆಲ್ಲ ಹೀಗೆಲ್ಲ ಇದೆ. ಆದ್ದರಿಂದ ಸುಮ್ಮನೆ ಮಾಡೋದಲ್ಲ. ನಾವು ಒಬ್ಬರಿಗೆ ನಮಸ್ಕಾರ ಮಾಡಿದ್ರು ಆಶೀರ್ವಾದ ಮಾಡಿದ್ರೆ ಫಲಿಸಬೇಕು ಅಂಥವ್ರಿಗೆ ನಮಸ್ಕಾರ ಮಾಡಬೇಕು. ಸುಮ್ಮನೆ ನಮಸ್ಕಾರ ಮಾಡಿ ಮದುವೆ ಮನೇಲಿ ಹೋಗ್ತಾ ನಮಸ್ಕಾರ ಮಾಡದೇ ಇದ್ದರೆ ಬೈತಾರೆ. ಅದು ನೋಡೋ ದೊಡ್ಡವನು ಕೂತಿದ್ದೀನಿ ಹಂಗೆ ಹೋಗ್ತಾರೆ, ಎಂಥ ದುರಂಕಾರ ಅಂತ ಬೈತಾರೆ. ಅದಕ್ಕೋಸ್ಕರ ಆದರೂ ನಮಸ್ಕಾರ ಮಾಡಲೇಬೇಕು. ಈ ಮದುವೆ ಮನೆ ಅಂತ ಕಷ್ಟ ಯಾವುದೂ ಅಲ್ಲ. ಕೆಲವು ವಯಸ್ಸಾದವ್ರು ಬಂದು ಕೂತ್ಕೊಂಡಿದ್ದಾರೆ, ಸೋದರ ಮಾವರೆಲ್ಲ ನೋಡು, ನಾವು ಸೋದರ ಮಾವ ಕೂತೇ ಇದ್ದೀನಿ ಅಲ್ಲೋದ ನೋಡು ಅಂತ. ಅವ್ರಿಗೆ ಯಾರು ನಮಸ್ಕಾರ ಮಾಡಿದ್ರು ಮಾಡಲಿಲ್ಲ ಅಲ್ಲಿಷ್ಟು ತೊಗೊಳ್ಳೋದೇ ಅದು. ಆ ಥರ ಆಗ್ಬಿಟ್ರೆ ಕೆಟ್ಟ ಅಲ್ಲರೇ. ನಾವು ಇದ್ದ ಕಡೆ ಅವ್ರು ತಾವಾಗಿ ಬಂದು ನಮಸ್ಕಾರ ಮಾಡಬೇಕು. ನಾವು ಹೇಳಿಸ್ಕೊಂಡು ಮಾಡಿದ್ರೆ ಅದು ದೊಡ್ಡಿಸ್ಕೇನೆ. ಅದು ಅವರು ಬಂದು ಮಾಡಿದ್ರೆ ಸಂತೋಷ, ಮಾಡಲಿಲ್ಲ ಸಂತೋಷ, ಅದಕ್ಕೇನು ಮಾಡೋಕ್ಕಾಗುತ್ತೆ? ಆದ್ದರಿಂದ ನಮಸ್ಕಾರ ಮಾಡೋದು ಮಾಡಲಿಲ್ಲ ಅನ್ನೋದಲ್ಲ. ನಾವು ನಮಸ್ಕಾರ ಮಾಡಿದಾಗ ನಾವು ಆಶೀರ್ವಾದ ಮಾಡಿದ್ರೆ ಅದು ಫಲಿಸ್ಬೇಕು. ಆ ತಾಕತ್ತು ಇದೆಯಾ? ಆವಾಗ ನಮಸ್ಕಾರ ಮಾಡಿ, ನಿಮಗೆಲ್ಲ ಮಾಡಬೇಡಪ್ಪ ನನಗೆ ತಪಸ್ಸಿಲ್ಲ ಅಂತ ಹೇಳಬೇಕು. ಹಾಂ, ಸತ್ಪುತ್ರವತಿ ಭಾವ ನಮಸ್ಕಾರ ಮಾಡಿದ್ರೆ ಮುಂದಿನ ದಿನ ಮಗು ಆಗಬೇಕು ಅವಳಿಗೆ. ನೀವು ಹೇಳ್ತಾನೆ ಇರೋದು ಆಚಾರ್ಯ ಮಾಡ್ತಾನೆ ಇನ್ನೇನು ಮಾಡಿ ಗಟ್ ಮಾಡಿಬಿಟ್ಟಿರ್ತೀವಲ್ಲ, ಅದನ್ನು ಆ ಥರ ಹೇಳೋದಟ್ಟೆ. ಏನು ಆಶೀರ್ವಾದ ಮಾಡ್ತಾನೆ ಇರೋದು, ಏನೂ ಒಂದು ಪ್ರಯೋಜನವೇ ಇಲ್ಲ ಅಂದರೆ ಏನು ಪ್ರಯೋಜನ? ಆದ್ದರಿಂದ ನಮಸ್ಕಾರ ಮಾಡೋನಿಗೂ ಅರ್ಹತೆ ಬೇಕು, ಮಾಡಿಸ್ಕೊಳ್ಳೋನಿಗೂ ಅರ್ಹತೆ ಬೇಕು. ನಮಸ್ಕಾರ ಅಂದರೆ ಏನು? ಅದಕ್ಕೆ ಇದು. ಆದ್ದರಿಂದ ಅದಕ್ಕೆಲ್ಲ ಬಹಳ ವಿಶೇಷವಾಗಿದೆ. ಸ್ವಬದುಕೋತ್ಕೃಷ್ಟತ್ವ ಪ್ರಕಾರಕ ಜ್ಞಾನಾನುಕೂಲ ವ್ಯಾಪಾರ ನಮನಾನ್. ನಮಸ್ಕಾರ ಅಂದ್ರೇನು? ನನಗಿಂತ ನೀವು ಉತ್ತಮರು ಅಂತ ತಿಳಿಸೋದಕ್ಕೆ ಇರತಕ್ಕಂತಹ ಒಂದು ಕ್ರಿಯೆ. ಮತ್ತಃ ತ್ವಮುತ್ಕೃಷ್ಟ ಇತ್ಯಾಕಾರಕ ಜ್ಞಾನಂ ಅಂತಾರೆ. ನಮಗಿಂತ ನೀವು ಜ್ಞಾನ ಭಕ್ತಿ ವೈರಾಗ್ಯದಲ್ಲಿ ನೀವು ದೊಡ್ಡವರು ಅಂತ ತಿಳಿಸೋದಕ್ಕೆ ಇರತಕ್ಕಂತಹ ಒಂದು ಸಣ್ಣ ಮಾಧ್ಯಮ ಅದು ನಮಸ್ಕಾರ. ಮತ್ತಃ ತ್ವಮುತ್ಕೃಷ್ಟ ಇತ್ಯಾಕಾರಕ ಜ್ಞಾನಂ ನಮನಂ ಅಂತ ಈ ಥರ ಎಲ್ಲ ಇದೆ. ಆದ್ದರಿಂದ ಮಾರುತಿಯ ಮುಖ್ಯ ಗುರುಗಳು ಅಂದರೆ ನಮಗೆ ಅವರು. ಮಾರುತಿಯ ನಿನ್ನ ಕೃಪೆ ಪಡೆಯದಲ್ಲಿ ಉಳಿದವರ ಕಾರುಣ್ಯವಾದರೂ ಮೋಕ್ಷ ಸಾಧನವಲ್ಲ ಅಂಥೇಳಿ ಅಂಥ ದೊಡ್ಡ ಆಚಾರ್ಯ ಮಧ್ವರ ಭೂಮಿಗೆ ಬಂದು ವಾಯುದೇವರು ನಮಗೆ ಗುರುಗಳಾಗಿ ದೊರಕಿದ್ದಾರೆ. ಅದನ್ನು ಅವರ ಶಾಸ್ತ್ರವನ್ನು ತಿಳ್ಕೊಳ್ಳಿ ಅಂತಾರೆ. ಊರ್ಧ್ವಪುಂಡ್ರತಿದ್ದದವನ ಕರ್ಮವ್ಯಾತಕೆ ಅಂತಾರೆ. ದಾನವನ್ನು ಮಾಡದವನ ದ್ರವ್ಯವ್ಯಾತಕೆ. ಹೀಗೆಲ್ಲ ಇದೆಲ್ಲ ಎಷ್ಟು ಸುಲಭವಾಗಿ ನಮಗೆ ಹೇಳ್ತಾರೆ. ಮನುಷ್ಯನ ಬದುಕು ಹಸನಾಗಬೇಕಾದ್ರೆ ಅದಾನ ದೋಷೇಣ ಭವೇತ್ ದರಿದ್ರ, ದಾರಿದ್ರ್ಯ ದೋಷೇಣ ಕರೋತಿ ಪಾಪಂ.
ದಾನ ಮಾಡದೇ ಇರೋದರಿಂದಲೇ ಈ ಜನ್ಮದಲ್ಲಿ ನಮಗೆ ಬಡತನ ಬಂದಿದೆ ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ದಾನ ಮಾಡಿಲ್ಲ ಅಂತ ಅರ್ಥ. ನಾದತ್ತಂ ಉಪತಿಷ್ಠತೆ ಅಂತ ಶಾಸ್ತ್ರ. ನಾವು ಜನ್ಮಾಂತರದಲ್ಲಿ ಯಾವುದನ್ನು ಕೊಟ್ಟಿಲ್ಲವೋ ಅದು ನಮಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ. ನಮಗೆ ಈ ಜನ್ಮದಲ್ಲಿ ಏನೋ ಕೊರತೆ ಇದೆ ಅಂದರೆ ಹಿಂದಿನ ಜನ್ಮದಲ್ಲಿ ನಾವೇನೋ ಕೆಟ್ಟ ಕೆಲಸ ಮಾಡಿದ್ದೀವಿ, ಕೊಟ್ಟಿಲ್ಲ ಅಂತ ಅರ್ಥ. ನಾ ಅದತ್ತಂ ಉಪತಿಷ್ಠತೆ. ಮನೆ ಮುಂದೆ ಬರೋ ಭಿಕ್ಷುಕಾನೇ ಹೇಳ್ತಾನಂತೆ, ಅಪ್ಪ ನಾನು ಹೋದ ಜನ್ಮದಲ್ಲಿ ಏನು ಕೊಟ್ಟಿಲ್ಲ, ಆದ್ದರಿಂದ ನಾನು ನಿಮ್ಮ ಮನೆಗೆ ಬಂದು ಬೇಡೋ ಸ್ಥಿತಿ ಬಂದಿದೆ, ನೀನು ನಾನು ಕೊಡದೆ ಹೋದರೆ ನಮ್ಮ ಜೊತೆಗೆ ನೀನು ಬರಬೇಕಾಗತ್ತೆ, ನಾವು ನೀವು ಜೊತೆಗಿರಬೇಕಾಗತ್ತೆ ಅಂತ ಒಬ್ಬ ಭಿಕ್ಷುಕ ಸಂದೇಶ ಅವನು ಹೇಳ್ತಾನೆ ಅಂತೆ. ಅದಾನ ದೋಷೇಣ ಭವೇ ದರಿದ್ರ. ದಾನ ಮಾಡದೆ ಹೋದರೆ ದರಿದ್ರ ಅಂತಾನೆ. ದಾರಿದ್ರ್ಯ ದೋಷೇಣ, ಆ ದಾರಿದ್ರ್ಯ ಇದ್ದಾಗ ಪಿಕ್ ಪ್ಯಾಕೆಟ್ ಅದು ಇದು ಮಾಡ್ತಾರೆ, ಕೆಟ್ಟ ಕೆಲಸ ಮಾಡ್ತಾರೆ. ತಿರ್ಗಾ ಪುನರೇವ ದರಿದ್ರ, ಆ ಪಾಪದಿಂದ ಬಹಳ ಕಟ್ಟ. ಅದಕ್ಕೆ ಅಚಲಾನಂದ ದಾಸರು ಅಂತ ಒಬ್ಬರು ಅವ್ರು ಹೇಳ್ತಾರೆ, ಬೇರು ಕಡೆಬೇಡೆ ಕೊಡಲಿಬೇಕು. ಬೇರು ಕಡಿಬೇಕಾದ್ರೆ ಕೊಡಲಿಬೇಕೇ ಬೇಕು. ಪಾಪದ ಬೇರು ಕಡೆಬೇಡೆ ಕೊಡಲಿಬೇಕು, ಕೊಡಬೇಕಪ್ಪ ಅಂತ ಸತ್ಪಾತ್ರರಲ್ಲಿ. ಆದ್ದರಿಂದ ಬೇರು ಕಡೆಬೇಡೆ ಕೊಡಲಿಬೇಕು, ಪಾಪದ ಬೇರು ಕಡೆಬೇಡೆ ಕೊಡಲಿಬೇಕು. ದಾನವನ್ನು ಮಾಡದವನ ದ್ರವ್ಯ ವ್ಯಾತಕೆ, ಕಾನನವನ್ನು ಸೇರದವನ ಮೌನ ವ್ಯಾತಕೆ. ಕಾನನವನ್ನು ಸೇರದವನ ಮೌನ, ಮನೇಲೇ ಕೂತ್ಕೊಂಡು ಸುಮ್ಮನೆ ಕೋಪಿಸ್ಕೊಂಡು ಮೌನ ಅಂತ ಹೆಸರಲ್ಲ. ಮೌನ ಅಂದರೆ ಸೈಲೆನ್ಸ್ ಅಂತ ಅರ್ಥವಲ್ಲ. ಮೌನ ಅಂದರೆ ಮನನ ಅಂತ ಅರ್ಥ. ಗುರುಗಳಿಂದ ನಾವು ಕಲಿತದ್ದನ್ನು ಮನಸ್ಸಿನಲ್ಲಿ ಅದನ್ನು ಚಿಂತನೆ ಮಾಡೋದು. ರಾಯರು ಬರೀತಾರೆ, ಶ್ರವಣ ಮನನ ನಿಧಿಧ್ಯಾಸನ ಅಂದ್ರೇನು? ಶ್ರವಣ ಅಂದ್ರೇನು? ಶ್ರವಣ ಅಂತಂದರೆ ಕೂತ್ಕೊಂಡು ಒಬ್ರು ಹೇಳ್ತಾ ಇರೋದು ಕೇಳ್ಕೊಳ್ಳೋದು, ಮದ್ದು ಸಂಧ್ಯೆಯಲ್ಲಿ ಪ್ರವಚನ ಕೇಳೋದು, ಅದು ಶ್ರವಣವೇ ಆಗತ್ತೆ ಅಲ್ಲ. ರಾಯರು ಬರೀತಾರೆ ಅಂದರೆ ಗುರೂಪದೇಶಜನ್ಯ ವಾಕ್ಯಾರ್ಥ ಜ್ಞಾನಂ ಶ್ರವಣಂ ಅಂತ ಭಾವದೀಪದಲ್ಲಿ ಕೊನೆಗೆ ಗುರುಗಳ ಹತ್ರ ಪುಸ್ತಕ ಇಟ್ಕೊಂಡು ಪ್ರತಿಯೊಂದು ಪಂಕ್ತಿನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಶ್ರವಣ ಅಂತ. ಗುರೂಪದೇಶಜನ್ಯ ವಾಕ್ಯಾರ್ಥ ಜ್ಞಾನಂ ಶ್ರವಣಂ ಗುರೂಪದೇಶಾತ್ ಅವಗತೆ ಅರ್ಥೆ ಯುಕ್ತಿನುಸಂಧಾನಂ ಮನನಂ ಅಂತೆಲ್ಲ ಪರಿಷ್ಕಾರಗಳು ಬರೀತಾರೆ ಯಾರು. ಆದ್ದರಿಂದ ಕಾನನವನ್ನು ಸೇರದವನ ಮೌನ ವ್ಯಾತಕೆ ಅಂದರೆ, ಕಾನನ ಅಂದರೆ ಕಾಡು ಅಂತ ಅರ್ಥ. ವಿಜಯಾಸರು ಕಾಡಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಕಾಡಿಗೆ ಹೋದ್ರೆ ಈಗ ಹುಲಿ ಕರ್ಮ ಸೇರಿ ತಿಂದು ಹಾಕ್ಬೇಕು. ಕಾನನ ಅಂದರೆ ಏಕಾಂತ ಸ್ಥಳ ಅಂತ. ನಾವು ಎಲ್ಲಿ ಕೂತರೆ ನಮ್ಮ ಮನಸ್ಸು ಪ್ರಸನ್ನವಾಗುತ್ತೋ ಅದು ಕಾನನ. ನಮಗೆ ಅಲ್ಲಿ ಹೋಗಿ ಕೂತಬೇಕು ಅಂತ ಅಷ್ಟೇ, ಕಾಡಿಗೆ ಹೋಗು ಅಂತಲ್ಲ. ಆದ್ದರಿಂದ ಕಾನನವು ಏಕಾಂತದಲ್ಲಿ ಕೂತು ಶ್ರೀಕಾಂತನನ್ನು ನೆನೆಯಬೇಕು. ಸೇರದವನ ಮೌನ ವ್ಯಾತಕೆ. ಆಮೇಲೆ ಧ್ಯಾನವನ್ನು ಅರಿಯದವನ ಪೂಜೆ ಯಾತಕೆ. ಬರೇ ಗದ್ದಲ ಪೂಜೆ, ಗಂಟೆ ಬಾರಿಸಿ ಅಕ್ಕಪಕ್ಕದವರಲ್ಲೇ ಎದ್ದು ಬಿಡಬೇಕು. ಧನುರ್ಮಾಸ ಬಂದ್ಬಿಟ್ರೆ ಅಕ್ಕಪಕ್ಕದವರಲ್ಲೇ ಒಂದು ತಿಂಗಳು ಬೇರೆ ಕಡೆ ಹೊರಟೋಗ್ಬೇಕು. ಅಯ್ಯೋ ಏನಪ್ಪ ಮಾಡೋದು ಅಂತ. ಅದರಿಂದ ಯಾರೋ ಪಕ್ಕದ ಮನೆಯಲ್ಲಿ ಒಬ್ಬ ತುಂಬ ವಯಸ್ಸಾದವರು ಕಾಯಿಲೆ ಮಲ್ಕೊಂಡಿರ್ತಾರೆ, ನಿದ್ದೆ ಹತ್ತೋದೇ 4:15 ಕೆಲವರಿಗೆ. ಅವಾಗ ನಾವು ಜಾಂಟೆ ಹೊಡಿಬಾರ್ದು. ನೆರೆಹೊರೆಯವರಿಗೆ ಬೇಸರವಾಗದಂತೆ ಅಂತಾರೆ ವಿಜಯರಾಯರು. ಮನೆಯಲ್ಲೇ ಯಾರಾದರೂ ವಯಸ್ಸಾದವರು ಮಲ್ಕೊಂಡಿದ್ದಾಗ ಗಂಟೆ ಮೆತ್ತು ಬಾರಿಸ್ಕೋಬೇಕು. ಟವಾಲ್ ಬಾರ್ಬಿಡಿ, ಏನು ನಾವು ಪೂಜೆ ಮಾಡಬೇಕು, ನೀನು ಮಲ್ಕೊಳ್ಳೋದಲ್ಲ ಅಂತಂದೆ ಪಾಪ ಅವರಿಗೆ. ಮನೆಯಲ್ಲಿ ವಯಸ್ಸಾದವ್ರಿಗಿದ್ರು ಕೂಡ ಅದರಲ್ಲೂ ಭಗವಂತ ಇರಲ್ವೇ? ಎಲ್ಲರಲ್ಲೂ ಕೂಡ ಇದೆಲ್ಲ ಸೂಕ್ಷ್ಮ ಧರ್ಮಗಳನ್ನು ತಿಳ್ಕೊಂಡು ಮಾಡಬೇಕು. ಅಂತ ಗದ್ದಲ ಮಾಡೋದೇ ಇದಲ್ಲ. ಅದಕ್ಕೆ ಹೇಳ್ತಾರೆ ಧ್ಯಾನವನ್ನು ಅರಿಯ. ಧ್ಯಾನ ಅಂತಂದರೆ ಮನಸ್ಸಿನ ವ್ಯಾಪಾರ. ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಮಾಡಿಕೊಳ್ಳೋದು ಕಲಿಬೇಕಪ್ಪ. ಬರೇ ಡಾಂಬಿಕ ಇದಲ್ಲ. ಮಾನಿನಿಯೂ ಇಲ್ಲದವನ ಬದುಕು ಯಾತಕೆ. ಒಳ್ಳೆ ಗೃಹಸ್ಥಾಶ್ರಮಿಗೆ ಹೆಂಡತಿ ಸಹಧರ್ಮಿಣಿಯಾಗಿರ್ತಕ್ಕಂಥ ಹೆಂಡತಿ ಒಳ್ಳೆ ವಯಸ್ಸಿಗೆ ಸತ್ತೋಗ್ಬಿಟ್ರೆ ಗೋಂದಾಯಮ್ಮ ಅಂತ. ಭಾರ್ಯಾವಿಯೋಗ ಸುಜನಾಪವಾದ ಋಣಸ್ಯ ಶೇಷ ಕುಜನಸ್ಯ ಸೇವಾ ದಾರಿದ್ರ್ಯಕಾಲೇ ಪ್ರಿಯದರ್ಶನಂಚ ವಿನಾಗ್ರಿನಾ ಪಂಚ ದಹಂತಿಕಾ ಎಂಬಂತ ಒಬ್ಬ ಕವಿ ಬೆಂಕಿ ಇಲ್ಲದೆ ಸುಡುವ 5 ಪದಾರ್ಥಗಳು, ಬೆಂಕಿ ಇಲ್ಲದೆ ನಮ್ಮನ್ನು ಸುಡತಕ್ಕಂತಹ 5 ಸಂಗತಿಗಳು ಅಂತ ಹೇಳ್ತಾನೆ ಒಬ್ಬ ಕವಿ. ಭಾರ್ಯಾವಿಯೋಗ, ಒಳ್ಳೆ ವಯಸ್ಸಲ್ಲಿ ಪಾಪ ನಮಗೆ ದೇವ್ರ ಪೂಜೆಗೆ ಒಳ್ಳೆ ಮಂಗಳಾರತಿ ಬತ್ತಿ ಹಾಕ್ಕೊಟ್ಟು ಇದ್ಕೊಟ್ಟು ಅದು ಎಲ್ಲ ಸಹಕಾರ ಮಾಡ್ತಕ್ಕಂತಹ ಹೆಂಡತಿನೇ ಒಳ್ಳೆ ಹೋಗ್ಬಿಟ್ರೆ ಎಲ್ಲ ನಾವೇ ಮಾಡ್ಕೋಬೇಕು. ಒಂದಿನ ಹೋದ್ರೇ ಎದ್ದೊತ್ತದ್ದು ನಮ್ಮ ನರಸಿಂಹ ಅವತಾರ ಆಗ್ಬಿಡುತ್ತೆ. ಅಂಥದ್ದು ನಿಜ ದೇವರು ಇಟ್ಟದು. ಯಾವನು ಇದೆಲ್ಲ ನಮ್ಮ ದೇವ್ರ ಪೂಜೆ ಎಲ್ಲ ನಾನೇ ಮಾಡ್ಕೊಂಡು ಸತ್ತೇ ನಿನ್ನೆ ಅಂತ. ಅದು ಅಲ್ಲ ಸರ್, ದೇವ್ರ ಪೂಜೆ ಮಾಡಬೇಕಾಕೆ, ಸಾಯ್ಬೇಕಾಕೆ. ಅದರಿಂದ ಮಾನಿನಿಯು ಭಾರ್ಯಾವಿಯೋಗ ಸುಜನಾಪವಾದ, ಸುಜನರಿಂದ ಬಂದ ಅಪವಾದ. ಸುಜನರಿಗೆ ಅಪವಾದ ಬಂದುಬಿಟ್ರೆ ಸಂಭಾವಿತಸ್ಯ ಅಕೀರ್ತಿ ಮರಣಾದ ಅತಿರಿಚ್ಯತೆ ಅಂತ ಹೇಳ್ತಾರೆ. ಒಳ್ಳೆ ಯೋಗ್ಯದಾದವನಿಗೆ ಅಪಕೀರ್ತಿ ಬಂದುಬಿಟ್ರೆ ಮರಣಕ್ಕಿಂತಲೂ ಹೆಚ್ಚು ದುಃಖ. ಕೀರ್ತಿ ಸಂಪಾದನೆ ಮಾಡೋದು ದೊಡ್ಡದಲ್ಲ, ಕೀರ್ತಿ ಉಳಿಸ್ಕೊಳ್ಳೋದು ಭಾಳ ಕಷ್ಟ. 10 ವರ್ಷ ಒಳ್ಳೆ ಕೀರ್ತಿವಂತನ ಏನೋ ಸಣ್ಣ ಕೆಲಸ ಸಿಕ್ಕಾಕ್ಬಿಡ್ತಾನೆ. ಬೇಡ ಅವಸ್ಥೆ. ಪೇಪರಲ್ಲಿ 1 ವಾರ ಟಿ ವಿಲಿ ಅವನು ಒಳ್ಳೆ ಕೆಲಸ ಮಾಡಿರೋದಲ್ಲೇ ಎಗರೋಗುತ್ತೆ. ಆದ್ದರಿಂದ ಭಾಳ ಕಷ್ಟ. ಸಂಭಾವಿತಸ್ಯ ಅಕೀರ್ತಿ ಮರಣಾದ ಅತಿರಿಚ್ಯತೆ.
ಅಂತ ಹೇಳ್ತಾರೆ. ಆದ್ದರಿಂದ ಭಾರ್ಯಾವಿಯೋಗ ಸುಜನಾಪವಾದ ಋಣಸ್ಯ ಶೇಷ ಸಾಲದ ಹೊರೆ ಕುಜನಸ್ಯ ಸೇವಾ ಕೆಟ್ಟವರ ಕೆಟ್ಟ ಬಾಸ್ ಕೆಳಗೆ ಕೆಲಸ ಮಾಡೋದು ದಾರಿದ್ರ್ಯಕಾಲೇ ಪ್ರಿಯದರ್ಶನಂಚ ನಮಗೆ ಜೋಬಲ್ಲಿ ಕಾಸಿಲ್ಲದೆ ಇರಬಾರ್ದು ಅಂತಾಗ ನೆಂಟರುಗಳು ಮನೆಗೆ ಬಂದ್ಬಿಡೋದು. ಭಾಳ ದಿವಸದಿಂದ ಹೇಳ್ತಾ ಇದ್ರಲ್ಲ ಹೇಗಿದ್ರು ಮೈಸೂರು ಮೈಸೂರು ಮಾತ್ರ ಇರಲೇಬಾರ್ದು. ಆ ದಸರಾ ಟೈಮಲ್ಲಿ ಅದು ಬಂದ್ಬಿಡ್ತಾರೆ ಭಾಳ ಕಟ್ಟ. ಆದ್ದರಿಂದ ದಸರಾ ಹೇಗಿದ್ರು ನಿಮ್ಮ ಮನೆ ಇದ್ದೇ ಇದೆ ಅಂತ ಬಂದ್ಬಿಡು. ದಾರಿದ್ರ್ಯ ಕಾಲೇ ಅವತ್ತೇನೋ ಸ್ವಲ್ಪ 3 ತಿಂಗಳು ಸಂಬಳ ಆಗದೆ ಇರೋಣ, ರಿಸೆಷನ್ ಪೀರಿಯಡು, ಆವಾಗ ಬಂದ್ಬಿಡೋದು ನೆಂಟರೆಲ್ಲ. ದಾರಿದ್ರ್ಯ ಕಾಲೇ ಪ್ರಿಯ ದರ್ಶನಂಚ ವಿನಾಗ್ನಿನ ಪಂಚದಹಂತಿ ಕಾಯಂ. ಈ 5 ಸಂಗತಿಗಳು ಬೆಂಕಿ ಇಲ್ಲದೆ ಸುಡತಕ್ಕಂಥದ್ದು ಅಂತ ಭಾರ್ಯಾವಿಯೋಗ ಅಂತ ಅದರಲ್ಲಿ ಸೇರಿಸಿ. ಅದಕ್ಕೆ ಹೇಳಿದೆ ಮಾನಿನಿಯು ಇಲ್ಲದವನ ಬದುಕು ಯಾತಕ್ಕೆ, ವಂಶವನ್ನು ಉದ್ಧರಿಸದೆಂದಿರುವವನು ಯಾತಕ್ಕೆ, ವಂಶೋದ್ಧಾರಕ ಇಲ್ಲದೆ ಹೋದರೆ ಅಂಥವನು ಯಾತಕ್ಕದು. ಅದರಿಂದ ರೂಪ ಯೌವನ ಸಂಪನ್ನಾ ವಿಶಾಲಕುಲ ಸಂಭವಾ ವಿದ್ಯಾಹೀನಾ ನ ಶೋಭಂತೆ ಕಿಂ ದುರ್ಗಂಧ ಇವ ಕಿಂಶುಕ ನಿರ್ಗಂಧ ಇವ ಕಿಂಶುಕಾ. ಮುತ್ತುಕದ ಹೂವು ನೋಡೋ ಕೆಂಪು ಚೆನ್ನಾಗಿರುತ್ತೆ, ಪರಿಮಳ ಇರಲ್ಲ. ಹಾಗೆ ವಂಶೋದ್ಧಾರಕ. ಸಂಸಾರವಲ್ಲದಂಥ ಸತಿಯು ಯಾತಕೆ ಅಂತಾರೆ. ಸಂಸಾರದಲ್ಲಿ ಅನುಗುಣವಾಗಿಲ್ಲದೆ ಇರೋ ಸತಿ ಯಾತಕೆ. ಹಿಂಸೆಯನ್ನು ಬಡಿಸುವಂಥ ಅರಸು ಯಾತಕೆ, ಜನಗಳಿಗೆ ಹಿಂಸೆ ಕೊಡ್ತಕ್ಕಂತಹ ಅರಸು ಯಾತಕೆ ಅಂತಾರೆ. ಕಂಸಾರಿಯ ತಿಳಿಯ ದೇಹ ಜ್ಞಾನವಾತಕೆ. ಅರಿವು ಅಂತಂದರೆ ಕಂಸಾರಿ ಅಂತಂದರೆ ಕೃಷ್ಣನ ಅರಿವು. ಈ ಜಗತ್ತಿಗೆ ಸೃಷ್ಟಿಯಾದಿಗಳನ್ನು ಕೊಟ್ಟಂತಹ ಜನ್ಮಾದ್ಯ ಸೇತಃ ಸೃಷ್ಟಿ ಸ್ಥಿತಿ ಸಂಹಾರ ನೀತಿರ್ ಜ್ಞಾನಮಾವೃತಿ ಬಂಧ ಮೋಕ್ಷೋಚ ಪುರುಷಾತ್ ಯಸ್ಮಾತ್ ಹರಿರೇಕರಾಟ್. ಈ ಜಗತ್ತನ್ನು ಸೃಷ್ಟಿಯಾದಿಗಳನ್ನು ಮಾಡ್ತಕ್ಕಂತಹ ಭಗವಂತನನ್ನು ತಿಳಿದೇ ಹೋದರೆ ಉಪನಿಷತ್ತುಗಳು ಹೇಳ್ತಾರೆ ವಿದ್ಯೆ ಅಂದ್ರೇನು. ನಾವು ಇಷ್ಟೆಲ್ಲ ಬೋರ್ಡ್ ಹಾಕೊಂಡು ಇದೆಲ್ಲ ಹಾಕೋ ವಿದ್ಯೆ ಅಲ್ಲ ಅಂತಾರೆ. ಸಾ ವಿದ್ಯಾ ಯಾ ವಿದ್ಯಾ ಸಾ ವಿಮುಕ್ತಯೇ ಅಂತ ಉಪನಿಷತ್ತಲ್ಲಿ. ಯಾವುದಕ್ಕೆ ವಿದ್ಯೆ ಅಂತ ಹೆಸರು ಅಂದರೆ ಸಾ ವಿಮುಕ್ತಯೇ, ನಮ್ಮನ್ನು ಈ ಸಂಸಾರ ಬಂಧನದಿಂದ ಬಿಡುಗಡೆಗೊಳಿಸ್ತಕ್ಕಂತಹ ಆ ಮೋಕ್ಷವನ್ನು ಕೊಡತಕ್ಕಂತಹ ವಿದ್ಯೆ. ಯಾವ ಅರಿವು ನಮಗೆ ಸಂಸಾರ ಬಂಧನದಿಂದ ಕಳಚುವಂತೆ ನಮಗೆ ಮಾಡುತ್ತೋ ಅದಕ್ಕೆ ವಿದ್ಯೆ ಅಂತ ಹೆಸರು. ಬಾಕಿ ಇದೆಲ್ಲ 60 ವರ್ಷ ಆಗೋದ್ಮೇಲೆ ಒಂದು ಗಂಧದ ಹಾರ ಹಾಕಿ ಮನೆಗೆ ತಂದು ಬಿಟ್ಬಿಡ್ತಾರೆ. ನಾಳೆಯಿಂದ ಬರಬೇಡಿ, ಹಾರ ಹಾಕ್ಬಿಟ್ಟಿದ್ದೀವಿ, ತಿರ್ಗಾ ನಾಳೆ ಬಂದರೆ ಹಾರ ಹಾಕೋಕ್ಕಾಗಲ್ಲ, ವಾಪಸ್ ತೊಗೊಳ್ಬೇಕಾಗ್ತದೆ, ಅದೇ ಹಾರ ತಿರ್ಗಾ ಹಾಕೋಕ್ಕಾಗಲ್ಲ ಅಂತ ಹಾರ ಹಾಕಿದ್ರು ಅಂದರೆ ಡೇಂಜರೇ. ಆದ್ದರಿಂದ ಭಾಳ ಗಟ್ಟ. ಇಂಥ ವಿದ್ಯೆ ತೊಗೊಂಡು ಏನು ಮಾಡೋದು ಅಂದರೆ ಅದು ವೇದಾಂತ ವಿದ್ಯೆ, ಉಪನಿಷತ್ತುಗಳ ವಿದ್ಯೆ, ಅಧ್ಯಾತ್ಮ ವಿದ್ಯೆ. ಭಾಗವತ ಪುರಾಣ ಹೇಳ್ತಾರೆ ಅಂತಂದರೆ ವಯಸ್ಸಾಗ್ತಾ ಮರ್ಯಾದೆ ಹೆಚ್ಚು. ದೊಡ್ಡ ಪಂಡಿತರಪ್ಪ ಅವರು 90 ವರ್ಷ ಭಾಗವತ ಹೇಳಿದ್ದಾರೆ ಅಂತ. ಬೇರೆ ಕಡೆ ಇದೆಯಾ ಇದು? 60 ವರ್ಷ ಆಗ್ಬೋದು, ಏಟಿಗೆ ಆಗುತ್ತೆ. ಆದ್ದರಿಂದ ನಮಗೆ ಮೋಕ್ಷವನ್ನು ಕೊಡತಕ್ಕಂತಹ ವಿದ್ಯೆಯೇ ವಿಶೇಷವಾದ ವಿದ್ಯೆ. ಆದ್ದರಿಂದ ಕಂಸಾರಿಯ ತಿಳಿಯದಿಹ ಜ್ಞಾನವ್ಯಾತಕೆ. ಭಗವಂತನ ಅರಿವು ಇಲ್ಲದೇ ಇರತಕ್ಕಂತಹ ಜ್ಞಾನ ಅದು ಜ್ಞಾನವೇ ಅಲ್ಲ. ಶಾಶ್ವತವಾಗಿ ನಮಗೆ ಸುಖವನ್ನು ಕೊಡ್ತಕ್ಕಂಥ ಅನಿತ್ಯವಾದ ಸುಖವನ್ನು ಕೊಡ್ತಕ್ಕಂಥದ್ದು. ಬಂಧುಗಳ ಬಿಟ್ಟು ಎಂಬ ನೆಂಟನೇ ಆತಕೆ ಅಂತಾರೆ. ಬಂಧುಗಳನ್ನೆಲ್ಲ ಬಿಟ್ಟು ಒಬ್ಬನೇ ಬೊಂಬಾಗೊಂಡ ಮಾಡಿಕೊಂಡು ಮನೆಯಲ್ಲಿ ಎಲ್ಲ ಹೋಗೋವ್ರಿಗೂ ಬಾಗಿಲು ಹಾಕ್ಕೊಂಡು ಕಿಟಕಿ ಬಾಗಿಲು ಹಾಕ್ಕೊಂಡು ಆಮೇಲೆ ತಾನು ತಿಂದ್ಬಿಟ್ಟು ಕಿಟಕಿ ಬಾಗಿಲು ತೆಗೆದ ಅಂದರೆ ಬೊಂಡ ತಿಂದು ಆಗೋಗಿದೆ ಅಂತ ಅರ್ಥ. ಅಂತ ಆ ಥರ ಮಾಡಬಾರ್ದು. ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಭುಂಜತೆ ತೇ ತ್ವಗಂ ಪಾಪಾಹ ಯೇ ಪಚಂತಿ ಆತ್ಮಕಾರಣಾತ್. ಕೃಷ್ಣ ಹೇಳ್ತಾನೆ ಭುಂಜತೆ ತೇ ತ್ವಗಂ ಪಾಪಾಹ. ತನ್ನ ಹೆಂಡತಿ ಮಕ್ಕಳಿಗೆ ಮಾತ್ರ, ಯಾರು ತನ್ನ ಅಡುಗೆ ಮನೆಯಲ್ಲಿ ತಮ್ಮ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸೋಕ್ಕೆ ಮಾತ್ರ ಅಡುಗೆ ಮಾಡ್ಕೋತಾನೋ ಅವನು ತಿನ್ನೋದು ಅವನು ಮಾಡಿದ ಅಡುಗೆ ಊಟ ಅಲ್ಲ, ಅವನು ಮಾಡಿದ ಪಾಪವನ್ನು ಅಂತ ಹೇಳ್ತಾರೆ. ಯಾರಿಗಾದರೂ ಒಬ್ಬರಿಗೆ ನಾವು ಮಾಡಿದ ಅಡುಗೆ ಮಾಡಿದ್ದನ್ನು ಒಬ್ಬರಿಗಾನ ನಾವು ಊಟ ಹಾಕಿ ತಿನ್ನಬೇಕಂತೆ ಅಲ್ವೇ. ಆದ್ದರಿಂದ ನಾವು ಹೆಂಡತಿ ಮಕ್ಕಳಿಗೆ ಬಿಟ್ಟು ನಾವೇನು ಮಾಡಿದ್ವಿ ಅನ್ನೋದು ಅದು ಕೌಂಟ್ ಆಗೋದು. ನಮ್ಮ ಹೆಂಡತಿ ಮಕ್ಕಳು ನಿನ್ನೆ ಒಂದು ಒಳ್ಳೆ ನೆಕ್ಲೆಸ್ ಮಾತಾಡ್ಕೊಂಡು ನಿನ್ನೆ ಹೆಂಡತಿ ಮಾಡಿದ್ದೀನಿ ನೀನು ಒಳ್ಳೆ ಹತ್ತಂದೆ ಇತ್ತಂದೆ ಅದನ್ನೇ ಇದು ಮಾಡೋದು. ಹೆಂಡತಿ ಮಕ್ಕಳಿಗೆಲ್ಲ ಮಾಡ್ತಾರೆ. ಅದನ್ನು ಬಿಟ್ಟು ಬೇರೆಯವ್ರಿಗೆ ಯಾರಿಗಾರು ಪಾಪ ದುರ್ಬಲರಾದವರಿಗೆ ಶಿಕ್ಷಣ ಕೊಡಿಸ್ದೆ ಇದು ಕೊಟ್ಟು ಯಾವುದೋ ಒಂದು ಉಪಕಾರ ಮಾಡಿದೆ ಅಂಥವರಿಗೆ ಮಾಡಿದರೆ ಭಾಗವತದಲ್ಲಿ ಒಂದು ಕಡೆ ಹೇಳ್ತಾರೆ ಬ್ರಾಹ್ಮಣೋಪಿ ಪ್ರಶಾಂತಾತ್ಮ ದೀನಾನಾಂ ಯದ್ಯುಪೇಕ್ಷಕ ಸರ್ವತೆ ಬ್ರಹ್ಮತಸ್ಯಾಪಿ ಭಿನ್ನ ಭಾಂಡಾತ್ಮಯೋನಿತ. ಇಂಥ ದೊಡ್ಡ ಬ್ರಹ್ಮಜ್ಞಾನಿಯಾಗಿದ್ದರೂ ಕೂಡ ತನ್ನ ಪರಿಸರದಲ್ಲಿ ಯಾರಾದರೂ ದುಃಖಿಗಳಿದ್ದರೆ ದುರ್ಬಲರಿದ್ದರೆ ಅವರಿಗೆ ತನ್ನ ಕೈಲಾದದ್ದು ನೆರವನ್ನು ಮಾಡದೇ ಹೋದರೆ ಅವನು ಮಾಡಿದ ತಪಸ್ಸೆಲ್ಲ ಒಡೆದ ಮಡಿಕೆಯಲ್ಲಿ ಹಾಕಿದ ಹಾಲಿನಂತೆ ಸೋರಿ ಹೋಗುತ್ತೆ. ಬ್ರಾಹ್ಮಣೋಪಿ ಪ್ರಶಾಂತಾತ್ಮ ದೀನಾನಾಂ ಯದ್ಯುಪೇಕ್ಷಕ.
ದೀನರು, ದುರ್ಬಲರು, ಅವರ ದುಃಖವನ್ನು ಪರಿಹಾರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡದೇ ಹೋದರೆ ಇಂಥ ಬ್ರಹ್ಮಜ್ಞಾನಿ ಆಗಿದ್ದರೂ ಅವನು ಮಾಡಿದ ತಪಸ್ಸು ಒಡೆದ ಒಡಕೆಯಲ್ಲಿ ಹಾಕಿದಂತೆ ಹಾಲಿನಂತೆ ಸೋಲು ಹೋಗುತ್ತೆ ಅಂತ. ಹಾಗೆ ವಿಜಯದಾಸರು ಅವರೆಲ್ಲ ಅವರು ಜ್ಞಾನ ಸಂಪಾದನೆ ಮಾಡಿ ಅವರೇ ಮೋಕ್ಷಕ್ಕೆ ಹೊಟ್ಟೋಗೋದಾಗಿತ್ತು. ಇಷ್ಟೆಲ್ಲ ಕೃತಿಗಳನ್ನು ರಚನೆ ಮಾಡಿ ಬರೆದು ಇಟ್ಟರು. ಯಾಕೆ ಬರೆದಿಟ್ಟರು? ನಮಗೋಸ್ಕರ ತಾನೇ. ಅದೆಲ್ಲ ಮಾಡಬೇಕು. ಆದ್ದರಿಂದ ಕಂದರಗಳನ್ನು ಮಾರುತಿಪ್ಪ ತಂದೆಯಾತಕೆ ಅಂತಾರೆ. ತಾವು 10 ಹೆಟ್ಟು ಮಕ್ಕಳನ್ನೇ ಮಾರುತಿಪ್ಪ ಮಾರತಕ್ಕಂತಹ ತಂದೆಯಾತಕೆ, ಬಂದ ಅತಿಥಿಗಳಿಗೆ ಅನ್ನವಿಕ್ಕದ ಸದನವ್ಯಾತಕೆ ಅಂತಾರೆ. ಚೋರನಾದರೂ ಸರಿಯೇ, ಚಾಂಡಾಲನಾದರೂ ಸರಿಯೇ, ಬ್ರಹ್ಮಘಾತುಕನಾದರೂ ಸರಿಯೇ, ಮಧ್ಯಾಹ್ನ ಕಾಲಕ್ಕೆ ಹಸಿದು ಬಂದವನಿಗೆ ಅಶನವೀಯಲಿ ಬೇಕು ಪುರಂದರದಾಸರು. ಆದ್ದರಿಂದ ಅನ್ನಸ್ಯ ಕ್ಷುತಿತಂ ಪಾತ್ರಂ ಅಂತ. ಈಗ ಹಸಿವೆಗೆ ಈಗ ಅನ್ನ ಹಾಕೋದಕ್ಕೆ ಹಸಿವೆ ಅದಿದ್ದರೆ ಸಾಕು, ಅರ್ಹತೆ ಅಷ್ಟೇ. ಅದರಲ್ಲಿ ಅವರು ಇವರು ಅನ್ನ ಹಾಕೋದಕ್ಕೆ ಅನ್ನದಲ್ಲಿ ತಾರತಮ್ಯ ಮಾಡಬಾರ್ದು. ಊಟ ಮಾಡೋದಕ್ಕೆ ಸುಧಾ ಓದ್ದವ್ರಿಗೆ ಮಾತ್ರ ಹೆಚ್ಚು 2 ಲಾಡು, ಏನು ಓದ್ದೇ ಇದ್ದವ್ರಿಗೆ 1 ಲಾಡು ಇದೆಲ್ಲ ಹಾಕಬಾರ್ದು. ಊಟದಲ್ಲಿ ಮಾತ್ರ ತೊಗೊಂಡೋಗಿ ಸುಧಾ ಪಂಡಿತರು ಹಾಕಿ ಅವ್ರ ಎಲೆಯಲ್ಲಿ 6 ಲಾಡು ಚಲಿಸ್ಬಿಡ್ತಾರೆ. ಪಾಪ ಇಲ್ಲಿ ದಿನವೂ ಬೇಕಾಗತ್ತೆ. ಪಾಪ ಒಳ್ಳೆ ಸ್ನಾನ ಸಂಧ್ಯಾನ ಮಾಡ್ಕೊಂಡಿದ್ದಾರೆ, ಅವ್ರ ಕಡೆ ಹೋಗೋದೇ ಇಲ್ಲ. ಎಷ್ಟೋ ಕಡೆ ನೋಡ್ತೀವಲ್ಲ ನಾವು, ಹಾಗೆಲ್ಲ ಮಾಡಬಾರ್ದು. ಊಟದಲ್ಲಿ ತಾರತಮ್ಯ ಇಲ್ಲ, ದಕ್ಷಿಣ ಗಿಕ್ಷಣ ಅದರಲ್ಲಿ ತಾರತಮ್ಯ ಮಾಡಿ. ಆದರೆ ಊಟದಲ್ಲಿ ಪಾಪ ಹಸಿದು ಬಂದವರಿಗೆ ಅಶಲವೀಯಲಿ ಬೇಕು, ಚೋರನಾದರೂ ಸರಿಯೇ. ಎಂಥ ದೊಡ್ಡ ಕ್ರಿಮಿನಲ್ ಮಾಡಿದವನಿಗೂ ಅವರು ಜೈಲಲ್ಲೂ ಊಟ ಕೊಡ್ತಾರಲ್ಲ. ಆದ್ದರಿಂದ ಬಂದ ಅತಿಥಿಗಳಿಗೆ ಅನ್ನವಿಕ್ಕದ ಸದನವ್ಯಾತಕೆ, ನಿಂದೆಗಳನ್ನು ಮಾಡುವವನ ಆಚಾರವ್ಯಾತಕೆ. ಒಳ್ಳೆ ಆಚಾರ, ಸ್ನಾನ ಸಂಧ್ಯಾವನೆ ಎಲ್ಲ ಆಚಾರ, ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದ. ಆದರೆ ಪರರ ನಿಂದೆ, ಇನ್ನೊಬ್ಬರು ನಿಂದೆ ಮಾಡಿಬಿಟ್ರೆ ನಾ ಮಾಡೋ ಆಚಾರದಿಂದ ಬಂದ ಪುಣ್ಯ ಎಲ್ಲ ಕಾಸ ಆಗುತ್ತೆ. ನಾವು ಏಕಾದಶಿ ಉಪವಾಸ ಮಾಡೋದು ಯಾತಕ್ಕೆ ಅಂದರೆ, ಯಾರು ಏಕಾದಶಿ ಉಪವಾಸ ಮಾಡಲ್ಲೋ ಅವರನ್ನು ನಿಂದೆ ಮಾಡೋದಕ್ಕೆ ಅಧಿಕಾರ ಸಿದ್ಧ್ಯರ್ಥಂ ಅಹಂ ಏಕಾದಶಿ ಉಪವಾಸಂ ಕರಿಷ್ಯೆ ಅಂತ ಸಂಕಲ್ಪನೆ ನಮ್ಮದು ಅದು. ಅದರಿಂದ ಸರ್ ದೇವರು ಒಳ್ಳೆ ನೀರು ಕೂಡ ಕುಡಿಯಿಲ್ಲ ಸರ್, ಅಕ್ಕಪಕ್ಕದ ಮೇಲೆ ಊಟ ಹೋಗ್ತಾರೆ. ಇವ್ರು ಏಕಾದಶಿ ಇವ್ರ ಮನೇಲಿ ಇರಲ್ಲ, ಯಾವಾಗಲೂ ಏಕಾದಶಿ ದ್ವಾಸಿ ತಮ್ಮ ಮನೇಲಿ ಇರಲ್ಲ. ಯಾರು 6:30 ಪಾಣಿ ಮಾಡ್ಬಿಡ್ತಾರೆ, ಪಕ್ಕದ ಮನೆ ಹೊಟ್ಟೋಗ್ತೀನಿ. ನೀವು ಎದ್ದಿಲ್ಲೇನೋ, ನಮ್ಮಲ್ಲಿ ಪಾಣಿ ಆಗೋಯ್ತಪ್ಪ, ಏನು ಇನ್ನೂ ಮಲ್ಕೊಂಡಿದ್ದಾರೆ. ವೈಷ್ಣವ ಜನ್ಮ ಬಂದಾಗ ಹೇಳ್ಬೇಕು ಸರ್, ಬೆಳಗ್ಗೆ ಎದ್ದು ಮಾಡಬೇಕು. ನೀವು ಹಿಂಗೆ ಎಲ್ಲ ಮಾಡಿದ್ರೆ ಅಷ್ಟೇ ಅಂತ ಅವ್ರ ಮನೆಗೆ ಹೊಟ್ಟೋಗ್ತಾರೆ. ಇವ್ರ ಮೇಲೆ ದ್ವಾಸಿ ಪಾಣಿ ಆಯ್ತಲ್ಲ, ಇನ್ನೊಂದು 2 ಸರ್ಕ ಮಧ್ವಿಜ ಪಾರಣೆ ಮಾಡ್ತಾರೆ, ತಮ್ಮನೇಲೇ ಇರಬಾರ್ದೆ. ಏಕಾದಶಿ ಅಂತ ಯಾರೂ ಇರಲ್ಲ. ಅವ್ರ ಮನೆಗೆ ಹೋಗಿ ಏನು ನಾವು ಏನು ನಿಮ್ಮ ಮನೇಲಿ ಇದು ಉಪ್ಪಿಟ್ಟ, ನಾವು ಏನು ನಿರ್ಜಲ ಉಪವಾಸ 15 ವರ್ಷ ಆಯಿತು ಸರ್ ಅಂತ ಸೆಲೆಬ್ರೇಷನ್ ಮಾಡ್ತಾನೆ. ಅದಕ್ಕೆ ಡೇಟು ಗೀಟೆಲ್ಲ ಕೊಡ್ತಾನೆ. ದೇವರಾಣೆ ಪುಣ್ಯ ಬರಲ್ಲ ಅಂತ ಅದಕ್ಕೆ ಹೇಳ್ತಾರೆ. ನಿಂದೆಗಳನ್ನು ಮಾಡುವವನ ಆಚಾರ ವ್ಯಾತಕ್ಕೆ, ನಾವು ಏಕಾದಶಿ ಉಪವಾಸ ಮಾಡೋದು ಹರಿಪ್ರೀತಿಯಾಗಲಿ ಅಂತ ಅದನ್ನು ಪ್ರಚಾರ ಮಾಡೋದೆ. ಏಕಾದಶಿ ಮಾಡದೇ ಇದ್ದವ್ರಿಗೆ ನಿಂದೆ ಮಾಡೋಕ್ಕೆ ಅಧಿಕಾರ ಸಿದ್ಧಿ ಮಾಡಬೇಕಾದ್ರೆ ಏಕಾದಶಿ ಉಪವಾಸ ಮಾಡಬೇಕು. ವಿಷ್ಣು ಪಂಚಕ ಭೀಷ್ಮ ಪಂಚಕ ಮಾಡಿಬಿಟ್ರಂತೂ ಭಾಳ ಕಷ್ಟ ಆಗುತ್ತೆ, ಶಾಪನೇ ಹಾಕಿರ್ತಾರೆ, ಭಾಳ ಕಷ್ಟ. ಅದರಿಂದ ನಮ್ಮ ಆತ್ಮೋದ್ಧಾರಕ್ಕೆ ನಾವು ಮಾಡ್ಕೋಬೇಕೇ ಹೊರತು ನಾವು ಮಾಡಿದ್ದು ನಾವೇ ಹೇಳ್ಕೊಂಡ್ರೆ ಮೈನಸ್ ಎಲ್ಲ ಹೇಳಬಾರ್ದು. ಗೋಪ್ಯವಾಗಿ ಹರಿ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡೋದು. ಲಕ್ಷ್ಮೀನಾರಾಯಣರ ಮನೆಗೆಲ್ಲ ಹೋಗಿ ಹೇಳೋದು. ಗುರುಪದೇಶವಿಲ್ಲದಂಥ ಮಂತ್ರವ್ಯಾತಿಕೆ. ಮಂತ್ರ ಅಂತ ಆಗ್ಬೇಕಾದ್ರೆ ಉಪದೇಶ ತಗೊಂಡೇ ಮಂತ್ರ ಮಾಡಬೇಕು. ವೇದಾಂತ ಬುಕ್ಕೋಸಲ್ಲಿ ಸಿಗುತ್ತೆ ಸರ್ ಪುಸ್ತಕ ಅಂತ ಅಂದ್ಬಿಟ್ಟು ನಾವೇ ಜಪ ಮಾಡಿದ್ರೆ ಏನೂ ಫಲ ಆಗಲ್ಲ. ಆ ಗುರುಗಳ ತತ್ವನ್ಯಾಸ, ಮಾತೃಕಾನ್ಯಾಸ ಅದೆಲ್ಲ ಮಾಡಿಕೊಂಡು ಅದನ್ನೆಲ್ಲ ಕ್ರಮ ಇದೆ. ಮಂತ್ರ ಸಿದ್ಧಿ ಆಗಬೇಕಾದ್ರೆ ಅದು ಗುರು ಉಪದೇಶವಿಲ್ಲದಂಥ ಮಂತ್ರವ್ಯಾತಕೆ. ಮಂತ್ರ ಆಗಬೇಕಾದ್ರೆ ಗುರು ಉಪದೇಶ. ಹಿರಿಯರನ್ನು ಸಾಕದವನ ಪುಣ್ಯವ್ಯಾತಕೆ. ಇಂಥಂಥ ವಿಚಾರ ಹೇಳ್ತಾರೆ. ನಾವೆಲ್ಲ ಮಾಡಿ ಇದು ಮಾಡೋ ಹಿರಿಯರನ್ನು, ತಂದೆ ತಾಯಿಗಳನ್ನು ಎಲ್ಲೋ ಬಿಟ್ಬಿಡೋದು. ಇಲ್ಲಿ ನಾವು ಸಾಕದೆ ಪುಣ್ಯ ಸಂಪಾದನೆ ಹೇಗೆ ಬರುತ್ತೆ? ನಾವು ಬದ್ರಿ ಯಾತ್ರೆಗೆ ಹೋಗಬೇಕು ಅಂಥೇಳಿ ಪಾಪ ವಯಸ್ಸಾದ ತಂದೆ ತಾಯಿಗಳನ್ನು ಯಾರ ಮನೇಲೋ ನಾವು ಒಂದು ತಿಂಗಳು ಇರಲ್ಲ, ನೀವು ನೋಡ್ಕೋತೀರಾ ನಮ್ಮ ತಂದೆ ತಾಯಿನ ವಯಸ್ಸಾಗಿ ಹೋಗಿದೆ, ಬದ್ರಿ ಯಾತ್ರೆ ಆಗೋಲ್ಲ ಅಂತಂದರೆ ನಮ್ಮ ತಂದೆ ಹೇಳೋರು, ಯಾರನ್ನ ಬದ್ರಿ ಯಾತ್ರೆ ದಾಸರೇ ಬದ್ರಿ ಯಾತ್ರೆಗೆ ಕೊಟ್ಟು ಬರ್ತಾ ಇದ್ದೀವಿ, ಮಂತ್ರಾಷ್ಟೇ ಕೊಡಿ ಅಂತಂದರೆ ಅಪ್ಪ ಅಮ್ಮ ಬದುಕಿದಾರೋ ಸತ್ತೋಗಿದ್ದಾರೋ ಅಂತ ಕೇಳೋದು. ಅಪ್ಪ ಅಮ್ಮ ಇದ್ದರೆ ವಯಸ್ಸಾದವರು ಬದ್ರಿ ಯಾತ್ರೆಗೆ ಹೋಗಬೇಡ, ಅವ್ರು ಹೋದ್ಮೇಲೆ ಹೋಗು, ಪುಣ್ಯ ಬರುತ್ತೆ. ಅವರು ಸೇವಾ ಮಾಡು ಮೊದಲು. ಅಪ್ಪ ಅಮ್ಮ ಸತ್ತೋಗಿದ್ದರೆ ಹೋಗ್ಬಾ, ಮಂತ್ರಾಷ್ಟೇ ಕೊಡ್ತೀನಿ, ಒಳ್ಳೆ ಯಾತ್ರೆ ಮಾಡಿ. ಈ ತರಹ ಅವರದೆಲ್ಲ ಉಪದೇಶ ಕ್ರಮ ಅಲ್ವೇ.
ಏಕೆಂದರೆ ತಂದೆ ತಾಯಿ ಭಗವಂತನ ದೊಡ್ಡ ಅಧಿಷ್ಠಾನ ಅಂಥದ್ದು. ಆಮೇಲೆ ಹೋದ ಮೇಲೆ ವರ್ಷಕ್ಕೊಂದ್ಸಲ ಬರ್ತಾರೆ. ಆದ್ದರಿಂದ 364 ದಿನವೂ ಬದರಿಗೆ ಹೋಗ್ಬೇಕು. ಅಂದರೆ ಇವೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ವಿಜಯದಾಸರು. ನಮ್ಮ ನಿತ್ಯ ನಾವು ಮಾಡ್ತಕ್ಕಂತಹ ನಮ್ಮ ಜೀವನದಲ್ಲಿರುವ ಅಂಕು ಡಂಕುಗಳನ್ನು ಎತ್ತಿ ತೋರಿಸ್ತಾರೆ. ಇವನ್ನೆಲ್ಲ ನಾವು ಸ್ವಚ್ಛ ಮಾಡಿಕೊಳ್ಳದೆ ನಾವು ಏನು ಶಾಸ್ತ್ರ ಓದಿ ಏನು ಇದು ಮಾಡಿ ದೇವ್ರ ಪೂಜೆ ಮಾಡೋದು ಪುಣ್ಯ ಬರೋಲ್ಲ. ಹಿರಿಯರನ್ನು ಸಾಕದವನ ಪುಣ್ಯವ್ಯಾತಕ್ಕೆ, ಚರಿಸಿ ತೀರ್ಥಯಾತ್ರೆ ಮಾಡದ ದೇಹ ವ್ಯಾತಕ್ಕೆ. ಎಲ್ಲೆಲ್ಲೋ ಪಿಕ್ನಿಕ್ಗೆ ಹೋಗೋಕ್ಕೆ ಮಾತ್ರ ಆರೋಗ್ಯ ಇರುತ್ತೆ. ತೀರ್ಥಯಾತ್ರೆ ಅಂತಂದರೆ ನಮಗೂ ಮಂತ್ರಾಲಯಕ್ಕೆ ಬರಬೇಕು ಅಂತ ಇಷ್ಟ ಸರ್, ಆದರೆ ಸ್ವಲ್ಪ ಯಾಕೋ ಬೆಳಗ್ಗೆ ಎದ್ದೆ ಚೂರು ಯಾಕೋ ನೆಗಡಿ, ಇದು ಸ್ವಲ್ಪ ಯಾಕೋ ಮೂಗು ಇದಾಗ್ತಾ ಇದೆ ಅಂತಂತಾರೆ. ಅದಕ್ಕೆ ಬೇರೆ ಇನ್ನೊಂದಿಗೆ ಬಂದರೆ ಹೊರಡ್ತಾರೆ, ಸೀದಾ ಬರ್ತಾ ಇರ್ತಾರೆ ಸೀದಾ. ಆದ್ದರಿಂದ ತೀರ್ಥಯಾತ್ರೆ ದಾನ ತೀರ್ಥ ತಪೋ ಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿಸ್ವೇಕಾಭಿಯುಕ್ತೆಯೇ. ಮಹಾಭಾರತಾತ್ಮನಿರ್ಣಯ. ಇದೆಲ್ಲ ನಮಗೆ ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕಾದ್ರೆ ದಾನ, ಸತ್ಪಾತ್ರರಲ್ಲಿ ದಾನ, ಪಾಪ ಪರಿಹಾರ ಆಗುತ್ತೆ. ಸಾಧನೆಯಲ್ಲಿ ಒಂದು 10 ಹೆಜ್ಜೆ ಮುಂದೆ ಹೋಗಬೇಕಾದ್ರೆ ದಾನ ಮಾಡಬೇಕು, ಪಾಪ ಪರಿಹಾರ ಆಗುತ್ತೆ. ದಾನ ತೀರ್ಥಯಾತ್ರೆ ಅದು ಪಾತ್ರರ ಸಂಗಡ. ಈ ಹರಟೆ ಹೊಡೆಯೋರ ಜೊತೆ ಹೊಟ್ಟೋದ್ರೆ ಭಾಳ ಆಗೋಯ್ತು. ಆಗಲೇ ಬಂದ್ಬಿಡ್ತಾ ಕಾಶಿ, ಗೊತ್ತೇ ಆಗಲಿ ನೋಡಿ. ನಾವು ಇದ್ರದ್ದು ಮಾತಾಡ್ತಾ ಇದ್ವಿ, ಇದು ಆ ಸೀರೆ ಎಲ್ಲಿ ತೊಗೊಂಡಿದ್ದವರು ಅವರು ಆ ಸೀರೆ ಎಲ್ಲಿ ತೊಗೊಂಡು ಬರೋ ವರ್ಷ ಕಾಶಿ ಬಂದ್ಬಿಟ್ರು. ಹಾಗೆಲ್ಲ ಅದು ಪ್ರಯೋಜನ ಇಲ್ಲ. ಆದ್ದರಿಂದ ತೀರ್ಥೆಯ ಪಾತ್ರರ ಸಂಗಡ ಯಾತ್ರೆಗೆ ಚಲಿಸಿ ಇದ್ದಾರೆ. ಯಾವ ತೀರ್ಥಕ್ಷೇತ್ರಕ್ಕೆ ಹೋಗ್ತೀವೋ ಆ ತೀರ್ಥಕ್ಷೇತ್ರದ ಮಹಿಮೆಯನ್ನು ಇಲ್ಲಿಂದಲೇ ಚಿಂತನೆ ಮಾಡ್ಕೊಂಡು ಹೋಗಬೇಕು. ತೀರ್ಥಕ್ಷೇತ್ರ ತದೀಶಾನ ಮಾಹಾತ್ಮ್ಯಾನಿ ಯಥಾಮತಿ ಯಾದಿರಾಜ ಯತಿಸ್ತೌತಿ ಪದ್ಯೈ ಕತಿಪಯೇ ಕವಿ ಅಂತ ತೀರ್ಥ ಪ್ರಬಂಧ ಅಂತ ಮದ್ರಾಸ್ವಾಮಿಗಳು ಮಾಡಿದ್ದಾರೆ. ಪ್ರವಾಸ ಕಾವ್ಯ ಅಂತ ಅದಕ್ಕೆ ಹೆಸರು. ಆ ತೀರ್ಥ ಪ್ರಬಂಧದಲ್ಲಿ ಎಲ್ಲ ಕ್ಷೇತ್ರದ ವರ್ಣನೆ. ವಿಜಯದಾಸರು ತೀರ್ಥಕ್ಷೇತ್ರ ಸುಳಾದಿ ಮಹಿಮೆ ಅಂತ ಮಾಡಿ, ತೀರ್ಥಕ್ಷೇತ್ರ ಸುಳಾದಿಗಳು ಅಂತ. ಅವರು ಯಾವ್ಯಾವ ತೀರ್ಥಕ್ಷೇತ್ರಕ್ಕೆ ಹೋದರೂ ಅದೆಲ್ಲ ಆ ಪೌರಾಣಿಕವಾದ ಐತಿಹಾಸಿಕವಾದ ಹಿನ್ನೆಲೆ, ಆಯಾ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಮಹಿಮೆ ಎಲ್ಲ ಬರೆದಿಟ್ಟಿದ್ದಾರೆ. ನಾವು ಅದನ್ನೆಲ್ಲ ಓದಿಕೊಂಡು ಆಯಾ ಕ್ಷೇತ್ರಕ್ಕೆ ಹೋದರೆ ಅದು ನಮಗೆ ವಿಶೇಷವಾಗಿ ಅದು ಅರಿವಾಗುತ್ತೆ. ಇಲ್ಲಿ ಹೋದರೆ ಏನು ಗೊತ್ತಾಗುತ್ತೆ ನಮಗೆ. ಆದ್ದರಿಂದ ಮದ್ರಾಸ್ವಾಮಿಗಳು ಹಂಪೆಗೆ ಹೋದ್ರಂತೆ. ಹಂಪೆ ನೋಡಿ, ನಾವು ಎಷ್ಟು ಸತಿ ಹಂಪೆಗೆ ಹೋಗಿದ್ದೀವಿ. ಮದ್ರಾಸ್ವಾಮಿಗಳು ಹಂಪೆಗೆ ಹೋದಾಗ ನನ್ನ ಪಾಪ ಎಲ್ಲ ಪರಿಹಾರ ಆಗೋಯ್ತು ಅಂದರು. ಹಂಪೆಗೆ ಹೋದ ತಕ್ಷಣ ಹೆಂಗಾಯ್ತು ಸ್ವಾಮಿ ಅಂದರು. ಪಂಪಾ ಸಂಪತ್ಕರೀ ಸೇಯಂ ಕಿಂ ಪಾಪಂ ನ ಹರೇಂದ್ರಣ ಯಾದೋಮುಖಿ ಕರೋತ್ಯೇ ತನ್ನ ನಾಮೋಚ್ಚಾರಣ ಮಾತ್ರತಃ ಅಂತಾರೆ ತೀರ್ಥ ಪ್ರಬಂಧದಲ್ಲಿ. ನಾನು ಹೋದೆ, ಪಂಪಾ ಕ್ಷೇತ್ರದ ಹೆಸರನ್ನು ಉಚ್ಚಾರ ಮಾಡಿದ್ರೇಟಿಗೆ ಪಾಪ ಪರಿಹಾರ ಆಗೋಯ್ತು ಅಂತ. ಯಾಕೆಂದರೆ ಪಾಪಂ ಅನ್ನೋದು ತಳ್ತಳ ಮೊಳಕ ಆದ್ರೇ ಪಂಪ ಅಂತ ಆಗೋದು. ಪಂಪ ಅಂತ ಹೇಳಿದ್ರೇಟಿಗೆ ಪಾಪ ಏನಾಯಿತು, ಯಾವುದೋ ಮುಖಿ ಅದೋ ತಲೆ ಕೆಳಗೆ ಆಗೋಯ್ತಲ್ಲ, ಅಂದರೆ ಪರಿಹಾರ ಆಗೋಯ್ತಲ್ಲಪ್ಪ. ಏನು ಚಮತ್ಕಾರ ವಾದರಾಜ ಸ್ವಾಮಿಗಳು ನೋಡಿ. ನಮ್ಗೆ ಎಂದಾನ ಅದನ್ನು ಪಂಪ ಅಂತ ಹೇಳಿದಕ್ಕೆ ಪಾಪ ಪರಿಹಾರ ಆಯಿತು ಅಂತ ನಮಗೆ ಅನುಸಂಧಾನ ಬಂದಿದೆಯೇ ಅವರಿಗೆ ತಕ್ಷಣ. ಎಲ್ಲೂ ಹೋದರೂ ಅಷ್ಟೇ ಅವರಿಗೆ ವಿಶೇಷವಾಗಿ. ತಿರುಪ್ತಿಗೆ ಹೋದರು, ಶ್ರೀನಿವಾಸ ದೇವರಿಗೆ ಎದುರು ನಿಂತ್ಕೊಂಡು ಎಷ್ಟು ನಾವು ಪ್ರತಿ ತಿಂಗಳು ಕೆಲವು ತಿರುಪ್ತಿಗೆ ಹೋಗ್ತಾ ಇರ್ತಾರೆ. ಅದನ್ನು ಹೋಗ್ತಾರೆ, ಹೋಗೋದು ಗೊತ್ತಾಗುತ್ತೆ, ಬರೋದು ಗೊತ್ತಾಗುತ್ತೆ, ದರ್ಶನ ಮಾಡಿದ್ದು ಗೊತ್ತಾಗಲ್ವಲ್ಲ, ಎಳೆದು ಬಿಟ್ಬಿಟ್ಟಿರ್ತಾರಲ್ಲ. ಅವ್ರಿಗೆ ಎಳೆದು ಹೊರಗಡೆ ಬಂದಿರ್ತೀವಿ, ಆದ್ದರಿಂದ ಒಳಗಡೆ ದರ್ಶನ ಆಗಿದೆ ಅಂತ ಊಹೆ ಮಾಡ್ಕೋಬೇಕು ನಾವು. ಅಷ್ಟೇ ದರ್ಶನ ಆಗುತ್ತೆ ನಮಗೆ ಆ ತರಹ. ಆದ್ದರಿಂದ ಅಲ್ಲಿ ಶ್ರೀನಿವಾಸ ದೇವರ ಎದುರಿಗೆ ವರದರಾಜ ಸ್ವಾಮಿ ಕಾಲಕ್ಕೆಲ್ಲ ಹಾಗಿರಲಿಲ್ಲ. ಹೋಗಿ ಕಣ್ತುಂಬ ನೋಡಿ, ಹೇ ಶಂಖ ಚಕ್ರೋಜ್ವಲ ಬಾಹುಯುಗ್ಮಾಹ ಸಾಂಗ್ರಿಂಭಜಂತೆ ಬಹುಸಿಂಧುರೇಶಾಂ ಕಡಿ ಪ್ರಮಾಣ ಸ್ತುತಿ ವೆಂಕಟೇಶ ಸ್ಫುಟೀಕರೋತಿ ಆತ್ಮಕರಾಂಬುಜಾತೈ ಅಂತ. ಅವರು ಶ್ರೀನಿವಾಸನ ಭಂಗಿ ನೋಡಿದರೆ ಶಂಖ ಚಕ್ರ ಇಟ್ಕೊಂಡಿದ್ದಾನೆ, ಆಮೇಲೆ ಇನ್ನೊಂದು ಕೈಯಲ್ಲಿ ಹೀಗೆ ಇಟ್ಕೊಂಡಿದ್ದಾನೆ, ಕೆಳಗಡೆ ತೋರಿಸ್ತಾ ಇದ್ದಾನೆ ವಿಶೇಷವಾಗಿ. ಇನ್ನೊಂದು ಕೈಯನ್ನು ಸೊಂಟದ ಮೇಲೆ ಇಟ್ಕೊಂಡಿದ್ದಾನೆ. ಅದು ಏನದು ಶ್ರೀನಿವಾಸ ದೇವರು ಮಾತಾಡಲ್ಲ, ಅದು ನಿಂತ್ಕೊಂಡು ರೀತಿಯಲ್ಲೇ ನೋಡ್ಕೊಳ್ಳಿ ಅಂತಾರೆ. ಯಾರು ಅವನ ಚಿಹ್ನೆ ಶಂಖಚಕ್ರಗಳನ್ನು ತಾವು ಭುಜದಲ್ಲಿ ಧಾರಣೆ ಮಾಡಿ ಯಾರು ತನ್ನ ಪಾದವನ್ನು ತೋರಿಸ್ತಾ ಇದ್ದಾನೆ, ಯಾರು ತನ್ನ ಪಾದಾರಾಧನೆಯನ್ನು ಮಾಡ್ತಾರೋ ಅವರಿಗೆ ಈ ಆಳವಾದ ಸಂಸಾರ ಸಮುದ್ರ ಕಟಿ ಪ್ರಮಾಣ ಸೊಂಟ ಪರಿಮಿತವಾಗಿ ನೀರು ಬಂದ್ಬಿಡುತ್ತೆ, ಸುಖವಾಗಿ ದಾಟ್ಕೊಂಡು ಹೋಗ್ಬೋದು ಅಂತ ಶ್ರೀನಿವಾಸ ಹೇಳ್ತಾ ಇದ್ದಾನೆ ಅಂತ. ಏ ಶಂಖ ಚಕ್ರೋಜ್ವಲ ಬಾಹು ಯುಗ್ಮ ಸ್ವ ಅಂಗ್ರಿಂ ಭಜಂತೆ ಭವಸಿಂಧು. ಈ ಸಂಸಾರ ಅನ್ನತಕ್ಕಂತಹ ಸಮುದ್ರ ಕಟಿ ಪ್ರಮಾಣ ಸ್ಥಿತಿ ವೆಂಕಟೇಶ ಸ್ಫುಟೀಕರೋತ್ಯಾತ್ಮಕರಾಂಬುಜಾತೈ. ಎಲ್ಲೂ ಹೋದರೂ ಕೂಡ ಈ ಥರ ಅನುಸಂಧಾನ ಮಾಡಿ ಇರ್ತಾರೆ. ಉಡುಪಿಗೆ ಹೋದರು, ಕೃಷ್ಣ ನೋಡಿದ್ರು, ಕಡ್ಗೋಲು ಇಟ್ಕೊಂಡಿದ್ದಾನೆ, ಹಗ್ಗ ಇಟ್ಕೊಂಡು ಯಾತಿ ಕಟ್ಕೊಂಡು ನಮಗೇನು ಗೊತ್ತು. ಹೋದ ಅಲ್ಲಿ ಕನಕನ ಕಿಂಡಿ ಹಾಕ್ದ,
ಅಲ್ಲಿ ಇರೋರಿಗೆ ಮೊದಲೇ 100 ರೂಪಾಯಿ ಕೊಟ್ಬಿಟ್ರೆ ಕರ್ಕೊಂಡು ಹೋಗಿತ್ತು, ಬೇಗ ದರ್ಶನ ಮಾಡ್ತಾರೆ, ಚೌಕಿ ಪಂಕ್ತಿಯಲ್ಲಿ ರೆಡಿಯಾಗಿದ್ದೇ ಇರುತ್ತೆ. ಆದ್ದರಿಂದ ಆ ಥರ ಅಂತಲ್ಲ, ವಾದರಾಜ ಸ್ವಾಮಿಗಳು ಕೃಷ್ಣನ ಎದುರು ನಿಂತ್ಕೊಂಡ್ರೆ ಹಗ್ಗ ಯಾಕೆ, ಕಡಗೋಲು ಯಾಕೆ, ಹಾಗೆ ಆ ಭಂಗಿ ಅಂತಾನೆ. ನಿರ್ಮಥ್ಯ ಉಗ್ರ ಭವಾರ್ಣವೇ, ಕೃಷ್ಣನ ಎದುರಿಗೆ ಹೋದಾಗ ಹೇಳಿದ್ದು ವಾದರಾಜ ಸ್ವಾಮಿಗಳು, ನಿರ್ಮಥ್ಯ ಉಗ್ರ ಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತಂ ಕರೇಣ ವಿಲಸನ್ ಮಂಥಾನ ವಂದೇನ ಚ ರಮ್ಯಂ ಧಾಮ ದದನ್ ಮಹೇಶ ರಜತಗ್ರಾಮ ಶ್ರೇಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ತೀರ್ಥಪ್ರಬಂಧ ಶ್ಲೋಕಗಳಿವೆಲ್ಲ. ಒಂದು ತೀರ್ಥಪ್ರಬಂಧ ಓದ್ಬಿಟ್ರೆ ಯಾವ ಕ್ಷೇತ್ರಕ್ಕೆ ಹೋದ್ರೂ ಫಸ್ಟ್ ಕ್ಲಾಸ್ ಸಾಧನೆ ಆಗೋಗುತ್ತೆ, ಅದೇ ಓದಲ್ವಲ್ಲ. ಆದ್ದರಿಂದ ಅವ್ರು ಹೇಳಿದಂತೆ ನಿರ್ಮಥ್ಯ ಉಗ್ರ ಭವಾರ್ಣನೆ, ಈ ಭಯಂಕರವಾದ ಸಂಸಾರ ಅನ್ನುವ ಕಡಲು, ಆ ಕ್ಷೀರ ಸಮುದ್ರ, ಅದು ಸಂಸಾರ ಅನ್ನುವ ಸಮುದ್ರವನ್ನು ನಾನು ಕಡೆದು, ಅಂದರೆ ಹಗ್ಗ ಮತ್ತು ಕಡಗೋಲು ಇಟ್ಕೊಂಡಿದ್ದಾನಲ್ಲ, ಇದರಿಂದ ಕಡೆದು ನಿಮ್ಮ ಅಭೀಷ್ಟ ಅಂತಕ್ಕಂತಹ ಬೆಣ್ಣೆಯನ್ನು ನಾನು ಕೊಡ್ತೀನಿ, ನನ್ನ ಸನ್ನಿಧಾನಕ್ಕೆ ಬನ್ನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಿರ್ಮಥ್ಯ ಉಗ್ರ ಭವಾರ್ಣವೇ ನಿಜ ಮನೋಭೀಷ್ಟಂ, ಭಕ್ತರ ಮನಸ್ಸಿನಲ್ಲಿರುವ ಎಲ್ಲ ಅಭೀಷ್ಟ ಅನ್ನತಕ್ಕಂತಹ ನವನೀತವನ್ನು ನಾನು ಕಡಗೋಲಿನಲ್ಲಿ ಭಯಂಕರವಾದ ಸಂಸಾರ ಸಮುದ್ರವನ್ನು ಕಳೆದು, ಅಂದರೆ ಈ ಒಂದು ದುಃಖಮಯವಾದ ಸಂಸಾರದಲ್ಲಿ ನಿಮ್ಮ ಅಭೀಷ್ಟಾನವ ನವನೀತವನ್ನು ನಾನು ಕೊಡ್ತೇನೆ, ನನ್ನ ಸನ್ನಿಧಾನಕ್ಕೆ ಬನ್ನಿ ಅಂತ ಕೃಷ್ಣ ಕರೀತಾ ಇದ್ದಾನೆ ಅಂತ ಸ್ತೋತ್ರ ಮಾಡ್ತಾರೆ. ಎಲ್ಲಿ ಹೋದರೂ ಸ್ತೋತ್ರ. ಅದಕ್ಕೋಸ್ಕರ ಯಾತಕ್ಕೆ ಬಂತು ಅಂದರೆ ಚರಿಸಿ ತೀರ್ಥಯಾತ್ರೆ ಮಾಡದ ತೀರ್ಥಯಾತ್ರೆಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ವಿಶೇಷ ಸನ್ನಿಧಾನದಲ್ಲಿ ಭಗವಂತನ ಸ್ತೋತ್ರ ಮಾಡಬೇಕು. ಏಕೆಂದರೆ ಮನೆಯಲ್ಲಿದ್ದಾಗ ನಮಗೆ ಭಗವಂತನ ಕಡೆ ಮನಸ್ಸು ಟ್ಯೂನ್ ಆಗಲ್ಲ, ಮೈಂಡು. ನಾವು ದೇವಸ್ಥಾನಗಳು ಮಾಡ್ಕೊಂಡಿದ್ದೆ ಅದಕ್ಕೆ ತಾನೆ. ಮನೆಯಲ್ಲೇ ಭಗವಂತನ ಕಡೆ ಮನಸ್ಸು ಯಾವಾಗಲೂ ಇದ್ದರೆ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ. ಮನೆಯಲ್ಲಿದ್ದರೆ ಯಥಾ ಪ್ರಕಾರ 2 ಅತ್ಯದ್ಭುತ ಪದಾರ್ಥಗಳಿದೆ, ಒಂದು ಮೊಬೈಲು, ಒಂದು ಟಿ ವಿ. ಶಂಖ ಚಕ್ರೋಜ್ವಲ ಬಾಹುಯುಗಮ. ಆದ್ದರಿಂದ ಅದಿದೆ. ಅದನ್ನು ಬಿಡಬೇಕಾದ್ರೆ ಹೊರಗಡೆ ತೀರ್ಥಯಾತ್ರೆಗೆ ಹೋದಾಗ ಸ್ವಲ್ಪ ಅದೆಲ್ಲ ಬಿಟ್ಟಿರಬೇಕಾಗುತ್ತೆ. ಆದ್ದರಿಂದ ಮೊಬೈಲ್ ಬೇಕೇ ಬೇಕು, ತೀರ್ಥಯಾತ್ರೆ ಎಲ್ಲಿ ಹೋದಾಗ ಬೇಕೇ ಬೇಕು. ಸ್ವಲ್ಪ ಆದರೂ ಸ್ವಲ್ಪ ಸ್ನಾನ ಗೀಲಕ್ಕೆ ಹೋದಾಗ ಇಳಕನಂದ ಹೋಗ್ಬೇಕಾದ್ರೆ ಸ್ವಲ್ಪ ಮರ್ತಿರ್ತೀವಿ, ಸ್ವಲ್ಪ ಎಲ್ಲೋ ಇರುತ್ತೆ. ಒಂದೊಂದ್ಸಲಿ ಎಲ್ಲಿಟ್ಟಿರ್ತೀವಿ ಮರ್ತೋಗಿರುತ್ತೆ. ತೀರ್ಥಯಾತ್ರೆಗೆ ಹೋದಾಗ ಅವಾಗ ಸಾಧನೆ ಆಗೋಗುತ್ತೆ, ಬೈ ಮಿಸ್ಟೇಕ್ ಸಾಧನೆ ಆಗೋಗುತ್ತೆ. ಅದಕ್ಕೋಸ್ಕರ ಆ ಥರಾನ ಸಾಧನೆ ಆಗೋಗುತ್ತೆ ಅಂಥೇಳಿ ಹೊರಗಡೆ ತೀರ್ಥಯಾತ್ರೆಗೆ ಹೋದಾಗ ಚಲಿಸಿ ತೀರ್ಥಯಾತ್ರೆ ಮಾಡದ ದೇಹವ್ಯಾತಕೆ ಅಂತಾರೆ ತೀರ್ಥಯಾತ್ರೆಗಳು. ಆದ್ದರಿಂದ ಹೊರಗಡೆ ಹೋದಾಗ ದೊಡ್ಡ ದೊಡ್ಡ ಕ್ಷೇತ್ರಗಳ ಆ ಮಹಿಮೆಗಳನ್ನು ಶ್ರವಣ ಮಾಡುವಾಗ ಭಗವಂತನ ಕಡೆ ಮನಸ್ಸಿರುತ್ತೆ. ಇವಾಗ ನಾವು ಪ್ರವಚನ ಕೂತಿದ್ದೀವಿ 1 ಗಂಟೆ, ಅದು ನಿಮಗಿರುತ್ತೋ ಇಲ್ಲೋ, ನಮ್ಗೆ ಹೇಳೋರಿಗಂತೂ ಇದ್ದೇ ಇರುತ್ತೆ. ಬೇರೆ ಕಡೆ ಮನಸ್ಸು ಹೋದೇ ಇಲ್ಲ. ಬೇರೆ ಕಡೆ ಮನಸ್ಸು ಹೋದರೆ ಬೇರೆ ಹೊಟ್ಟೋಗುತ್ತೆ ಮಾತು. ನಮಗಂತೂ ಉಪಕಾರ ಇದೆಯೋ, ನಮಗಂತೂ ಫುಲ್ಲು ಕಾನ್ಸಂಟ್ರೇಷನ್ ಇರಲೇಬೇಕು ಹೇಳೋರಿಗೆ, ಅದೇ ಉಪಕಾರ. ಆದ್ದರಿಂದ ಚರಿಸಿ ತೀರ್ಥಯಾತ್ರೆ ಮಾಡದವನ ದೇಹವ್ಯಾತಕೆ ಮಾಡಬೇಕು ಅಂತಾರೆ. ವರಪ್ರಸಾದ ನೀಯದಂಥ ದೇವರ ಯಾತಕೆ. ಸೇವಾ ತಗೊಂಡು ವರ ಕೊಡದೆ ಹೋದರೆ ಆ ದೇವರು ಸೇವೆ ಮಾಡಬಾರ್ದು. ನದೇವತೋಷಣಂ ವೃಥ ಅಂತಾರೆ ಆಚಾರ್ಯರು. ದೇವತೆಗಳನ್ನು ಸೇವೆ ಮಾಡಿದ್ದು ವ್ಯರ್ಥ ಆಗೋಲ್ಲ. ಯಾರೇ ಹರಿವಾಯು ಗುರುಗಳು, ಈಗ ರಾಯರು ಭಕ್ತಿಯಿಂದ ಹೋಗಿ ನಮಸ್ಕಾರ ಹಾಕಿದ್ರೆ, ನಮಸ್ಕಾರ ತೊಗೊಂಡ್ರು ಅಂದರೆ ನಮಗೆ ಅನುಗ್ರಹ ಮಾಡಿದ್ರು ಅಂತಲೇ ಅರ್ಥ. ಇಲ್ಲೇ ಅವರು ನಮಸ್ಕಾರನೇ ತೊಗೊಳ್ಳೋಲ್ಲ. ಈಗ ರಾಯರ ಗುಡಿ ಇರುತ್ತೆ, ರಾಯರ